ಸ್ವಾಗತ. ಮೊದಲಿಗೆ ವಾಚನವನ್ನು ಮಾಡೋರು ಡಾಕ್ಟರ್ ಬೆಟ್ಟದಪುರ ಗೋವಿಂದರಾಜ ರಮೇಶ್ ಅವರು. ವ್ಯಾಖ್ಯಾನವನ್ನು ಮಾಡೋರು 22/8/1945 ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮದಲ್ಲಿ ಜನಿಸಿದರು. ತಂದೆ BS ಗೋವಿಂದರಾಜು, ಆಡಿಟರ್ AG ಆಫೀಸ್ ಬೆಂಗಳೂರು. ತಾಯಿ HK ರಾಜಮ್ಮ, ಬೆಂಗಳೂರಿನ ಮಲ್ಲೇಶ್ವರ ಮೇನ್ ಮಿಡ್ಲ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು, ಇಂಟರ್ಮೀಡಿಯೇಟ್ ಕಾಲೇಜುಗಳಲ್ಲಿ ಓದಿ ನಂತರ ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಿಂದ BE ಪದವಿಯನ್ನು ಮಾಡಿಕೊಂಡರು. 1969-70ರಲ್ಲಿ NGFನಲ್ಲಿ ತರಬೇತಿ ಪಡೆದು 1976ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಕೆಲಸ ಮಾಡಿದರು. 1976ರಲ್ಲಿ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಸೇರಿ 27 ವರ್ಷಗಳು ಸೇವೆ ಸಲ್ಲಿಸಿ ಕಾರ್ಯಪಾಲಕ ಅಭಿಯಂತರಾಗಿಯೂ ಪ್ರಭಾರ ಅಧೀಕ್ಷಕ ಅಭಿಯಂತರಾಗಿಯೂ ಇದ್ದು ನಿವೃತ್ತರಾದರು. ಹೈಸ್ಕೂಲು ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆ, ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಹಿತ್ಯ ಸಂಗೀತಗಳಲ್ಲಿ ಒಲವು ಮೂಡಿಸಿಕೊಂಡರು. BE ಪದವಿ ಮಾಡಿಕೊಂಡ ನಂತರ ಬೆಂಗಳೂರಿಗೆ ಹಿಂತಿರುಗಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಸ್ಥಾಪಿಸಿದ ಗಾಂಧಿ ಸಾಹಿತ್ಯ ಸಂಘದ ಸಂಪರ್ಕ ಬೆಳೆಸಿ ಈ ಸಂಸ್ಥೆಯ ಟ್ರಸ್ಟಿಗಳಲ್ಲೊಬ್ಬರಾಗಿದ್ದರು. ಹಿರಿಯ ಸಾಹಿತಿಗಳ ಮಾರ್ಗದರ್ಶನದಲ್ಲಿ ಕತೆ, ಮಕ್ಕಳ ಸಾಹಿತ್ಯ, ವಿಜ್ಞಾನ, ಹಾಸ್ಯ ಮೊದಲಾದ ಪ್ರಕಾರಗಳಲ್ಲಿ ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ 100 ಲೇಖನಗಳನ್ನು ಬರೆದಿದ್ದಾರೆ. ಕೃತಿ ರಚನೆಗೂ ಕೈ ಹಾಕಿ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟು 800ಕ್ಕೂ ಹೆಚ್ಚು ಕೃತಿಯನ್ನು ರಚಿಸಿದ್ದಾರೆ. ಒಂದು ಚಪ್ಪಾಳೆ ಬರಬೇಕು. ಹಿಂದಿ ಮಾಧ್ಯಮಿಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ವಿಮರ್ಶಾ ತರಬೇತಿ ಶಿಬಿರದಲ್ಲಿ ಭಾಗಿ, ಮಕ್ಕಳ ಹಕ್ಕುಗಳು ಕುರಿತು ಸರ್ಟಿಫಿಕೇಟ್ ಕೋರ್ಸ್ ಮಾಡಿಕೊಂಡಿದ್ದಾರೆ. ಆಕಾಶವಾಣಿ, ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಗಮಕ, ಮಕ್ಕಳ ಸಾಹಿತ್ಯ ಮತ್ತು ವಿಜ್ಞಾನ ಬರವಣಿಗೆಗಳ ಸಂಪನ್ಮೂಲ ವ್ಯಕ್ತಿಯೂ ಆಗಿದ್ದಾರೆ. ಇವರು ಗಾಯಕರು, ಗಮಕಿಗಳು, ಪ್ರವಚನಕಾರರೂ ಆಗಿರುವವರು. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 2008ರಿಂದ 2011ರವರೆಗೂ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಸದ್ಭಾವನಾ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ಇವರ ಪಾಲಿಗೆ ಬಂದಿದೆ. ಈಗ ವಾಚನವನ್ನು ಮಾಡುವ ಹುಡುಗ ಕಿರಿಯ ಗಮಕಿ ಶ್ರೀ ಪ್ರಸಾದ್ ಭಾರದ್ವಾಜ್. ಗಮಕ ಗ್ರಾಮ ಹೊಸಹಳ್ಳಿಯವನು. ಮೂಲತಃ ಕೃಷಿಕರು. ತಂದೆ HK ಅನಂತ್, ತಾಯಿ ಶ್ರೀಮತಿ HG ಗಾಯತ್ರಿ. ಗುರುಗಳು ಪ್ರಥಮ ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರಾದ ಗಮಕ ಗಂಧರ್ವ ಶ್ರೀ HR ಕೇಶವಮೂರ್ತಿಗಳು. ಇಂದು ವಾಚನವನ್ನು ಮಾಡೋರು ಶ್ರೀಮತಿ ಸತ್ಯಲಕ್ಷ್ಮಿ ಅನಂತ ಪದ್ಮನಾಭ. ಗೃಹಿಣಿ, ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದೆ, ಮೈಸೂರಿನಲ್ಲಿ ನೆಲೆಸಿರ್ತಾರೆ. ಗಮಕ ಕ್ಷೇತ್ರದಲ್ಲಿ ಗಮಕ ಭೀಷ್ಮರೆಂದೇ ಪ್ರಸಿದ್ಧರಾಗಿದ್ದ ಕನಕ ಪುರಂದರ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ದಿವಂಗತ BSS ಕೌಶಿಕ್ ಇವರ ಮೊಮ್ಮಗಳು. ಇದು ಎಲ್ಲರಿಗೂ ಒಂದು ಹೆಮ್ಮೆಯ ಒಂದು ವಿಚಾರ. ಹೀಗಾಗಿ ಅಜ್ಜನವರಿಂದಲೇ ಆಶೀರ್ವಾದ, ಸಂಸ್ಕಾರ, ಪರಂಪರೆ ದೊರೆತು ಮುಂದೆ ಚಿಕ್ಕಮ್ಮ ದೊಡ್ಡಮ್ಮ ಅವರಿಂದಲೇ ಗಮಕ ಪಾಠದ ಒಂದು ಬೋಧನೆ ಅನ್ನೋದು ಆಗಿದೆ. ಪರಿಷತ್ತು ನಡೆಸುವ ಎಲ್ಲ ಪರೀಕ್ಷೆಗಳಲ್ಲೂ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಮುಂದೆ ಹಿರಿಯರ ಪ್ರೋತ್ಸಾಹ, ಆಶೀರ್ವಾದಗಳಿಂದ ನಾಡಿನ ಹಲವಾರು ಜಿಲ್ಲೆಗಳಲ್ಲಿ, ಸಂಸ್ಥೆಗಳಲ್ಲಿ, ಉತ್ಸವಗಳಲ್ಲಿ ಹೀಗೆ ಸುಮಾರು ವರ್ಷಗಳಿಂದ ಗಮಕ ಕಾರ್ಯಕ್ರಮವನ್ನು ನೀಡುತ್ತಿರುವುದು, ಜೊತೆಗೆ ಆಸಕ್ತರಿಗೆ ಲಘು ಸಂಗೀತ, ಗಮಕ ಪಾಠವನ್ನು ಹೇಳಿಕೊಡುತ್ತಾ ಗಮಕ ಕಲೆಯನ್ನು ಇನ್ನೂ ಹೆಚ್ಚು ಕಲಿಯಬೇಕು, ಬೆಳೆಸಬೇಕು ಎಂದು ಆಸೆಯನ್ನು ಹೊಂದಿರುವ KR ಸತ್ಯಲಕ್ಷ್ಮಿ ಅವರಿಗೆ ಸ್ವಾಗತ. 4/1/19
ಸುಂದರಕಾಂಡದ 7ನೇ ಸಂಧಿಯವರೆಗೂ ಆಗಿತ್ತು. ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದ ಹನುಮ ಇವತ್ತು ರಾವಣನ ಸಭೆಯಲ್ಲಿ ತನ್ನ ಶೌರ್ಯವನ್ನು ಪ್ರಕಟಿಸುವವನು. ಕೇಳಿ ಆನಂದಿಸಿ. ಆದಿವೌಕಸ ಪ್ರಚುರ ಭಾಷಾ ಕವಿಜನೋತ್ತಂಸ ವೇದಗರ್ಭವರ ಪ್ರಸಾದಾಹ್ಲಾದ ಕವಿ ರಘುವರ ಕಥಾ ವಿಮಲೋದದಿಂದ ಆ ಮಹಾಮುನಿ ಪ್ರಾಚೇತ ಸಂವಂದೇ ಚಂಡಬಲ ರಾವಣನ ಸಭೆಯಲಿ ಗಂಡರ ರಣದೋರ್ದಂಡ ಮಾರುತಿ ಜರೆದು ಮೆರೆದನು ಸುಪ್ರತಾಪಕವಾ ಚಂಡಬಲ ರಾವಣನ ಸಭೆಯಲಿ ಗಂಡರ ರಣದೋರ್ದಂಡ ಮಾರುತಿ ಜರೆದು ಮೆರೆದನು ಸುಪ್ರತಾಪಕವಾ ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲರಿಗೂ ನಮಸ್ಕಾರ. ರಾಮಾಯಣದ ಕಥೆಯನ್ನು ಮತ್ತೆ ಹೇಳುವ ಅಗತ್ಯವಿಲ್ಲದೆ ಹೋದರೂ ಕೂಡ ಇವತ್ತಿನ ಏನು ಕಾವ್ಯ ಭಾಗ ಇದೆ ಅದಕ್ಕೆ ಪೂರಕವಾಗಿ 1 ನಿಮಿಷ ನೆನಪು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ. ಶ್ರೀರಾಮಚಂದ್ರ ವನವಾಸ ಕಾಲದಲ್ಲಿ ತನ್ನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಕಳೆದುಕೊಂಡಿದ್ದಾನೆ. ಅಂದರೆ ಅಪಹರಣವಾಗಿದೆ. ಆಕೆ ಜೀವಿಸಿದ್ದಾಳೆ, ಆದರೆ ಅಪಹರಣವಾಗಿ ರಾವಣ ಅವಳನ್ನು ಕದ್ದುಕೊಂಡು ಹೋಗಿ ಲಂಕೆಯ ಅಶೋಕವನದಲ್ಲಿ ಇಟ್ಟಿದ್ದಾನೆ. ಸೀತಾನ್ವೇಷಣ ಕಾರ್ಯಕ್ರಮವನ್ನು ಹಾಕಿಕೊಂಡ ಶ್ರೀರಾಮಚಂದ್ರ ಎಲ್ಲ ಕಪಿ ಸೈನ್ಯ ಸಹಾಯದಿಂದ ಆ ಸೀತಾನ್ವೇಷಣ ಕಾರ್ಯಕ್ರಮಕ್ಕೆ ಮುಂದಾದಾಗ ಆಂಜನೇಯ ಸ್ವಾಮಿ ಹನುಮಂತ ದೇವರು ಸಾಗರೋಲ್ಲಂಘನ ಮಾಡಿ ಲಂಕೆಯನ್ನು ಪ್ರವೇಶಿಸಿ ಹಲವಾರು ದಿನಗಳು ಪ್ರಯತ್ನಪಟ್ಟು ಕೊನೆಗೆ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಕುಶಲವನ್ನು ವಿಚಾರಿಸಿ ಆಕೆಗೆ ಅನುಮಾನ ಬರದ ಹಾಗೆ ನಡೆದುಕೊಂಡು ಆಕೆ ಯಾವುದೋ ರಾಕ್ಷಸರ ಮಾಯೆ ಅಂತ ತಿಳ್ಕೊಂಡ್ಳು. ಈ ರಾಕ್ಷಸರು ಬೇಕಾದಷ್ಟು ರೂಪಗಳಲ್ಲಿ ಬರ್ತಿದ್ರು, ಆದ್ದರಿಂದ ಇದು ಒಬ್ಬ ರಾಕ್ಷಸರ ಮಾಯೆ ಅಂದ್ಕೊಂಡು ಅವಳು ಹೆದರಿದ್ಲು. ಅಂಥ ಸಂದರ್ಭದಲ್ಲಿ ಅವಳಿಗೆ ಸಾಂತ್ವನ ಹೇಳಿ, ಇಲ್ಲ, ನಾನು ಶ್ರೀರಾಮಚಂದ್ರನ ದೂತನಾಗಿ ಬಂದಿದ್ದೇನೆ, ನನ್ನ ಹೆಸರು ಮಾರುತಿ, ಹನುಮಂತ ಅಂತಲೂ ನಾನು ಕರೀತಾರೆ, ವಾಯುಪುತ್ರ ಅಂತೆಲ್ಲ ಹೇಳಿ ಅವಳಿಗೆ ಮತ್ತಷ್ಟು ನಂಬಿಕೆ ಬರಬೇಕು ಅಂತ ಮುದ್ರಿಕೆಂಗರ ರಾಮಚಂದ್ರ ಏನು ಕೊಟ್ಟಿದ್ದ ಅದನ್ನು ಅವಳಿಗೆ ತಲುಪಿಸಿ ಆಗ ಅವಳಿಗೆ ಧೈರ್ಯ ಬಂದು, ಹೌದು, ನನಗೋಸ್ಕರ ಶ್ರೀರಾಮಚಂದ್ರ ಈತನ ಕಳಿಸಿದ್ದಾನೆ ಅಂತ ಸಮಾಧಾನ ಪಟ್ಟುಕೊಂಡು ಬಹಳ ಕೃಶಲಾಗಿರ್ತಾಳೆ. ಆ ತನ್ನಲ್ಲಿದ್ದ ಚೂಡಾಮಣಿಯನ್ನು ಅವನು ಕೊಟ್ಟಿದ್ದನು, ಶ್ರೀರಾಮಚಂದ್ರ ತಲುಪಿಸು ಅಂತ ಹೇಳಿ ಕೊಟ್ಟಿದ್ದಾಳೆ. ಇಲ್ಲಿಗೆ ಈ ಏನು ಪೂರ್ವ ಕಥೆ ಇದೆ ಅದು ಮುಗಿಯುತ್ತೆ. ಆದರೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಂಥದ್ದು, ಗಮಕ ಅಂದರೆ ಕಥೆಯಲ್ಲ, ಕೀರ್ತನಕಾರರು ಮಾಡ್ತಕ್ಕಂಥ ಹರಿಕಥೆಯ ಅಲ್ಲ ಇದು. ಗಮಕ ಅಂದರೆ ಕಾವ್ಯ ಭಾಗಗಳನ್ನು ಆಸ್ವಾದಿಸಬೇಕು. ಕಾವ್ಯದಲ್ಲಿ ಯಾವ ರೀತಿ ಕವಿ ಆ ಪ್ರಸಂಗವನ್ನು ಚಮತ್ಕಾರ ರೀತಿಯಿಂದ ಮತ್ತು ಮನಸ್ಸು ಮುಟ್ಟೋ ಹಾಗೆ ಹೇಳ್ತಾನೆ ಅನ್ನೋದನ್ನು ಪದಗಳ ಮೂಲಕ ತಿಳ್ಕೊಬೇಕಂಥದ್ದು ಬಹಳ ಮುಖ್ಯ. ದಂಡ ಪ್ರಚಂಡ ದೌರ್ದಂಡ ಅಂತ ಹೇಳಿದಾಗ ಕೇಳಿಸಿರ್ಬೇಕು. ಹನುಮಂತ ದೇವರು ಅಲ್ಲಿಂದ ಅಶೋಕವನದಲ್ಲಿ ಆಕೆಯನ್ನು ನೋಡಿ ಹೊರಗೆ ಬಂದು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಈ ಮಹಾರಾಕ್ಷಸರಿದ್ದಾರೆ ಇಲ್ಲಿ, ಇವರೆಲ್ಲ ಮಹಾ ಪ್ರಭಾವಿತರು, ಬಲಶಾಲಿಗಳು. ಆದರೆ ನಮ್ಮ ಶ್ರೀರಾಮಚಂದ್ರ ಯುದ್ಧಕ್ಕೆ ಬರೋ ಅಷ್ಟರೊಳಗೆ ನಾವು ಅದನ್ನು ಸ್ವಲ್ಪ ಕೆಲಸ ಮಾಡಿರೋದು ವಾಸಿ. ಇಷ್ಟೂ ಜನ ರಾಕ್ಷಸರನ್ನು ಒಂದೇ ಸರಿ ಕೊಲ್ಲಬೇಕಾದ್ರೆ ಕಷ್ಟವಾಗ್ಬೋದು, ನಾನು ಸ್ವಲ್ಪ ಇದು ಪ್ರಯತ್ನ ಮಾಡೋಣ ಅಂಥೇಳಿ ಸ್ವಾಭಾವಿಕವಾದ ಕಪಿಚೇಷ್ಟೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಯಾವ ಕಪಿಚೇಷ್ಟೆಯನ್ನು ಶುರು ಮಾಡಿದ್ದಾನೆ ಅಂತ ಅಶೋಕವನ್ನು ಧ್ವಂಸ ಮಾಡೋದಕ್ಕೆ ಹೊರಟಿದ್ದಾನೆ. ಮರಗಳನ್ನು ಕಿತ್ತಾಕೋದು, ಹಣ್ಣುಗಳನ್ನು ಕಿತ್ತಿದೆ ಅದನ್ನೆಲ್ಲ ಕಿತ್ತಿ ಎಸೆಯೋದು, ಹೀಗೆ ಮೇಲಿಂದ ಮೇಲೆ ಇಂಥ
ಕೆಲಸಗಳನ್ನು ಮಾಡ್ತಾ ಇದ್ದಾಗ ರಾಕ್ಷಸರು ನೋಡಿ ಅವನ ಕೋಪಿಸಿಕೊಂಡು ಅವನ ಜೊತೆ ಯುದ್ಧಕ್ಕೆ ನಿಂತಿದ್ದಾರೆ. ಅಲ್ಲಿಗೆ ಈ ಘಟ್ಟ ಆರಂಭ ಆಗಿದೆ. ಆದರೆ ಯುದ್ಧಕ್ಕೆ ನಿಂತಾಗ ಸಾಮಾನ್ಯನಲ್ಲ ಹನುಮಂತ, ಸೂರ್ಯದೇವನಿಂದ ಅಷ್ಟು ಸಿದ್ಧಿಗಳನ್ನು ಪಡೆದಿದ್ದವನು. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಅಷ್ಟಸಿದ್ಧಿಗಳು ಅಂದರೆ ಅಷ್ಟಸಿದ್ಧಿಗಳು ಗೊತ್ತಿತ್ತು ಅವನಿಗೆ ಅಂತ ಹೇಳ್ಬಿಡ್ತಾರೆ. ಆದರೆ ಅಷ್ಟಸಿದ್ಧಿಗಳು ಯಾವುದು ಅಂತ ತಿಳ್ಕೋಬೇಕು. ಅದು ತಿಳ್ಕೊಂಡಾಗ ನಿಜವಾದ ಹನುಮಂತ ಇನ್ನೆಷ್ಟು ಪ್ರಭಾವಶಾಲಿ ಅನ್ನೋದು ಗೊತ್ತಾಗುತ್ತೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ ಮತ್ತು ವಶಿತ್ವ ಅಂಥೇಳಿ 8 ಸಿದ್ಧಿಗಳನ್ನು ಪಡೆದಿರ್ತಾರೆ. ಇದನ್ನು ಕೇವಲ ಒಂದು ನಿಮಿಷ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಹೆಚ್ಚೊತ್ತು ನಾನು ತೊಗೊಳ್ದೆ. ವ್ಯಾಖ್ಯಾನಕಾರರು ಯಾವಾಗಲೂ ಆದಷ್ಟು ಕಡಿಮೆ ಹೇಳಬೇಕು, ವ್ಯಾಖ್ಯಾನಕ್ಕೆ ಅವಕಾಶ ಜಾಸ್ತಿ ಕೊಡಬೇಕು ಅನ್ನೋ ನನ್ನ ಉದ್ದೇಶ. ಅದರಲ್ಲೇ ಅರ್ಥ ಆಗಬೇಕು. ವಾಚನವೇ ಪ್ರಧಾನ, ವ್ಯಾಖ್ಯಾನ ಕೇವಲ ನೆಪ ಮಾತ್ರ. ಅಣಿಮ ಅಂದರೆ ಸೂಕ್ಷ್ಮ ರೂಪವನ್ನು ಧರಿಸ್ತಕ್ಕಂಥ ಶಕ್ತಿ ಆಂಜನೇಯನಿಗಿತ್ತು. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೆಯತಕ್ಕಂಥ ಶಕ್ತಿ ಇತ್ತು, ಅದು ಮಹಿಮ. ಮತ್ತು ಗರಿಮ ಅಂತಂದರೆ ಭಾರ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಮಹಾಭಾರ ಆಗ್ತಕ್ಕಂಥ ಒಂದು ಶಕ್ತಿ ಅವನಲ್ಲಿತ್ತು. ಸಮುದ್ರವನ್ನು ಹಾರಬೇಕಾದ್ರೆ ಹೇಗೆ ಅವನು ತನ್ನ ದೇಹವನ್ನು ಬೆಳೆಸಿ ಪದಾಘಾತ ಮಾಡಿ ಸಮುದ್ರವನ್ನು ಹಾರಿ ಹೋಗ್ತಾನೆ ಬೆಟ್ಟದ ಮೇಲಿಂದ, ಆ ಥರ ಭಾರವಾಗ್ತಕ್ಕಂಥದ್ದು. ಮತ್ತು ಲಘಿಮ ಅಂದರೆ ಹಗುರವೂ ಆಗ್ತಕ್ಕಂಥದ್ದು. ಆ ರಾಕ್ಷಸಿಯರನ್ನ ಸಂಹಾರ ಮಾಡಬೇಕಾದ್ರೆ ಎಷ್ಟು ಹಗುರವಾಗಿ ಸಣ್ಣ ರೂಪದಲ್ಲೂ ಕೂಡ ಅವನು ಹೋಗ್ತಾನೆ. ಮತ್ತು ಪ್ರಾಪ್ತಿ ಅಂದರೆ ಅಸಾಧ್ಯವನ್ನು ಸಾಧ್ಯ ಮಾಡ್ಕೊಳ್ತಕ್ಕಂಥದ್ದು. ನಮಗೆ ಎಷ್ಟೋ ವಿಷಯಗಳು ಅಸಾಧ್ಯವಾಗಿರುತ್ತೆ, ಅದನ್ನು ಸಾಧ್ಯ ಮಾಡ್ಕೊಂಡು ಅದನ್ನು ಗಳಿಸೋದಾದರೆ ಅದು ಪ್ರಾಪ್ತಿ. ಅದಕ್ಕೆ ನಾವೆಲ್ಲ ಹೇಳ್ತೀವಿ ಸದ್ಯ ನನಗೆ ಪ್ರಾಪ್ತಿ ಆಯ್ತಪ್ಪ ಅಂತ. ಯಾಕಂದರೆ ಅಸಾಧ್ಯವಾಗಿದ್ದು ಸಾಧ್ಯವಾದಾಗ ಮಾತ್ರ ಪ್ರಾಪ್ತಿ ಅನ್ನೋದು. ಕೆಲವು ಸರಿ ಮಕ್ಕಳಾಗೋದನ್ನು ಕೂಡ ನಾವು ಪ್ರಾಪ್ತಿ ಇರ್ತೀವಿ. ನನಗೆ ಒಂದು ಹೆಣ್ಮಗು ಆಯಿತು, ನನಗೊಂದು ಗಂಡು ಮಗು ಆಯಿತು, ನನಗೆ ಪ್ರಾಪ್ತಿ ಆಯಿತು ಅಂತ ಸಂತೋಷ ಪಡ್ತೀವಿ ಆಗದೇ ಇದ್ದವರು. ಮತ್ತು ಪ್ರಾಕಾಮ್ಯ ಅಂತಂದರೆ ಸ್ವಲ್ಪವನ್ನು ಇಟ್ಟುಕೊಂಡು ವಿಪುಲವಾಗಿಸ್ತಕ್ಕಂಥದ್ದು. ಸ್ವಲ್ಪ ಇದೆ, ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಶಕ್ತಿ ಈಶತ್ವ, ಅದು ಪ್ರಭಾವ ಬೀರ್ತಕ್ಕಂಥದ್ದು. ಮತ್ತು ವಶಿತ್ವ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸ್ತಕ್ಕಂಥ, ಇಂದ್ರಿಯಗಳನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಳ್ತಕ್ಕಂಥ ಈ 8 ಸಿದ್ಧಿಗಳನ್ನು ಪಡೆದಿದ್ದಂಥವನು ಹನುಮಂತ. ಅದಕ್ಕೆ ಈ ರಾಮಾಯಣದ ಪೂರ್ತಿ ಅವನು ಎಲ್ಲ ಕೆಲಸಗಳನ್ನು ವಿಜೃಂಭಣೆಯಿಂದ ಮಾಡ್ತಾನೆ. ಆ 8 ಸಿದ್ಧಿ ಪಡೆದಿದ್ದು ಸೂರ್ಯದೇವನಿಂದ ಅವನಿಗೆ ಸಿಕ್ಕಿದ್ದು. ಇಲ್ಲಿ ಇವನ್ನ ಬೇಕಾದಷ್ಟು ರಾಕ್ಷಸರು ಅಡ್ಡಗಟ್ಟಿದ್ದಾರೆ. ಅದರಲ್ಲಿ ರಾವಣನ ಮಗ ಅಕ್ಷಕುಮಾರ ಅಂತ ಒಬ್ಬಿರ್ತಾನೆ. ಅಕ್ಷಕುಮಾರನು ಕೂಡ ಹನುಮಂತ ದೇವರು ಸಂಹರಿಸಿದ್ದಾರೆ. ಎಂಥ ಇದು, ಎಲ್ಲರನ್ನು ಸಂಹರಿಸ್ತಾ ಇದ್ದಾನಲ್ಲ ಕಪಿಗಳು. ಒಂದು ಕಪಿ ಇಷ್ಟು ಅವರಿಗೆ, ಕಪಿ ಅಂದರೆ ಒಬ್ಬ ಸಾಮಾನ್ಯ ಒಂದು ಪ್ರಾಣಿ ಅಂತ, ಒಂದು ಅಲ್ಪ ಕೊಡಗ ಅಂತ ಮುಂದೆ ಬರುತ್ತೆ. ಈ ಸಾಮಾನ್ಯವಾದ ಕಪಿ ಇಷ್ಟು ಕೆಲಸ ಮಾಡ್ತಾ ಇದೆಯಲ್ಲ ಅಂತೇಳಿ ಅದು ಯೋಚನೆ ಮಾಡೋಕ್ಕೂ ಹೋಗ್ತಿಲ್ಲ. ರಾಕ್ಷಸರು ಯಾವಾಗಲೂ ಯೋಚನೆ ಮಾಡಲ್ಲ, ಆಲೋಚನಾ ಶಕ್ತಿ ಕಡಿಮೆ ಅವರಿಗೆ. ಹೋಗಿ ಇಂದ್ರಜಿತ್ತುವನ್ನು ಕರೆದಿದ್ದಾರೆ. ಇಂದ್ರಜಿತ್ತು ಈಗ ಆಗ್ತಿದೆ ನೋಡಿ, ಎಷ್ಟು ಕಷ್ಟ ಆಗ್ತಿದೆ. ಆ ಇಂದ್ರಜಿತ್ತು ಅದೇ ಒಂದು ದೊಡ್ಡ ಶಕ್ತಿ ಅಂದ್ಕೊಂಡು ಬಂದ, ಒಂದು ಕಪಿನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಅಂದ್ಕೊಂಡು ಬಂದು ಬೇಕಾದಷ್ಟು ಹೋರಾಡ್ದ, ಆಗಲಿಲ್ಲ ಅವನ ಕೈಲಿ. ಭಾಳ ಕಷ್ಟ ಹನುಮಂತನ ಹತ್ರ ನಿಭಾಯಿಸೋದು. ಕೊನೆಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆ ಬ್ರಹ್ಮಾಸ್ತ್ರಕ್ಕೂ ಕೂಡ ಅವನು ಕಟ್ಟು ಬೀಳ್ತಿರಲಿಲ್ಲ ಯಾರು, ಆಂಜನೇಯ ಸ್ವಾಮಿ. ಅದು ಕೂಡ ಅವನಿಗೇನು ಹಗರಾನೆ, ಇದೆಲ್ಲ ಅಷ್ಟು ಸಿದ್ಧಿ ಇರೋನು. ಆದರೆ ಬ್ರಹ್ಮನಿಗೆ, ದೇವನಿಗೆ ನಾನು ಅಗೌರವ ಸೂಚಿಸಬಾರ್ದು ಅಂಥೇಳಿ 1-2 ನಿಮಿಷ ಕಾಲ ಅದನ್ನು ಹಿಡ್ಕೊಳ್ಳೋಣ ಅಂತೇಳಿ ಆ ಕಟ್ಟುಗಳನ್ನು ಇಟ್ಕೊಂಡು ತಾನು ಬಂಧನಕ್ಕೆ ಒಳಗಾಗಿದ್ದಾನೆ. ಆ ಬಂಧನಕ್ಕೆ ಒಳಗಾದ ಈ ಹನುಮಂತನ ಒಂದು ರಥದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ ರಾಕ್ಷಸ ವೀರರು. ಬಳೆ ಮೊಳೆಯ ನಾರೈವ ಕಮ್ಮರರುಲುಹುಗಳ ಕೈವಾಚಿ ಚೀಲನದ ಉಳಿಯ ಕೆಲಸದ ಬಡಗಿಯರ ಬಿರುದನಿಯ ಕುಳಿತವರ ತಳಪಟವ ಮಾಡುವ ಪದಾಗ್ರದ ಸಲಿಕೆ ಗುದ್ದಲಿ ಹಾರೆಗಳ ಬಲು ಕೆಲಸದ ಒಡ್ಡರ ಕಳಕಳದಿ ಬರುತ್ತಿರ್ದುದು ಅಸುರರಥ. ಭಾಮಿನಿ ಷಟ್ಪದಿ ಆಗಲಿ, ವರ್ಧಕ ಷಟ್ಪದಿ ಆಗಲಿ, ಯಾವುದೇ ಕವಿ ಬರೆದಂಥ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಕೊನೆಯ ಒಂದು ಶಬ್ದವನ್ನು ಯಾರಾದರೂ ಕೂಡ ಗಮನಿಸಲೇಬೇಕಾದ್ರು. ಆ ಇಡೀ ಪದ್ಯದ ಒಂದು ಭಾಗವನ್ನು ಅಲ್ಲಿ ತಂದುಬಿಡ್ತಾನೆ ಚಮತ್ಕಾರದಿಂದ. ಇಲ್ಲಿ ಅಸುರ ರಥ ಅಂತ ಹೇಳಿದೆ. ನಾನು ಮೊದಲೇ ಹೇಳಿದೆ, ರಥದಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ಬರ್ತೀಯಾರ. ಆ ರಥ ಸಾಮಾನ್ಯವಾದಲ್ಲ, ರಾಕ್ಷಸ ರಥ. ಅದೋ ನಮ್ದು ಇಲ್ಲಿ ಆಟೋ ರಿಕ್ಷಾನೋ ಅಥವಾ ಕಾರೋ ಓಡಿಸ್ತೀವಲ್ಲ, ಆ ಥರ ಸಾಧನದಲ್ಲಿ ತುಂಬ ದೊಡ್ಡ ರಥ. ಅದಕ್ಕೆ ಅವನು ಹೇಳ್ತಾನೆ, ಆ ರಥದ ಬಳೆ ಮೊಳೆಗಳನ್ನು ಪರೀಕ್ಷಿಸುವ ಕಮ್ಮಾರರ ಮಾತು. ಆ ರಥ ಸುಮ್ಮನೆ ಹೋಗ್ತಿಲ್ಲ, ಅದು ಸರಿಯಾಗಿ ಹೋಗಬೇಕು. ಅವನು ಹನುಮಂತದವರಲ್ಲಿ ಕುಳಿತಿಯಾನೆ ಅಂದ್ರೆ ಏನಾಗ್ಬಿಡುತ್ತೋ ಅನ್ನೋದು ಅವ್ರ ಭಯವೂ ಇದೆ. ಯಾಕೆಂದರೆ ಅವನಿಗಾಗಲೇ ಶೌರ್ಯವನ್ನು ಪ್ರದರ್ಶನ ಮಾಡಿದ್ದಾನೆ. ಇನ್ನು ರಥ ಎಲ್ಲಿ ಹಾಳಾಗ್ಬಿಡುತ್ತೋ, ಮುಂದಕ್ಕೆ ಹೋಗದ್ರ ಗತಿಯನ್ನು ರಾವಣನ ಸಭೆಗೆ ಹೇಗಪ್ಪ ಕರ್ಕೊಂಡು ಹೋಗೋದು ಅಂತ ಅವರು ಯೋಚನೆ ಮಾಡ್ತಾರೆ. ಕಮ್ಮಾರನ್ನು ಕರ್ಕೊಂಡ್ಬಂದಿದ್ರು. ಭಾಳ ಇದಕ್ಕೆ ಅವಲೋಕನ ದೋಷ ಇಲ್ಲದೇ ಇರತಕ್ಕಂಥ ಕಾವ್ಯ ಇದು.
ಕವಿ ಎಲ್ಲವನ್ನೂ ಅವಲೋಕಿಸಿದ್ದಾರೆ. ಆದರೆ ಇದು ವಾಲ್ಮೀಕಿ ರಾಮಾಯಣದ ಒಂದು ಆಧಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಾಲ್ಮೀಕಿ ರಾಮಾಯಣದ ಭಾಗಗಳನ್ನು ತೊಗೊಂಡಿದ್ದಾನೆ. ಆದರೆ ಕವಿಯ ಚಮತ್ಕಾರ ಏನಿದೆ ಅಂದರೆ ಅವಲೋಕನ, ಇದಾಗಿರ್ಬೋದು, ಹೀಗಿದ್ದಿರ್ಬೋದು ಅಂಥೇಳಿ ಆ ಕಮ್ಮಾರರ ಮಾತುಗಳು ಕೇಳಿಸ್ತಾ ಇದೆ. ಆ ರಥದ ಬಳೆ ಮೊಳೆಗಳನ್ನು ಪರೀಕ್ಷಿಸ್ತಾ ಇದ್ದಾರೆ, ಸರಿಯಾಗಿದ್ದೇನಪ್ಪ ರಥ ಮುಂದಕ್ಕೆ ಹೋಗುತ್ತಾ ಹಾಗೆ ಅಂತ. ಅಲ್ಲಿಂದ ಮುಂದೆ ಬಂದರೆ ಕೈ ಚಾಚಿ ಈ ಚಾಣ ಅಂತ ಚಿಸಲ್ ಅಂತ ಹೇಳ್ತೀವಿ, ಆ ಚಿಸಲ್ ಉಳಿ ಕೆಲಸ ಮಾಡೋ ಬಡಗಿಗಳು ಗಟ್ಟಿಯಾಗಿ ಧ್ವನಿ ಮಾಡ್ತಾರೆ. ಆ ಬಡಗಿಗಳು ಎಲ್ಲೆಲ್ಲಿ ರಥ ಕಳಚ್ಕೊಳ್ಳೋ ಆಗಬಾರ್ದು ಅಂತೇಳಿ ಹೊಡೆದು ಸರಿ ಮಾಡ್ತಾರೆ. ಮತ್ತು ಹಳ್ಳ ತಿಟ್ಟುಗಳು ಬಹುಶಃ ಬೆಂಗಳೂರಿನ ಒಂದು ಭಾಗ ಇರ್ಬೋದು, ಅಲ್ಲಿ ಹಳ್ಳ ತಿಟ್ಟುಗಳು ಜಾಸ್ತಿ ಇತ್ತು ಅಂತ ಕಾಣುತ್ತೆ. ಅಲ್ಲಿ ಅಶೋಕವನದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ನಾನು ನೋಡಿ ಬಂದಿದ್ದೀನಿ. ಶ್ರೀಲಂಕಾಗೆ ಹೋಗಿದ್ದಾಗ ಅಶೋಕ ವಾಟಿಕ ಅಂತ ನೋಡಿ ಬಂದು ಸುಮಾರು 10 ನಿಮಿಷ ನನಗೆ ಅಲ್ಲಿಂದ ಈಚೆ ಬರೋಕ್ಕೆ ಮನಸ್ಸೇ ಬರಲಿಲ್ಲ. ಇನ್ನು ಎಷ್ಟರ ಮಟ್ಟಿಗೆ ಸೀತಾದೇವಿ ಇಲ್ಲಿ ಕೂತ್ಕೊಂಡು ದುಃಖ ಅನುಭವಿಸಿದ್ಲು ಅನ್ನೋದು ಆ ವನಕ್ಕೆ ಹೋಗಿ ನೋಡಿದ್ರೆ ಗೊತ್ತಾದ. ಅಶೋಕ ವಾಟಿಕ ಅದು ಬೃಹತ್ ವನ, ಅದು ಶ್ರೀಲಂಕಾದಲ್ಲಿದೆ, ಅದು ಬಹಳ ಚೆನ್ನಾಗಿದೆ. ಆದರೆ ವನಕ್ಕೆ ಹೋದರೆ ಏನಂದ್ರೆ ಸ್ವಾರಸ್ಯ ಇದ್ದಿದ್ದು ಅಲ್ಲಿ 100 ಕಪಿಗಳಿವೆ. ಇವತ್ತಿಗೂ ಕೂಡ ಅಲ್ಲಿ ಕಪಿಗಳು ಆ ಸೀತಾ ದೇವಸ್ಥಾನದ ಹತ್ರ ಸುಳಿದಾಡ್ತಿರ್ತಾರೆ. ಹೇಗೆ ಏನು ಅಂತ ನಾವು ಕೇಳೋಕ್ಕಾಗೋಲ್ಲ. ಇವೆಲ್ಲ ದೈವ ನಿಯಾಮಕಗಳು. ಅಂತಹ ವನದಲ್ಲಿ ಇದ್ದಂಥ ಸೀತಾದೇವಿ ಅಲ್ಲಿದ್ಲು ಅಂತ ಗೊತ್ತಾದಾಗ ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಿಜವಾಗ್ಲೂ ನಾವು ಸಾಮಾನ್ಯರು ನಾವು, ಆದರೆ ಮಹಾತಾಯಿ ಲಕ್ಷ್ಮಿ ಇಲ್ಲಿ ಬಂದು ಹೀಗೆ ಸ್ವರ್ಗದಲ್ಲ ರಾವಣನ ಒಂದು ಹಾನಿಯಿಂದಾಗಿ ಅಂಥೇಳಿ ಅನಿಸುತ್ತೆ. ಅದೇ ರೀತಿ ಹಳ್ಳ ತಿಟ್ಟುಗಳನ್ನು ಸಮ ಮಾಡುವ ಸರಿಪಡಿಸ್ತಾರೆ. ಗುಂಡಿಗಳು ಅದು ಇದು ಇದ್ದರೆ ಅದನ್ನು ಗುದ್ದಲಿ ಹಾರ, ಅವನು ಎಷ್ಟು ಚೆನ್ನಾಗಿ ಬರೀತಾನೆ. ಸಲಿಕೆ ಗುದ್ದಲಿ ಹಾರಗಳ ಬಲು ಗೆಲಸ ದೊಡ್ಡರ ಕಳಕಳದಿ. ಕವಿ ಪದಗಳನ್ನು ಚಮತ್ಕಾರವಾಗಿ ಬಳಸಿದ್ದಾರೆ. ಆ ಸಲಿಕೆ ಮತ್ತು ಗುದ್ದಲಿ ಹಾರಗಳನ್ನು ಕಷ್ಟವಾದ ಕೆಲಸ ಮಾಡೋ ಹಿರಿಯ ಒಡ್ರು ತಾನೇ ಈ ಕೆಲಸ ಮಾಡಬೇಕು. ಆ ಒಡ್ರು ಆ ಗಲಾಟೆ ಮಾಡ್ತಾರೆ. ಇಂಥ ಗಲಾಟೆಗಳ ನಡುವೆ ಈ ರಾಕ್ಷಸ ರಥ ಹರಿದು ಬರ್ತಾ ಇದೆಯಂತೆ. ಆ ಸಂದರ್ಭದಲ್ಲಿ ಆ ಗಾಲಿ ನಟ್ಟಗಾಳಿಯ ಕೀಳು ತೆರೆಗಳ ಕಟ್ಟುದಚ್ಚಿನ ಕಿಚ್ಚಿನುರುಬೆಯ ದಟ್ಟಣೆಗೆ ಧಾರೆಗಳ ಬಿಡುತ್ತ ಎನ್ನೆಗಳ ಪಕ್ಕಲೆಯ ಥಟ್ಟುಗೆಡುವಾನೆಗಳಿಗಾನೆಯ ಕಟ್ಟುತ್ತ ಅಸುರರಿಗಸುರರನು ಹೊಗಗೊಟ್ಟುತ್ತ ಈ ಪರಿ ನಡೆಸಿತಂದರು ದೃಢ ಪರಾಕ್ರಮನ ದೃಢ ಪರಾಕ್ರಮನ. ಮತ್ತು ನೋಡಿ ಕೊನೆಯ ಶಬ್ದ ಬಹಳ ಮುಖ್ಯವಾಗುತ್ತೆ. ಏನು ಮಾಡಿದ ಇಂಥ ಪರಾಕ್ರಮೆಯನ್ನು ಅಷ್ಟು ಸುಲಭವಾಗಿ ಎಳೆದುಕೊಂಡು ಆಗುತ್ತೆ. ಅಲ್ಲಿ ಆ ರಥ ಬರ್ತಿರುವಾಗ ನೆಲದಲ್ಲಿ ಹೂತ್ಕೊಂಡಿದೆ. ಅದೇ ಗುಂಡಿಗಳಿದ್ದು ಹಳ್ಳಗಳಿದ್ದು ಅಂದರೆ ಏನೋ ಒಂದು ಆಗಬೇಕಲ್ಲ. ಆ ನೆಲದಲ್ಲಿ ಹೂತ್ಕೊಂಡು ರಥದ ಚಕ್ರಗಳನ್ನು ಮೇಲಕ್ಕೆ ಎತ್ತಾ ಇದ್ದಾರೆ. ನೋಡಿ ಇದೆಲ್ಲ ಬಹಳ ನಾವೇನುಕೊಂಡು ಹನುಮಂತ ಹೋದ, ಸೀತೆ ನೋಡ್ದ, ಕರ್ಕೊಂಡು ಬಂದ್ಬಿಟ್ಟ ಅಂತ ಸುಲಭವಾಗಿ ಹೇಳ್ತೀವಿ. ಅದು ಇದೆಲ್ಲ ನಡೆದಿರೋದನ್ನು ನೋಡಿದಾಗ ಎಷ್ಟು ಕಷ್ಟಪಟ್ಟಿರ್ಬೋದು ಈ ರಾಕ್ಷಸರಾಗಲಿ ಅಥವಾ ಆಂಜನೇಯ ಸ್ವಾಮಿ ಆಗಲಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆ ನೆಲದಲ್ಲಿ ಹೂತ್ಕೊಂಡಿದ್ದು ರಥದ ಚಕ್ರ ಮೇಲಕ್ಕೆ ಎತ್ತು ಸಡಿಲಿದ ಅರೆಕಾಲುಗಳನ್ನು ಅಂತ ಅದನ್ನು ಕಟ್ಟಿದ್ದು ಎಲ್ಲ ಸಡ್ಲಾಗಿದ್ದಾರೆ. ಮತ್ತೆ ಕಟ್ತಾ ಇದ್ದಾರೆ, ಬಿಗಿಯಾಗಿ ಕಟ್ತಾ ಇದ್ದಾರೆ. ಜೊತೆಗೆ ಅಚ್ಚಿನಿಂದ ಈ ರಭಸಕ್ಕೆ ಹೋಗುವಾಗ ಉರಿ ಅಂತ ಹೀಟ್ ಶಾಖ ಬಂದರೆ ಅಲ್ಲಿ ಅದಕ್ಕೆ ಎಣ್ಣೆನ ಬಿಡ್ತಾ ಇದೆ. ಎಣ್ಣೆ ನೋಡಿ ಅವೆಲ್ಲ ಗೊತ್ತಿದೆ ಅವರಿಗೆ. ಎಣ್ಣೆ ಪಾತ್ರೆಯಿಂದ ಎಣ್ಣೆ ಬಿಡುತ್ತಾ ಆ ಗುಂಪಿನಿಂದ ಈ ಆನೆಗಳು ಕಟ್ಟಿರ್ತಾರೆ ಅದಕ್ಕೆ, ಅಥವಾ ಆ ಗುಂಪಿನಲ್ಲಿ ಆನೆಗಳಿದ್ದು ಆ ರಥ ಮುಂದೆ ಹೋಗಬೇಕಾದ್ರೆ ಅಂತ ಇಟ್ಕೊಂಡ್ರೆ ಆ ಆನೆಗಳು ಈ ಗುಂಪಿನಿಂದ ಹೊರಬಂದ ತಕ್ಷಣ ಆ ರಥ ಕೂಡಿದ ಆನೆಗಳ ಸ್ಥಾನಕ್ಕೆ ಹೊಸ ಆನೆಗಳನ್ನು ಕಟ್ತಾ ಇದ್ದಾರಂತೆ. ಯಾಕಂದರೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ರಾವಣನ ಸಭೆಗೆ. ನಾವು ರಾವಣನ ಸಭೆಗೆ ಬಂದು ಹನುಮಂತ ಅಂತ ಹೇಳ್ಬಿಡ್ತೀವಿ. ಅದು ಎಷ್ಟು ಶ್ರಮ ಆಗಿದೆ ನೋಡಿ. ಇಂಥ ಆನೆಗಳನ್ನು ಕಟ್ಟದ ರಾಕ್ಷಸರ ಬದಲಿಗೆ ಅಸುರರಿಗೆ ಅಸುರರನು. ಆ ಚಮತ್ಕಾರ ಪದವಿಭಾಗ ಮಾಡ್ಕೊಳ್ಳಿ. ಅಸುರರಿಗೆ ಅಸುರನು ಅಂದರೆ ರಾಕ್ಷಸರಿಗೆ ರಾಕ್ಷಸರನ್ನ ಹೊಸದಾಗಿ ಹೂಡುತ್ತಾ. ಅಲ್ಲೇನ ರಾಕ್ಷಸ ಏನಾದರೂ ಹೊಟ್ಟೋಗ್ಬಿಟ್ರೆ ನನ್ನ ಕೈಲಾಗಲ್ಲ ಅಂಥೇಳಿ ಬದಲಿಗೆ ಇನ್ನೊಬ್ಬ ರಾಕ್ಷಸರು ಬೇಕಲ್ಲ, ಅದು ಎಳಿಬೇಕಲ್ಲ ಅಂತ ರಾಕ್ಷಸರನ್ನು ಕೂಡ ನಿಲ್ಲಿಸ್ತಾ ಈ ರೀತಿಯಲ್ಲಿ ಮಹಾಪರಾಕ್ರಮಶಾಲಿ ಅಂತ ಅಂದರೆ ದೃಢ ಪರಾಕ್ರಮನ ಹನುಮಂತನಿಂದ ರಥವನ್ನು ನಡೆಸ್ಕೊಂಡು ಬಂದಿದ್ದಾರೆ ರಾಕ್ಷಸರು. ಕೆಡಹಿದರು ಮುರಿದು ಕೇರಿಯ ತೊಡಕು ವೀಥಿಯ ಮನೆಯ ನೊಡಬಡಿದರು ಆನುವ ವಿವಿಧ ಸೌಧದ್ವಾರ ಸಂಕುಳವಾ ನಿಡಿಯ ಬಾಲವ ಬೀಸಿ ಬೀದಿಗಲಡ ಬಲದ ನೆಲೆಯುಪ್ಪರಿಗೆಗಳನ್ನು ಅಡಿಮಗುಚುತೈ ತಂದನು ಅನಿಲಜನು
ಅಂಜಲಖಿಲ ಜನ. ಭಾಳ ಚೆನ್ನಾಗಿ ಕಾವ್ಯವನ್ನು ಪ್ರಸಾದವರು ಓದಿದ್ರು. ಅವರು ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ರು, ನಿಡಿಯ ಬಾಲವ ಬೀಸಿ ಅಂತ. ಈ ಕಥೆ ಇಲ್ಲಿರೋದೇ ಬಾಲದ ಕತೆ. ಆ ಬಾಲದ ಮೊದಲೇ ಆದ ಕವಿಯ ಬಾಲವನ್ನು ಒಂದು ರೀತಿಯಲ್ಲಿ ಭಾಳ ಸೊಗಸಾಗಿ ಅದನ್ನು ನಿಡಿಯ ಬಾಲವ ಬೀಸಿ ಅಂತ. ಯಾತಕ್ಕೆ ಅಂತಂದರೆ ಕೇರಿಗಳಲ್ಲಿ ಈ ಆ ಊರು ಲಂಕಾಪಟ್ಟಣದ ಊರಿನಲ್ಲಿ ಬರಬೇಕಾದ್ರೆ ಅನೇಕ ರಸ್ತೆಗಳು ಬೀದಿಗಳು ಇದೆ. ಅಲ್ಲಿ ಅನೇಕ ಮನೆಗಳು ಅಡ್ಡ ಬಂದುಬಿಟ್ಟಿವೆ ನೋಡಿ. ಅಂಥ ಕಡೆನೂ ಈ ಥರ ಇವೆ ಅಂತ. ವಿಶಾಲವಾದ ರಸ್ತೆಗಳಿದ್ದರೂ ಕೂಡ ಕೆಲವು ಕಡೆ ಮನೆಗಳು ಅಡ್ಡ ಬಂದಾಗ ಅದು ಮುರಿದು ಹಾಕೋದು. ಯಾಕಂದರೆ ನೀನು ಕರ್ಕೊಂಡು ಹೋಗ್ಬೇಕಲ್ಲ ಈ ಹನುಮಂತನ. ನೋಡಿ, ನಾವು ಸಾಮಾನ್ಯವಾದ ಕಪಿ ಅಂತ ಹೇಳ್ತಾ ಇದ್ದಾರೆ ಅವರು, ಆದರೆ ಕರ್ಕೊಂಡು ಬರೋಕ್ಕೆ ಆಗ್ತಾಯಿಲ್ಲ. ಅಂದರೆ ಹನುಮಂತ ಎಷ್ಟು ಆ ಗರಿಮಾ ಅಂತ ಹೇಳಿದ್ದಾನೆ, ಗರಿಮಾ ಮತ್ತು ಮಹಿಮಾ ಅಂತ ಹೇಳಿದ್ದಾನೆ, ಅಷ್ಟು ಸಿದ್ಧಿನ ಪಡ್ಕೊಂಡಿದ್ದ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಒಬ್ಬ ಸಿಕ್ಕೋದಿಲ್ಲ. ನಮ್ಮಲ್ಲಿ 3 ಹೇಳ್ತಾರೆ, ಹನುಮ ಭೀಮ ಮಧ್ವ ಅಂತ. ಆ 3 ಜನವೂ ಪ್ರಬಲರೇನೆ. ಹನುಮಂತ ಮತ್ತು ಭೀಮಾದ ತಮ್ಮ ಮತ್ತು ಮಧ್ವಾಚಾರ್ಯರು ಅದೇ ಅವತಾರ ಅಂತ ಹೇಳ್ತಾರೆ. ಹನುಮಂತನ ವಿಷಯ ನಾವು ನೋಡ್ತಾನೆ ಇದ್ದೀವಿ ಇವತ್ತು. ಇನ್ನು ಭೀಮನೂ ಅಷ್ಟೇ. ಭೀಮ ಅಂದರೆ ಭಯಂಕರ ಅಂತ, ಆ ಹೆಸರು ಅರ್ಥನೇ ಭಯಂಕರ ಅಂತ. ಅದರಲ್ಲಿ ಮಧ್ವಾಚಾರ್ಯರು ಕೂಡ ತಮ್ಮ ಕಲಿಗಾಲದಲ್ಲಿದ್ದು ಕೂಡ ಬಹಳ ದಷ್ಟಪುಷ್ಟವಾಗಿರ್ತಾರೆ. ಅವ್ರ ಹತ್ರ ಕುಸ್ತಿ ಆಡೋಕ್ಕೆ ಹೋಗ್ತಿರ್ತಾರೆ ಜನ ಚಿಕ್ಕನ್ನಲ್ಲಿ. ಅಂತಹ ದಷ್ಟಪುಟ್ಟರಾಗಿರ್ತಾರೆ ಅಂದರೆ ಭೀಮನ ಅವತಾರ ಅವರು. ಮತ್ತು ಹನುಮ ಭೀಮ ಮಧ್ವ ಅಂತ ಪುರಂದರದಾಸರು ಸಂಜೀವಿರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿ ನ್ಯಾತಕಯ್ಯ ಅನ್ನೋ ಪದ್ಯದಲ್ಲಿ ಹೇಳ್ತಾರೆ. ಎಲ್ಲ ಓದಿರಬೇಕು, ಭಾಳ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಮನೆಗಳನ್ನು ಮುರಿದು ಕೆಡವಿದರು. ರಥಕ್ಕೆ ತಗಲ್ತಾ ಇದ್ದ ಭವನಗಳು, ರಥಕ್ಕೆ ಭವನಗಳು ಯಾವ್ದಾದ್ರು ತಗಲ್ತಾ ಇದ್ದರೆ ಆ ಬಾಗಿಲನ್ನು ಬಡಿದು ಹೊಡೆದಾಕಿದ್ರು, ರಥಕ್ಕೆ ಜಾಗ ಬಿಡಿ ಅಂತ. ಇದನ್ನು ನೋಡಿದ ಹನುಮಂತ, ಯಾಕೋ ಭಾಳ ಕಷ್ಟಪಡ್ತೀರ ಅಂದ್ಬಿಟ್ಟು ತನ್ನ ಬಾಲನೇ ಬೀಸಿದ. ಉದ್ದವಾದ ಬಾಲವನ್ನು ಬೀಸಿ ರಸ್ತೆಗಳ ಆ ಕಡೆ ಈ ಕಡೆ ಎಡಬಲಗಳಿದ್ದ ಉಪ್ಪರಿಗೆ ಮನೆಗಳನ್ನು ಅಡಿಮೇಲಾಗುವಂತೆ ಉರುಳಿಸಿದ್ದಾನೆ. ಇನ್ನೆಷ್ಟು ಆಂಜನೇಯ ಸ್ವಾಮಿ ನೋಡುತ್ತೆ. ದೇವಸ್ಥಾನಕ್ಕೆ ಹೋದರೆ ಎಷ್ಟು ಕಾಣುತ್ತೆ. ಆದರೆ ನೀವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಹನುಮಂತ ಅಷ್ಟೆತ್ತರದ ಹನುಮಂತ ಮಾಡಿರ್ತಾರೆ. ಅದು ನೋಡಿದಾಗ ನಿಮ್ಗೆ ಗಾಬರಿ ಆಗುತ್ತೆ. ನೀವೊಂದು 5 ಅಡಿ ಇರ್ತೀರಿ, ಆದರೆ ಅದು 40 ಅಡಿ ಇರುತ್ತೆ ಅಥವಾ 60 ಅಡಿ ಇರುತ್ತೆ. ಶ್ರೀಲಂಕಾದಲ್ಲಿ ಅಶೋಕ ವಾಟಿಕ ಪಕ್ಕದಲ್ಲಿರೋ ದೇವಸ್ಥಾನ 60 ಅಡಿ ಇದೆ. ನೋಡಿ ಗಾಬರಿ ಆಗಬೇಕು, ಇಂಥ ಹನುಮಂತ ಇದು ನೋಡಬೇಕು. ಅಂಥದ್ದನ್ನು ನೋಡಿದಾಗಲೇ ನಮ್ಗೆ ಅದರ ಶಕ್ತಿ ಏನು ಅಂತ ಗೊತ್ತಾಗ್ತದೆ. ಈ ಅಡಿಮೇಲಾಗುವಂತ ಉರುಳಿಸಿದ್ದಾನೆ. ಇದನ್ನು ನೋಡಿ ಜನಗಳೆಲ್ಲ ಹೆದರ್ಕೋತಾರೆ. ಹನುಮಂತ ಮಾತ್ರ ರಥ ಏರಿ ಬರ್ತಾ ಇದ್ದಾನೆ. ಊರ ಹೊಗಿಸಿದರು ಅರಿದರಿದು ಹೆಮ್ಮಾರಿಯನು, ಊರ ಹೊಗಿಸಿದರು ಕೇಡಾಯ್ತೆನುತ ಧವಳಾರ ಗೋಪುರದೇರಿಕೆಯ ನೋಟಕರು ಮುರಿಗೆಡದು ದೂರದಲ್ಲಿ ನಿಂದಿದರು ಬಳಿಕವ ಗೋರಿದನು ಗುಡಿಯಿರಿದು ಬಾಲದ ಗೋರೆಯಲಿ ತಳಮಗುಚಿದನು ತೋರಣದ ಸಾಲುಗಳ. ಎಂಥ ಕೆಲಸ ಮಾಡಿದ್ದಾರೆ ಇವರು. ಹೋಗಿ ಹೋಗಿ ಅರಿದರಿದು ಅನ್ನೋ ಪದ, ತಿಳಿದು ಈ ಹೆಮ್ಮಾರಿಯನ್ನು ಊರೊಳಗೆ ಬಿಟ್ಟಿದಾರಲ್ಲಪ್ಪ, ಎಂಥ ಕೆಲಸ ಮಾಡಿ. ಇವರು ರಥನೂ ಹೇಳಿದ್ದಾರೆ, ಅದು ಭಯನೂ ಆಗ್ತದೆ. ಅಯ್ಯೋ ಹೆಮ್ಮಾರಿಯನ್ನು ಬಿಟ್ಬಿಟ್ಟಿದಾರಲ್ಲ ಇಲ್ಲಿ. ಈ ಹೆಮ್ಮಾರಿಯನ್ನು ಊರೊಳಗೆ ಹೊಗಿಸಿದರು ಅಂದರೆ ಊರಿನಲ್ಲಿ ಹೋಗೋದಕ್ಕೆ ಬಿಟ್ಟಿದಾರಲ್ಲ, ಕೇಡಾಯಿತು ನೋಡಿ. ಅವ್ರಿಗಾಗಲೇ ಗೊತ್ತಾಗೋಯ್ತು, ಇನ್ನು ನಮಗೆ ಉಳಿಗಾಲವಿಲ್ಲ, ಖಂಡಿತ ಕೇಡಾಗುತ್ತೆ ಅನ್ನುತ್ತಾ ಧವಳಾಗಾರಗಳ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಹೇಳ್ತಾರೆ. ಧವಳಾರ ಗೋಪುರ ಅಂತ ಅಂದರೆ ಬಿಳಿ ಸುಣ್ಣ, ಧವಳ ಅಂದರೆ ಶ್ವೇತ ಬಣ್ಣ. ನೀವು ಧವಳ ನೋಡಬೇಕು ಅಂದರೆ ಒರಿಸ್ಸಾ ಭುವನೇಶ್ವರಕ್ಕೆ ಹೋಗಿ ಧವಳಗಿರಿ ಅಂತ ಇದೆ, ಅಲ್ಲಿ ಹೋಗಿ ನೋಡಬೇಕು. ಬುದ್ಧನ ದೇವಸ್ಥಾನ ಅಲ್ಲಿರೋ ಬಿಳಿ ನನಗೆ ಇನ್ನೆಲ್ಲೂ ಕಂಡಿಲ್ಲ, ಅಷ್ಟು ಸ್ವಚ್ಛವಾಗಿದೆ, ಬೆಳ್ಳ ಬಣ್ಣ. ಅಲ್ಲಿ ಹೋದರೆ ಧವಳ ಅಂದರೆ ಏನು ಅಂತ. ಆ ಧವಳಾಗಾರಗಳ ಸುಣ್ಣದ ಬಳಿದ ಭವನಗಳ ಗೋಪುರಗಳನ್ನೇರಿ ಕೆಲವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದಾದ್ರು ರಥೋತ್ಸವ ಎಲ್ಲ ಆದರೆ ಕಾಣೋದಿಲ್ಲ ಅಂತ ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೋಡ್ತಾರಲ್ಲ, ಅಲ್ಲೂ ಇದ್ದರು ರಾಕ್ಷಸರು. ಅವರು ಕೂಡ ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ದೂರದಲ್ಲಿ ನಿಂತ ಎಲ್ಲಿ ಏನು ಮಾಡ್ಬಿಡ್ತಾನೆ, ಯಾಕಂದ್ರೆ ಬಾಲ ಬೀಸ್ತಾ ಇದ್ದಾನಲ್ಲ, ಬಾಲ ತೆಗೆದು ಬಿದ್ದು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಈ ಹನುಮಂತ ತನ್ನ ಅತಿಶಯವಾದ ತನ್ನ ಬಾಲವನ್ನು ಮೊರದಿಂದ ಮನೆಗಳನ್ನು ಗೋರ್ಬಿಟ್ಟ. ಮರ ಇದೆಯಲ್ಲ, ಬಾಲ ಅಂದರೆ ಮೊರ, ಅವನಿಗೆ ಮರದಲ್ಲಿ ಹೇಗೆ ಗೋರ್ಬಿಡ್ತಾರೆ ಆ ರೀತಿ ಬಾಲವೆಂಬ ಮೊರದಿಂದ ಗೋರಿಬಿಟ್ಟನು ಮರಗಳನ್ನು, ಆ ಸಾಲದ ತೋರಣ ಕಂಬಗಳನ್ನು ಅಡಿಮೇಲು ಮಾಡಿದಂತೆ. ಅಷ್ಟು ಚೆನ್ನಾಗಿ ಹೇಳಿದ್ದಾನೆ. ತಳ ಮಗುಚಿದನು ಬಾಲದ ಗೋರೆಯಲಿ ಅಂತ, ಆ ಶಬ್ದ ಬಹಳ ಚೆನ್ನಾಗಿದೆ. ತಂದನಿಂದ್ರಾರಾತಿ ರಾಜ
ಕಾಯರಿ ಪುಂಧಮನ ರಾಕ್ಷಸಮದ್ವಿಭವೃಂದ ಕಂಠೀರವನ ಖಲಕುಲ ಕಾಲ ಭೈರವನ ತಂದನಿಂದ್ರಾರಾತಿ ನಂದನವ ಕಿತ್ತು ಅಕ್ಷಮುಖ್ಯರ ಕೊಂದ ಕೋಡಗವಿದೆ ಮನಸ್ಸಿಗೆ ಬಂದ ಪರಿಯನು ಮಾಡೆನುತ ಕೈ ಮುಗಿದ ನೈಯಂಗೆ ತಂದನಿಂದ್ರಾರಾತಿ. ಇಂದ್ರಜಿತ್ತು ಆ ಹನುಮಂತರನ್ನ ಸಭೆಗೆ ಕರ್ಕೊಂಡು ಬಂದಿದ್ದಾನೆ, ರಾವಣನ ಸಭೆಗೆ ಕರ್ಕೊಂಡು ಬಂದಿದ್ದಾನೆ. ಅದು ಎಂಥ ಹನುಮಂತ ಅವನು, ಶತ್ರುರಾಜನು ದಮನ ಮಾಡತಕ್ಕಂಥವನು. ರಾವಣ ಲಂಕಾಪಟ್ಟಣ ಎಲ್ಲ ಶತ್ರುಗಳನ್ನು ಒಬ್ಬನೇ ಸೋಲಿಸಿ ಎಲ್ಲರನ್ನು ಸಂಹಾರ ಮಾಡಿ ಸೀತೆಯನ್ನು ಒಂದೇ ದಿನದಲ್ಲಿ ಕರ್ಕೊಂಡ್ಬರೋ ಶಕ್ತಿ ಹನುಮಂತನಿಗಿತ್ತು. ಅಷ್ಟು ಅವನೇ ಹೇಳ್ತಾನೆ, ನನಗೆ ಶಕ್ತಿ ಇದೆ ಅಮ್ಮ, ಆದರೆ ನಾನು ಸ್ವಾಮಿ ಭಕ್ತ, ನಾನಿಲ್ಲಿ ಬಂದಿರೋದು ಅವನು ಮೆಸೆಂಜರ್ ಆಗಿ ದೂತನಾಗಿ, ನನಗೆ ಆ ಕೆಲಸ ಎಲ್ಲ ಮಾಡೋಕ್ಕೆ ಅವನು ಅವಕಾಶ ಕೊಟ್ಟಿಲ್ಲ, ಅಪ್ಪಣೆನೂ ಕೊಟ್ಟಿಲ್ಲ, ಅದು ನಾನು ಅದೆಲ್ಲ ಮಾಡೋಕ್ಕೆ ಹೋಗೋಲ್ಲ ಅಂತ ಹೇಳಿರ್ತಾನೆ. ಇಂತಹ ಶತ್ರುರಾಜನ ದಮನ ಮಾಡುವ ರಾಕ್ಷಸರೆಂಬ ಮದಿಸಿದ ಆನೆಗಳಿಗೆ ಅಂತ ಹೇಳ್ತಾನೆ, ಭಾಳ ಚೆನ್ನಾಗಿ ಹೇಳ್ತಾನೆ ಅವನು ಕವಿ. ಪುರಂಧಮನ ರಾಕ್ಷಸ ಮದದ್ವಿಭ ವೃಂದ ಕಂಠೀರವ ಅಂದರೆ ಆ ಮದಿಸಿದ ಆನೆಗಳ ಸಿಂಹನಾದ ಆ ರಾಕ್ಷಸ ಸಮೂಹಕ್ಕೆ ಕಾಲಭೈರವಾಗಿರ್ತಕ್ಕಂಥ ಹನುಮಂತ ಹನುಮಂತನನ್ನು ಇಂದ್ರಜಿತ್ತು ರಾವಣನ ಸಭೆಗೆ ಕರ್ಕೊಂಡ್ಬಂದಿದ್ದಾನೆ. ಏನೇನು ಅಂಥ ದೊಡ್ಡ ಕೆಲಸ ಏನು ಮಾಡಿಲ್ಲ ಅವನು, ಆದರೆ ಅದೇ ಅವನಿಗೆ ದೊಡ್ಡ ಕೆಲಸ. ಇಂದ್ರಜಿತ್ತು ಹೊಗಳ್ತಾ ಇದ್ದಾರೆ ಎಲ್ಲರೂ, ಏನು ಇಂಥ ಒಳ್ಳೆ ಕೆಲಸ ಮಾಡ್ದ ಅವನು, ಕರ್ಕೊಂಬಂದಿದ್ಬಿಟ್ಟು ಅಷ್ಟು ಸುಮ್ಮನೆ ಇಲ್ಲ ನೋಡಿ. ಕೊನೆಯಲ್ಲಿ ಹೇಳ್ತಾನವನು ಕೈ ಮುಗಿದನ ಅಯ್ಯಂಗೆ, ಅದು ಅಗೌರವ ಅಂತಕ್ಕಂಥ. ಒಬ್ಬ ತಂದೆಗೆ ಯಾರೇ ಅವನು ರಾಕ್ಷಸ ಆದರೆ ಅವನ ತಂದೆ ಇರಬಾರ್ದೆ, ಬ್ರಾಹ್ಮಣ ಆದರೆ ಅವನಿಗೆ ತಂದೆ ಇರಬಾರ್ದೆ, ಒಕ್ಕಲಿಗಾದರೆ ಅವನಿಗೆ ತಂದೆ ಇರಬಾರ್ದೆ, ಎಲ್ಲರಿಗೂ ತಂದೆ ಇದ್ದೇ ಇರ್ತಾನೆ. ತಂದೆಗೆ ನಮಸ್ಕಾರ ಮಾಡಿ ಕೈ ಮುಗಿದ ನಂಗೆ, ಇದು ನಮ್ಮಲ್ಲಿ ಬರಬೇಕಾದ ಸಂಸ್ಕೃತಿ. ಇದು ಆ ಸಂಸ್ಕೃತಿಯನ್ನು ಬಹಳ ಚೆನ್ನಾಗಿ ತೊರವೆ ನರಹರಿಯಲ್ಲಿ ವರ್ಣಿಸ್ತಾನೆ. ಆ ಇಂದ್ರಜಿತ್ ಸಭೆಗೆ ಬಂದ್ಬಿಟ್ಟು ನೋಡು ಕರ್ಕೊಂಡು ಬಂದುಬಿಟ್ಟಿದ್ದೇನೆ ನಾನು ಎಷ್ಟು ವೀರ ಅಂತ ಹೇಳ್ಕೊಳಕ್ಕೆ ಹೋಗಲಿಲ್ಲ ಅವನು. ಕೈ ಮುಗಿದಾನೆ ಹೆಂಗೆ ಅಯ್ಯಂಗೆ ಅಂದರೆ ಅಪ್ಪನಿಗೆ, ತಂದೆಗೆ ಕೈ ಮುಗಿದು ಅಶೋಕವನವನ್ನು ಕಿತ್ತು ಅಕ್ಷನೇ ಮೊದಲಾದ ಪ್ರಮುಖ ವೀರರನ್ನು ಕೊಂದ ಕಪಿ ಇದ್ದೇನೆ, ಅದನ್ನು ತಂದಿದ್ದೀನಿ, ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡ್ಕೊಳ್ಳಿ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ಟ. ಕೊಲ್ಲು ಕಡಿತಿ ವಿತಿದಿಯನುಗಿ ಹೊಯ್ಹಲ್ಲ ನಿರಿ ತರಿ ಕೊರೆಯನುತ ಕಿಡಿಯೊಲ್ಲಗುವ ಕೋಪದಲ್ಲಿ ಖಳಪತಿ ಬೆಸೆಸೆ ಭಟನಿಕರ ಘಲ್ಲಿಸಿದರೀತನನು ಘಾಡಿಯ ಘಲ್ಲನೆಯ ಗಾಯದಲ್ಲಿ ಹನುಮನು ಹುಲ್ಲು ಕಡ್ಡಿಗೆ ಬಗೆಯದಿರ್ದನು ನಿಖಿಲ ಕೈದುಗಳ. ಆ ರಾವಣ ಸ್ವಲ್ಪವೂ ಆಲೋಚನೆ ಮಾಡಲ್ಲ, ಅಲ್ಲೇ ಬಂದಿತ್ತು ತೊಂದರೆ. ರಾಕ್ಷಸ ವೀರ, ರಾಕ್ಷಸರ ರಾಜ, ಒಂದು ಸಿಂಹಾಸನ ಮೇಲೆ ಕೂತೇನೆ, ಘನತೆ ಗೌರವ ಬೇಡವೇ ಅವನಿಗೆ? ಅವನಿನ್ನೂ ಕರ್ಕೊಂಬಂದು ಹೇಳಿದಾರೆ, ಯಕ್ಷಕುಮಾರ ಇವ್ರನ್ನೆಲ್ಲ ಕೊಂದವನು ಇವನೇನೆ, ನಿಮ್ಮ ಇಷ್ಟ ಬಂದಂಗೆ ಮಾಡಿ ಅಂದರೆ ಇವನು ಸುಮ್ಮನೆ ಇರಲಿಲ್ಲ. ಅಲ್ಲಿ ನಿಂತಿದ್ದಲ್ಲ ಭಟ್ರು ಸುತ್ತಲೂ ನಿಂತಿದ್ರು. ಅವರಿಗೆ ಕೊಲ್ಲು, ಕಡಿ, ತಿವಿ, ತಿದಿ, ಹೊಯ್, ಏನು ಹೇಳಿದ್ದು ಕೊಲ್ಲಿ ಅವನ, ಕತ್ತರಿಸಿ ಹಾಕ್ಬಿಡಿ ಅವನ್ನ. ಏನು ಅವ್ನು ಯಾರು ಏನು ಅಂತಲೂ ಕೇಳಬಾರ್ದೆ. ಈಗ ಯಾರೋ ಬಂದಿರ್ತಾರೆ ಪಾಪ, ಎಲ್ಲಿಂದೋ ಯಾರೋ ವಿಷಯ ತೊಗೊಂಡು, ಯಾರ ನೀನು ಹೋಗಿ ಅಲ್ತೆ ನಿಂತಾರೆ, ಏನಾದ್ರು ಕೇಳ್ದೆ ಹೆಂಗೆ ಒಳಗೆ ಬಂದೆ ನೀನು ಅಂತಂದರೆ ಸರಿಯೇ ಇದು. ಅವ್ನು ಯಾತಕ್ಕೆ ಏನು ವಿಚಾರ ಮಾಡೋ, ಆಮೇಲೆ ಅದು ಗೌರವ ಘನತೆ ಇರಬೇಕು. ರಾಜನಾದವನು ನಿಂತು ನಡ್ಕೊಳ್ಳೋದೆ, ಕತ್ತರಿಸು ಇರಿ. ಅಷ್ಟಲ್ಲ, ಶ್ವಾಸಕೋಶಗಳನ್ನು ಹೊರಗೆ ಕೀಳಿ. ಈಗ ಅವನಿಗೆ ಉಳಿದು ಶ್ವಾಸಕೋಶಗಳನ್ನ ಹೇಳೋದು, ಅವನೇನು ಉಳಿದಿರ್ತಾನೆ, ಅವನು ರಾವಣ ಎಲ್ಲೋ ವೈದ್ಯನಾಗಿರಬೇಕು, ಎಳೆದು ಬಿಡುತ್ತೆ ಶ್ವಾಸಕೋಶಗಳನ್ನ. ಹಲ್ಲು ಮುರಿ ನೋಡಿ ಹೇಗಿದೆ, ಜೊತೆಗೆ ಕೊಚ್ಚು ಕೊರೆ, ಇಷ್ಟು ಹೇಳಿದನು. ಅವನೆಷ್ಟು ಚೆನ್ನಾಗಿ ಕೊಲ್ಲು ಕಡಿ ತಿವಿ ತಿದಿ ಎನುಗಿ ಹೋಗಿ ಹಲ್ಲ ನೀರಿ ತರೆ ಕೊರೆ ಎನ್ನುತ್ತ ಕಿಡಿಯಲ್ಲಗೂ ಕೋಪದಲ್ಲಿ ಖಳಪತಿ ಬೆಸಸೆ. ಅವನು ಆಜ್ಞೆ ಮಾಡಿದ್ರೆ ಇವರು ಕೇಳಬೇಕಲ್ಲ, ಅವನ ರಾವಣ ಎಂತವನೋ ಅವನ ಶಿಷ್ಯರು ಹಾಗೇ ಇರ್ತಾರೆ. ಅವನ ವಿಚಾರ ಮಾಡೋದಿದೆ, ಆದರೂ ಕೂಡ ಇವನು ಈ ಮಾಡಲೇ ಇಲ್ಲ. ತಕ್ಷಣ ಅವರೆಲ್ಲ ಏನು ಮಾಡೋ, ಸೈನಿಕರು ಬಂದು ಹನುಮಂತನ ಹೊಡೆಯೋಕ್ಕೆ ಶುರು ಮಾಡೋದು. ಅವನು ಬ್ರಹ್ಮಾಸ್ತ್ರ ಕಟ್ಟಿಬಿದ್ದು ಹಗ್ಗ ಕಟ್ಕೊಂಡಿದ್ದಾನೆ, ಅವನು ಹೊಡೆದಿದ್ದಲ್ಲದೆ ಪೀಡಿಸಿದ್ರು. ಯಾಕಂದ್ರೆ ಅವನೀಗ ಅವನ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವರು ಇಂದ್ರಜಿತ್ತು ಅಧೀನದಲ್ಲಿದ್ದಾನೆ, ಕಟ್ಟಾಕ್ಬಿಟ್ಟಿದ್ದಾರೆ. ಈಗ ಅವನೇನು ಮಾಡೋಕ್ಕಾಗಲ್ಲ, ಹೊಡೆದಿದ್ದಾರೆ. ಸಮಸ್ತ ಆಯುಧಗಳನ್ನು ಪ್ರಯೋಗಿಸಿದ್ದಾರೆ. ಆದರೆ ಅವೆಲ್ಲ ಏನಾಯ್ತಂತೆ, ಆಯುಧಗಳೆಲ್ಲ ಹುಲ್ಲು ಕಡ್ಡಿಗೆ ಸಮ ಆಗಿ. ಆ ಶಕ್ತಿಯನ್ನು ನಾವು ಮನುಷ್ಯರು ಬೆಳೆಸ್ಕೋಬೇಕು.
ಇಂಥ ಕಥೆಗಳನ್ನ ಓದಿದಾಗ ಆ ಶಕ್ತಿ ಅಂದರೆ ಯು ಹ್ಯಾವ್ ಟು ಫೇಸ್ ಇಟ್ ಅಂತ ಅಷ್ಟೇ. ಇನ್ನೇ ಆ ಶಕ್ತಿ ಬೆಳೆಸ್ಕೊಂಡು ಯಾರಾದರೂ ಹೊಡಿರಪ್ಪ ಪರವಾಗಿಲ್ಲ ಅಂತಲ್ಲ, ಆ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅದು ನಿಜವಾದ ಶೌರ್ಯ ಅಂತ. ಏನಾಗಲಿ ನಾನು ಎದುರಿಸ್ತೀನಿ ಅಂತಕ್ಕಂಥ ಶಕ್ತಿಯನ್ನು ಹನುಮಂತನ ಕಥೆ ಓದಿದಾಗ ನಾವು ತಿಳ್ಕೋಬೇಕು. ಅದಕ್ಕೆ ಇದಕ್ಕೆ ಸುಂದರಕಾಂಡ ಅಂತ, ಭಾಳ ಸುಂದರವಾದಂಥ ಒಂದು ಕಾಂಡ ಇದು. ಇಲ್ಲಿ ಆ ಸಮಸ್ತ ಇದನ್ನು ಹುಲ್ಲು ಕಡ್ಡಿಗೂ ಕಡೆಯಾಗಿ ಕಂಡಿದ್ದಾನೆ ಆ ಮಹಾವೀರ ಆಂಜನೇಯ ಸ್ವಾಮಿ. ನೋವು ಘನ ಮಾತಾಡಬಾರದು, ಜೀವ ಚಂಚಲವಾಗುತ್ತಿದೆ, ಸಜೀವಿಗಳು ನಾವಾದರೆ ಐಸಲೆ ಮಾತು ಬಳಿಕೆ ಮಗೆ, ನಾವು ಮಾಡಿದ ಹೊಲ್ಲೆವಾವುದು, ನಾವು ಮಾಡಿದ ಹೊಲ್ಲೆವಾವುದು, ನೀವು ನಮ್ಮನ್ನು ಕಟ್ಟಿಕೊಳ್ಳುವುದು, ಇದಾವರಾಯರ ರಾಜಪದ್ಧತಿ, ಇದಾವರಾಯರ ರಾಜಪದ್ಧತಿ ಎಂದನ ಹನುಮ. ಇವರೆಲ್ಲ ಹೊಡಿತಾ ಇದ್ದರೆ ರಾವಣಂಗೆ ಸ್ವಲ್ಪ ಯೋಚನೆ ಮಾಡ್ದೆ. ಸ್ವಲ್ಪ ಏನೋ ಒಂದು ಸ್ವಲ್ಪ ಅವನಿಗೆ ಏನೋ ಮಿಂಚಿನಂಥ ಶಕ್ತಿ ಅಂತ, ಫ್ಲ್ಯಾಶ್ ಅಂತ ಇಂಗ್ಲೀಷಲ್ಲಿ. ಆ ಫ್ಲ್ಯಾಶ್ ಇಲ್ಲ, ತಪ್ಪು ನಾವು ಮಾಡ್ತಿರೋದು, ಸ್ವಲ್ಪ ತಡೀರೋ, ಹೊಡಿಬೇಡಿ ಅಂತ ನಿಲ್ಲಿಸಿದಾನೆ. ಆವಾಗ ಹನುಮಂತ ಹೇಳ್ತಾ ಇದ್ದಾನೆ, ನೋವು ಘನ ಮಾತಾಡಲಾರದು. ಅಯ್ಯೋ ತುಂಬ ನೋವಾಗಿದೆ ನೋಡಿ. ಹನುಮಂತನಿಗೆ ನೋವಾಗೋಕ್ಕೆ ಸಾಧ್ಯವೇ? ಹನುಮಂತನಿಗೆ ನೋವಾಗ್ಬಿಟ್ರೆ ನಾವು ಉಳಿತೀವಿ? ಇಲ್ಲ. ಅದನ್ನು ಮೊದಲು ಯೋಚನೆ ಮಾಡ್ಬೇಕು ನಾವು. ಹನುಮಂತನ ಒಂದು ಸಣ್ಣ ಪೆಟ್ಟದು ನಮಗೆ ಭಾಳ ಕಷ್ಟವಾಗ್ಬಿಡುತ್ತೆ. ಹನುಮಂತ ದೇವರು ಸಾಮಾನ್ಯ ಚಿರಂಜೀವಿ, ಇಲ್ಲೆಲ್ಲೋ ಇರ್ತಾನವನು. ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತ ಒಬ್ಬ. ಹನುಮಶ್ಚ ವಿಭೀಷಣನು ಚಿರಂಜೀವಿ. ಅದನ್ನು ನಾವು ಯೋಚನೆ ಮಾಡೋಕೆ, ಹನುಮಂತನ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲೋ ಇರ್ತಾನಪ್ಪ ಅಂತ. ತುಳಸಿದಾಸರ ರಾಮಾಯಣ ಹೇಳ್ತಿರ್ಬೇಕಾದ್ರೆ ಹನುಮಂತ ಮರದ ಮೇಲೆ ಕೂತಿದ್ದಂತೆ. ಅವ್ರು ಯಾವುದೋ ಒಂದು ತಪ್ಪು ಹೇಳ್ಬಿಟ್ರು. ಅವಾಗ ತಂಗಂತ ಕೆಳಗಿಳಿದ ಹನುಮಂತ, ನೀವು ತಪ್ಪು ಹೇಳ್ತಿದ್ರೆ ನನ್ನ ಕಣ್ಣು ಅವಾಗ ಕೆಂಪಗಿತ್ತು ಅಂತ, ಕೋಪದಲ್ಲಿ ಕೆಂಪಗಿತ್ತು, ನೀವು ನೋಡಿದ್ರೆ ಇಲ್ಲಿ ಶಾಂತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ಇದು ಸರಿ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಆವಾಗ ತುಳಸಿದಾರ ತಪ್ಪು ಮಾಡಿದೆ, ನೀವು ದೇವರು ಅಂತ ಹಂಗೆ ಹೇಳಿದೆ ಅಂತ ತಪ್ಪಾಯಿತು ಅಂತ ಹೇಳ್ತಾ. ಅಂದರೆ ಅಂಥ ಇರ್ಬೋದು, ನಾವು ಯೋಚನೆ ಮಾಡಬೇಕು, ಎಲ್ಲೋ ಇರ್ಬೋದು. ಅದಕ್ಕೆ ಇವಾಗ ಒಂದು ಸಣ್ಣ ಕಪಿ ಅಥವಾ ಕೋತಿ ಎಲ್ಲಾದರೂ ಯಾವುದಾದ್ರು ಊರಲ್ಲಿ ತೀರ್ಕೊಂಡ್ರೆ ಅದಕ್ಕೆ ಸಂಸ್ಕಾರ ಮಾಡ್ತಾರೆ, ಅದಕ್ಕೆ ಕುಂಕುಮ ಹಾಕ್ತಾರೆ, ಅರಿಶಿನ ಹಾಕ್ತಾರೆ, ಹೂವು ಹಾಕ್ತಾರೆ, ಬೇಕಾದಷ್ಟು ಮೆರವಣಿಗೆ ಮಾಡಿ ಆ ಕೋತಿಯನ್ನು ಹನುಮಂತ ದೇವರು ಅಂತ ಹೇಳಿ ಅವರಿಗೆ ಸಂಸ್ಕಾರ ಮಾಡ್ತಾರೆ. ಅದು ನಮ್ಮ ಸಂಸ್ಕೃತಿ. ಹೀಗೆ ಇವನು ಯಾರಿಗೋ ಇದ್ದಾನೆ, ಸ್ವಲ್ಪ ತಡೀರಪ್ಪ ಅಂತ ಹೇಳಿದಾಗ ಇವನು ತುಂಬ ನೋವಾಗ್ತದೆ ಸ್ವಾಮಿ, ಮಾತಾಡೋಕ್ಕಾಗ್ತಾ ಇಲ್ಲ, ಪ್ರಾಣ ಹೋಗ್ತಾ ಇದೆ. ಇನ್ನೇನು ಹೊಡೆದ್ರೆ ಸುಸ್ತಾಗದೇ ಇರುತ್ತೆ, ಪ್ರಾಣ ಹೋಗ್ತದೆ. ಇನ್ನು ನಾವು ಸಜ್ಜನರು, ಭಾಳ ಚೆನ್ನಾಗಿ ಹೇಳ್ತಾರೆ ಕವಿ, ನಾವು ಮಾಡಿದ ಹೊಲ್ಲ ಯಾವುದು? ನಾವಾವರೈಸಲೇ ಜೀವ ಚಂಚಲವಾಗುತ್ತಿದೆ, ಸಜ್ಜೀವಿಗಳು ನಾವು, ತುಂಬ ಸಜ್ಜನರಪ್ಪ ನಾವು. ಆದರೆ ಆ ಮಾತು ಆಮೇಲೆ ಇರಲಿ, ನಾವು ಮಾಡಿದ ತಪ್ಪೇನು ಹೋಗಲಿ, ಸಜ್ಜನರು ಅಂತ ಹೇಳ್ಕೊಂಡು ಅದನ್ನು ವರ್ಣನೆ ಮಾಡ್ತಾ ಕೂತ್ಕೊಳ್ಳಲ್ಲ ಹೇಗೆ ಏನು ಅಂತ. ಆದರೆ ನಾವೇನು ತಪ್ಪು, ನಾವು ಮಾಡಿದ ಹೊಲ್ಲ ಯಾವುದು? ನೀವು ಯಾತಕ್ಕೆ ನಮ್ಮನ್ನು ಕಟ್ಟಿ ಹಾಕಿ ಕೊಲ್ಲು ಕಡಿ ಬಡಿ ಅಂತ ಹೇಳ್ತೀರಿ, ಇದು ಯಾವ ರಾಜನೀತಿ ಅಂತ ಕೇಳಿದಾನೆ ಹನುಮಂತ. ಸರಿಯಾದ ಪ್ರಶ್ನೆ ಕೇಳಿದ್ದಾನೆ. ತೋಳ ಕಟ್ಟೊಂದುಳಿಯೇ ಮಿಕ್ಕಿನ ಕಾಲು ಕೈ ನಡು ತೊಡೆ ಕೊರಲ್ಗಳ ಕಾಳಪಾಶದ ಕಟ್ಟ ಸಡಿಲಿಸಿ ಕೇಳೆ ಕಲಿ ಹನುಮ, ಹೇಳಬೇಕೆ ನಿಮಗೆ ಕಿವಿಗೊಟ್ಟಾನಿಸಾದಡೆ, ನಿಮ್ಮ ರಕ್ಷಿಸುವಾಳುದನ ತಲೆಗೊಳಲು ಬಂದನ ಭೃತ್ಯ ತಾನು, ನಿಮ್ಮ ರಕ್ಷಿಸುವಾಳುದನ ತಲೆಗೊಳಲು ಬಂದನ ಭೃತ್ಯ ತಾನೆಂದ. ವಾಸ್ತವದಲ್ಲಿ ಆಂಜನೇಯ ಸ್ವಾಮಿ ಹನುಮಂತ ದೇವರು ರಾವಣನಲ್ಲಿ ನೋಡೇ ಇಲ್ಲ, ಅವನೆಲ್ಲೋ ಕೂತಿಯ ದೂರದಿಲ್ಲ. ಸಭೆ, ದೊಡ್ಡ ಸಭೆ ಅದು, ತುಂಬ ದೊಡ್ಡ ಸಭೆ. ಅಲ್ಲಿ ಎಲ್ಲೋ ಹನುಮಂತ, ಅವನೆಲ್ಲೋ ರಾವಣ ಕಾಣಿಸ್ತಿಲ್ಲ. ಆದರೆ ಪ್ರಹಸ್ತ ಅಂತಕ್ಕಂಥ ಮಂತ್ರಿ ಇರ್ತಾರೆ. ಆ ಮಂತ್ರಿ, ತಡೀರಪ್ಪ
ಮಹಾರಾಜರು ಹೇಳ್ತಾ ಇದ್ದಾರೆ, ಇವನು ಯಾರು ಏನು ಅಂತ ವಿಚಾರಿಸೋಣ. ಇವನು ಸಾಧಾರಣವಾದ ಕಪಿ ಅಂತೂ ಅಲ್ಲ, ಸಾಧಾರಣವಾದ ಮೃಗದಂತೆ ಇಲ್ಲ, ಇವನು ಮಾತಾಡ್ಸೇ ನೋಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅಷ್ಟರಲ್ಲೇ ಹನುಮಂತ ದೇವರು ತಮ್ಮ ತೋಳಿನ ಕಟ್ಟೊಂದನ್ನು ಬಿಟ್ಟು, ಅಂದರೆ ಬ್ರಹ್ಮನಿಗೆ ಗೌರವ ಕೊಡೋಕ್ಕೋಸ್ಕರ ಒಂದು ಸ್ವಲ್ಪ ಹಗ್ಗದ ಒಂದು ಬ್ರಹ್ಮಾಸ್ತ್ರದ ಕಟ್ಟನ್ನು ಇಟ್ಕೊಂಡು ಉಳಿದಿದ್ದೆಲ್ಲ ಸಡಿಲಿಸಿ ಯಾರು ಅಂತ ಕೇಳಿದಾನೆ ಪ್ರಹಸ್ತ. ಯಾರು ನೀನು ಅಂತ ಕೇಳಿದಾಗ, ಓಹೋ ಹೇಳಬೇಕು ನಿಮಗೆ ನಾನು ಯಾರು ಅಂತ ಹೇಳಬೇಕು, ಹಾಗಾದರೆ ಕಿವಿ ಕೊಟ್ಟು ಕೇಳಿ, ಕಿವಿ ಕೊಟ್ಟು ಆಲಿಸಾದಡೆ ನಿಮ್ಮ ರಕ್ಷಿಸುವ ಆಳುವನು ತಲೆಗೊಳ್ಳಲು ಬಂದನ ಭೃತ್ಯ ನಾನೆಂದ. ಎಷ್ಟು ಚೆನ್ನಾಗಿ ಕವಿ ಅದನ್ನು ಹೇಳ್ತಾನೆ ಅನ್ನೋದನ್ನು ಕಿವಿ ಮೇಲೆ ಹಾಕ್ಕೋಬೇಕು ನಾವು. ಅವನು ಹೇಳ್ತಾ ಇದ್ದಾನೆ, ನಿಮಗೆ ಹೇಳಬೇಕಾ ನಾನು ಯಾರು ಅಂತ, ಸರಿ ಕೇಳಿ. ನಿಮ್ಮನ್ನು ಪಾಲಿಸ್ತಾ ಇದ್ದಾನಲ್ಲ ಯಾರೋ ಒಡೆಯ, ಅದು ಯಾರೂ ನೋಡಿಲ್ಲ ಅವನು ಇನ್ನೂ ಹೇಳಿಲ್ವಲ್ಲ ರಾವಣನೇ ಅಂತ. ಆ ಒಡೆಯನ ತಲೆಯನ್ನು ತೆಗೆದುಕೊಳ್ಳೋಕ್ಕೆ ಒಬ್ಬ ಬರ್ತಾ ಇದ್ದಾನೆ. ಆ ಒಡೆಯನ ತಲೆ ತೊಗೊಳಕ್ಕೆ ಒಬ್ಬ ಬರ್ತಾ ಇದ್ದಾನೆ, ತಲೆ ತೆಗೆಯೋದಕ್ಕೆ. ಆ ಥರ ಬರ್ತಿದ್ದಾನಲ್ಲ ಅವನ ಕಿಂಕರ ನಾನು, ಐ ಆಮ್ ಈ ಸರ್ವೆಂಟ್, ನಾನು ಸೇವಕ, ಅವನ ಸೇವಕ ನಾನು ಅಂತ ಹೇಳಿದ. ಆತನಾರನಲು ಅಹುದು ಕೇಳುವ ರೀತಿಲೇಸು ಪುಲಸ್ತ್ಯ ಕುಲ ಸಂಭೂತ ಭೂಭಾರಕ ದಶಾನನೊಬ್ಬನುಂಟುಗಡ ಆತನೊಡ ಹುಟ್ಟಿದ ಖರಾದಿ ಮಹಾತಿ ಬಲ ಭಟರುಗಳನ್ನು ಉಗ್ರಪರೇತ ಪುರಿಗಟ್ಟಿದ ನನರಿಯ ಕೇಳಿ ನೀನೆಂದ ಮುಂದಿನ ಪದ್ಯದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಅವನು ಕೊಡ್ತಾನೆ. ಅದರ ಪೂರ್ವಭಾವಿಯಾಗಿ ಹನುಮಂತ ಹೇಳ್ತಾ ಇದ್ದಾನೆ, ಆತ ಯಾರು ಒಡೆಯ, ಅದು ತಲೆ ತೆಗೆಯೋದಕ್ಕೆ ಬಂದಿದ್ದಾನೆ ಅಂತೇಳಿ ಯಾರವನು ಆತ ಯಾರು ಅಂತ ಪ್ರಹಸ್ತ ಕೇಳಿದಾಗ, ಸರಿ ಇದು ಸರಿಯಾದ ಕೇಳೋ ರೀತಿ ಚೆನ್ನಾಗಿದೆ, ಅದನ್ನು ನಾನು ಹೇಳ್ತೀನಿ. ಪುಲಸ್ತ್ಯ ವಂಶ ಅಂತ ಒಂದಿದೆ. ಆ ಪುಲಸ್ತ್ಯ ವಂಶದಲ್ಲಿ ಹುಟ್ಟಿ ನೋಡಿ, ಪುಲಸ್ತ್ಯ ವಂಶ ತುಂಬ ಶ್ರೇಷ್ಠವಾದ ವಂಶ. ಅದು ಮುಂದೆ ಹೇಳೋದು ನೋಡಿ, ಪುಲಸ್ತ್ಯ ವಂಶದಲ್ಲಿ ಹುಟ್ಟಿ ಭೂಮಿಗೆ ಹೊರೆಯಾಗಿದ್ದಾನೆ. ಆ ಭೂಮಿಗೆ ಹೊರೆಯಾಗಿದೆ ಯಾರೋ ದಶಮುಖ ಅಂತ ಒಬ್ಬ ಇದಾನಂತೆ. ಇದಾನಲ್ವಾ? ಹಾಂ ಇದಾನಲ್ವಾ? ಆ ದಶಮುಖ ಅಂತ ಇದಾನಲ್ಲ, ಅವನು ಒಡ ಹುಟ್ಟಿದ ಖರ ಮತ್ತು ದೂಷಣ ಇವ್ರನ್ನೆಲ್ಲ ಒಬ್ಬ ಕೊಂದಾಕ್ದ. 14,000 ರಾಕ್ಷಸರ ಜೊತೆಲಿ ಬಂದಿದ್ದ ಅವನು ಕರದೂಷಣರು. ಒಂದೇ ಬಾಣದಿಂದ ಕರದೂಷಣರನ್ನ ಚೆಂಡಾಡ್ಬಿಟ್ಟಿದ್ದ ಶ್ರೀರಾಮಚಂದ್ರ ವನದಲ್ಲಿ. ಅದನ್ನು ಜ್ಞಾಪಿಸಿದಾನೆ. ಆ ಕರ ಮತ್ತು ಮೊದಲಾದ ಮಹಾಪ್ರತಾಪಿಗಳನ್ನು ಆ ಭಯಂಕರವಾದ ಯಮನಪಟ್ಟಣಕ್ಕೆ ಕಳಿಸಿದ್ನಲ್ಲ, ಗೊತ್ತಾ? ಅವನು ಯಾರು ಅಂತ ಗೊತ್ತಾ ನಿಮಗೆ? ಮಾಯೆಯಲ್ಲಿ ಸುಳಿದ ಅಸುರನ ಸುವನು ಸಾಯಕದಲುಗಿದವನ ಬಲ್ಲೈ ರಾಯ ಸಭೆಯಲ್ಲಿ ರಾಜಮೌಳಿಯ ಚಾಪದಲ್ಲಿ ಸಿಲುಕಿ ಸಾಯ ಬಗೆದವನನು ಜಯ ಅಭಿಮಾನಾಯ ತವ ಕೊಂಡವನ ಬಲ್ಲೈ ಬಾಯಿ ಗುರುಹಿನಲಿ ಆ ನರೇಂದ್ರನ ದೂತರಾವೆಂದ. ಹೋಗ್ಲಪ್ಪ, ಈ ಕರದೂಷಣರು ಇವರೆಲ್ಲ ಹೆಚ್ಚಿಗೆ ಗೊತ್ತಿಲ್ವನೋ. ಇನ್ನೊಂದು ಹೇಳ್ತೀನಿ ಅವ್ನು ಯಾರು ಅನ್ನೋದಕ್ಕೆ. ನಿನಗೆ ಈ ಮಾಯಾಜಿಂಕೆ ರೂಪವನ್ನು ಧರಿಸಿದ್ದ ಒಬ್ಬ ರಾಕ್ಷಸ ಗೊತ್ತಾ? ಅದೇ ಮಾರೀಚ ಅಂತ ಒಬ್ಬ. ಅವನು ಮಾಯಾಜಿಂಕೆ ರೂಪ ಧರಿಸಿ ಕಾಡಿನಲ್ಲಿ ಸುಳಿದಾಡ್ತಿದ್ದ. ಆ ಕಾಡಿನಲ್ಲಿ ಸುಳಿದಾಡ್ತಿರ್ಬೇಕಾದ್ರೆ ಆ ಮಾರೀಚ ಎಂಬ ರಾಕ್ಷಸನ ಪ್ರಾಣವನ್ನು ಬಾಣದಿಂದ ಹೊರಡಿಸಿದ. ಅಂದರೆ ಅವನ್ನ ಸಾಯೋ ಹಂಗೆ ಮಾಡಿದ್ನಲ್ಲ ಅವನು, ಯಾರು ಸಾಯೋ ಹಂಗೆ ಮಾಡಿದ್ನಲ್ಲ ಅವನು. ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ, ಅದು ಗೊತ್ತಿಲ್ಲ ಅಂತಂದ್ರೆ ಹೋಗಲಿ, ಇನ್ನೊಂದು ಹೇಳ್ತೀನಿ ಕತೆ. ಜನಕರಾಜನ ಸಭೆಯಲ್ಲಿ ಈ ಶಿವಧನಸ್ಸು ಅಂತ ಒಂದಿತ್ತು. ಆ ಶಿವಧನಸ್ಸನ್ನು ಯಾರು ಹೆದೆಯೇರಿಸಿ ಮುರಿತಾರೆ ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿದ್ದ ಜನಕ ಮಹಾರಾಜ. ನೋಡಿ ಆ ಸ್ವಯಂವರಗಳು ಹೆಂಗೆ ನಡೀತದೆ. ಅರ್ಜುನನ ಸ್ವಯಂವರ, ಆ ದ್ರೌಪದಿ ಸ್ವಯಂವರ, ದ್ರೌಪದಿ ಸ್ವಯಂವರ. ಅಲ್ಲಿ ಮೀನಿಗೆ ಕನ್ನಡಿಯಲ್ಲಿ ನೋಡಿಕೊಂಡು ಆ ಪ್ರತಿಬಿಂಬ ನೋಡ್ಕೊಂಡು ಮೀನು ಮೇಲೆ ತಿರುಗ್ತಾ ಮೀನಿಗೆ ಬಾಣ ಇಟ್ಟು ಹೊಡಿಬೇಕು ಅಂತ ಹೇಳಿದ್ವಿ. ಇವಾಗಿನವ್ರಿಗೆ ಅದೆಲ್ಲ ಹೇಳಿದ್ರೆ ನಂಗೆ ಮದುವೆನ ಬೇಡಪ್ಪ ಅಂತ ಹೊರಟೋಗ್ತಾರೆ. ಯಾರು ಬೇರೆ ಕೆಲಸ ಇಲ್ಲ. ನಂಗೆ ಮೀನು ಮಸಾಲೆ ಇದನ್ನೆಲ್ಲ ಹೊಡ್ಕೊಂಡು ಕೂತ್ಕೊಳ್ಳೋಕೆ ನಾವು ಬಂದಿರೋದು. ನಾನು ಸಾಫ್ಟ್ವೇರ್ ಇಂಜಿನಿಯರು, ಸುಮ್ಮನೆ ಮರ್ಯಾದೆಗೆ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ, 3 ಲಕ್ಷ ಸಂಬಳ ನನಗೆ. ಅದು ಬಿಟ್ಬಿಟ್ಟು ಮೀನು ನೋಡಿ ಮಸಾಲೆ ಇದೆಲ್ಲ ನಾವು ಬೇಡ, ಭಾಳ ಕಷ್ಟ ಈ ಕಾಲದ. ಆದರೆ ಓದಿಲ್ಲ ಅವರು. ಆದರೆ ಈ ಶಿವಧನಸ್ಸು ಅಂಥೇಳಿ
ಸಿಕ್ಕಿ ತಾನೂ ಶಿವಧನಸ್ಸು ಮುರಿಬೇಕು ಅಂತ ಬಂದ್ಬಿಟ್ಟು ಆ ಶಿವಧನಸ್ಸು ಅಡಿಲಿ ಸಿಕ್ಕಾಕೊಂಡಲ್ಲಪ್ಪ ಒಬ್ಬ. ಅವನ ತಂಗಿ ಅಭಿಮಾನವನ್ನು ಕಸ್ಕೊಂಡವನು ಯಾರೋ ಅವನು. ಅಭಿಮಾನದ ಶೂರ್ಪನಕಿನ ಅಭಿಮಾನವನ್ನು ಎಷ್ಟು ಚೆನ್ನಾಗಿ ಹೇಳಿದನಲ್ಲ. ಜನಕ ಮಹಾರಾಜನ ಸಭೆಯಲ್ಲಿ ಶಿವಧನಸ್ಸು ಅಡಿಗೆ ಸಿಕ್ಕಿಕೊಂಡವನು ಯಾರೋ ಈ ರಾವಣ. ಅವನು ಹೋಗಿದ್ದ ಸೀತೆಯನ್ನು ಮದುವೆ ಮಾಡ್ಕೊಳಕ್ಕೆ. ನಮ್ಮಲ್ಲಿ ಮದುವೆ ಅಂದರೆ ಸರಿ, ಬೇಕೋ ಬೇಡ ಹೊರಟೋಗ್ತಾನೆ. ನೋಡೋಣ ಒಂದು ಚಾನ್ಸ್ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗೋಣ, ಏನೋ ಬೇಕಾಷ್ಟು ದುಡ್ಡಿದೆ ಅಂತೆ, ಸಿಕ್ಕಿದೆ ಏನು ತಪ್ಪಿಲ್ಲ, ಏನೋ ಅವ್ರು ಹೇಳಿದ್ದು ಮಾಡಿದ್ರೆ ಆಯಿತು ಅಂತ ಹೊರಟೋಗ್ತಾನೆ. ಆದರೆ ಈ ಥರ ಆದರೆ ಏನು ಬರ್ತದೆ? ಆ ಸಿಕ್ಕಿದಲ್ಲ, ಸಿಕ್ಕಾಕೊಂಡು ಸಾಯೋಕ್ಕೆ ಹೊರಟಿದ್ದಲ್ಲ ರಾವಣ, ಆ ರಾವಣನ ತಂಗಿ ಅಭಿಮಾನವನ್ನು ಕಸಿದುಕೊಂಡಿದ್ದಲ್ಲ. ಹೋಗಲಿ, ಅವನ ಬಾಯಿಗನಲ್ಲ, ಅದು ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡಿ. ಬಾಯಿಗರುಹಿನಲ್ಲ ನರೇಂದ್ರನ ದೂತ ನಾನು. ಅವನು ಬಾಯಿ ಮಾತು ಅದು ನಿಂಗೆ ಗೊತ್ತಾ? ಅಂದರೆ ಬಾಯಿ ಮಾತನ್ನೋದು ಕೇಳಿದೆ ಅವನ ಹೆಸರನ್ನ, ಅವನು ದೂತ ನಾನು ಅಂತ. ನೋಡಿ ಎಷ್ಟು ದೂತ ಅಂತ ಹೇಳಬೇಕಾದ್ರೂ ಬಹಳ ಗೌರವ ಸಂಪಾದಿಸ್ಬೇಕಾದ್ರೆ ಬಹಳ ಕಷ್ಟ. ಒಬ್ಬನ ದೂತನಾಗಿ ಬಂದರೆ ಕರೆಕ್ಟ್ ಸರಿಯಾಗಿ ಹೇಳಬೇಕು. ಇಲ್ಲಿ ಯಾರೋ ಒಬ್ಬನ ಕೇಳಿದ್ದಾರೆ, ನಾನು ಎಲ್ಲಿರೋದು ನೀವು ಅಂತ, ನೀವೆಲ್ಲಿ ವಾಸ ಮಾಡ್ತಿದ್ದೀರಿ ಅಂತ. ಸುಮ್ಮನೆ ಸಮಯಕ್ಕೋಸ್ಕರ ಹೇಳ್ತೇನೆ, ಒಂದು ಸೆಕೆಂಡು. ಅವನು ಹೇಳೋದಂತ ಮೈಸೂರು ಮಹಾರಾಜರ ಅರಮನೆ ನೋಡಿದ್ದೀರಿ ಅನ್ನೋ. ಅವ್ನು ಭಾಳ ಆಶ್ಚರ್ಯ, ಅರಮನೆ ಅಂತಾನಲ್ಲಪ್ಪ, ಬಹುಶಃ ಅವನ ಅರಮನೆಯಲ್ಲೇ ಇರಬೇಕು. ಎಲ್ಲ ಪರವಾಗಿಲ್ಲ ಬಿಡಿ, ನೀವು ಎಲ್ಲಿ ಬೇಕಾದ್ರೂ ಇರುತ್ತೆ. ಅಲ್ಲ, ಎಲ್ಲಿ ಬೇಕಾದ್ರೂ ಅಲ್ಲ, ಮಹಾರಾಜರ ಅರಮನೆ ನೋಡಿದಿರ್ತಾನೆ. ನೋಡಿದ್ದೀರಿ, ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬನ್ನಿ, 1-2 ಕಿಲೋಮೀಟ್ರ್ ನಡ್ಕೊಂಡು ಒಂದು ಕೇರಿ ಸಿಗುತ್ತೆ. ಆ ಕೇರಿನಲ್ಲಿ ಎಷ್ಟೋ ಮನೆಗಳಿವೆ. ಹೌದ್ರಿ, ಕೇರಿ ಅಂದಮೇಲೆ ಮನೆಗಳಲ್ಲದೆ ಇನ್ನೇನಿರಬೇಕು? ಮನೆಗಳೇ. ಆ ಮನೇಲಿ ಒಂದು ಸಣ್ಣ ಗುಡಿಸು ಥರ ಒಂದು ಮನೆ ಇದೆ, ನೋಡಿದ್ದೀರಾ? ಇರಬೇಕು, ಯಾವಾಗಲೂ ಅವ್ರು ನೋಡಿದ ಜ್ಞಾಪಕ ಇದ್ರೂ ಇರ್ಬೋದು. ಆ ಗುಡಿಸಲು ಮುಂದೆ ಒಂದು ಜಗಲಿ ಇದೆ, ಆ ಜಗಲಿ ಮೇಲೆ ಕೂತ್ಕೋತೀನಲ್ಲ, ಅದೇ ನನ್ನ ಮನೆ. ಇದಕ್ಕೆ ಮೈಸೂರು ಮಹಾರಾಜರಿಂದ ಶುರು ಮಾಡ್ತಾರೆ. ಹೂವಾರಿ ಅಂತ ಕೇಳಿದ್ರೆ ಇಲ್ಲಿಂದ ಶುರು ಆಗುತ್ತೆ. ಕೇಳಿದಿರಲ್ಲ, ಮಾಡಿದಿರಲ್ಲ. ಇದು ಅಹಂಕಾರದ ಮಾತು. ಅದು ಇದು ಗೌರವಾನ್ವಿತವಾಗಿ ಅವನ್ನೇ ಸೋಲಿಸ್ತಕ್ಕಂಥದ್ದು. ಆ ರಾವಣನ ಏನು ಅಂತ ಹೇಳೋದಕ್ಕೆ ಹೇಳ್ತಕ್ಕಂಥ ರೀತಿಯಲ್ಲಿ ಅವನ ದೂತ ನಾನು ಬಂದಿರೋದು. ಮಗುಳೆ ಮಗುಳೆ ಮತ್ತೇನುಂಟು ಕೇಳುವ ಸೊಗಸುವಾತುಗಳುಳ್ಳದನೆ ಹುಸಿ ಹೊಗದವನು ಪೇಳಿದೆವು. ನಮಗೆ ಇದಕ್ಕೆ ಅಂಜಲೇಕೆನಲು ನಗೆಯ ನಸುಗೋಪದಲ್ಲಿ ನಮ್ಮಿ ನಗರ ಕೇತಕ್ಕೆ ಬಂದೆ ಹುಲುಗೋಡಗವ ಕಳುಹಿದನೇನು ಕಾರಣ ನಿನ್ನ ಪತಿ ಹುಲುಗೋಡಗವ ಕಳುಹಿದನೇನು ಕಾರಣ ನಿನ್ನ ಪತಿಯಲ್ದ. ಅದೆಲ್ಲ ಸರಿ, ಆಮೇಲೆ ನೋಡ್ಕೋಣ. ಆದರೆ ನಮ್ಮ ಈ ನಗರಕ್ಕೆ ಏನು ಲಂಕಾಪಟ್ಟಣ ಸಾಮಾನ್ಯವೇ, ಇಂಥ ನಗರಕ್ಕೆ ಬಂದಿದೆಯಲ್ಲ ಈ ಹುಲುಕೋಡಗ ಅಂದರೆ ಒಬ್ಬ ಅಲ್ಪವಾದ ಕಪಿ. ನೋಡಿ, ಅಲ್ಲೇ ನಾವು ಇತಿಹಾಸ ಇವಾಗ ಗೊತ್ತಾಯ್ತಲ್ಲ, ಕಪಿಯಿಂದ ಆಗ್ತಿರೋ ತೊಂದರೆ. ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಅಂತ ಬಂದಿದೆ ನೋಡಿ. ಕಪಿಯಿಂದ ಏನೇನು ಸಾಧ್ಯ ನೋಡಿ, ಭಾಳ ಕಷ್ಟ. ಸುಮ್ಮನೆ ಅಲ್ಲಗಡೆಯೋದಲ್ಲ, ಅಲ್ಲಿ ಮಂಗನ ಕಾಯಿಲೆ ಅಂತ ಬಂದು ಕೂತಿದೆ. ಆದ್ದರಿಂದ ಆ ಅಲ್ಪ ಕೋಡಗನ ಕಪಿ ಸಾಮಾನ್ಯ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅವ್ನು ಹೇಳ್ತಾನೆ, ಆಯ್ತಪ್ಪ ಇನ್ನೇನಿದೆ, ನೀವು ಕೇಳಿದಕ್ಕೆಲ್ಲ ಉತ್ತರ ಕೊಟ್ಟಿದ್ದಲ್ಲ, ಆನ್ಸರ್ ಯುವರ್ ಪಾಯಿಂಟ್ಸ್. ಏನೋ ಕೇಳಿದೆ, ಯಾರು ಏನೋ ಕೇಳಿ ಎಲ್ಲ ಹೇಳಿದೆ. ಅವನ ದೂತ ನಾನು. ಕೇಳಿದ ಈ ಸೊಗಸಾದ ಪ್ರಶ್ನೆಗಳಿಗೆ ಸುಳ್ಳು ಬೆರೆಸ್ತಿ ಅನ್ನೋ ಸುಳ್ಳು ಹೇಳಿಲ್ಲ, ನಾನು ನಿಜವನ್ನೇ ಹೇಳಿದ್ದೀನಿ. ಇದಕ್ಕೆ ನಾವ್ಯಾಕೆ ಹೆದರಬೇಕು, ಇರೋ ಸತ್ಯನ ಹೇಳಿದ್ದೀವಿ ಅಂತ ಹೇಳಿದ್ರೆ ಹನುಮಂತ ಪ್ರಹಸ್ತ ನಗ್ತಾನೆ. ಮಂತ್ರಿ, ಅವನು ಚೀಫ್ ಮಿನಿಸ್ಟ್ರು, ಆ ಲಂಕಾಪಟ್ಟಣಕ್ಕೆ ಅವನು ಪ್ರಧಾನಮಂತ್ರಿ ಪ್ರಹಸ್ತ. ಆ ಪ್ರಹಸ್ತ ಹೇಳ್ತಾನೆ, ಅನ್ನಿಸು ಕೋಪದ ನೋಡು, ನಗ್ತಾನೆ, ಸ್ವಲ್ಪ ಕೋಪ, ಹುಸಿ ಕೋಪ. ಸರಿ ಸರಿ, ನಮ್ಮ ನಗರಕ್ಕೆ ಯಾತಕ್ಕೆ ಬಂದೆ ನೀನು? ಅದನ್ನು ಹೇಳು ಫಸ್ಟ್ ಮೊದಲು. ನಿನ್ನಂಥ ಅಲ್ಪ ಕೋಡಗನನ್ನು ನಿನ್ನ ಒಡೆಯಾಗಿ ಕಳಿಸೋದಕ್ಕೆ ಕಾರಣ ಏನು? ಸಾಮಾನ್ಯ ಕಪಿ ನೀನು, ನಿನ್ನ ಯಾತಕ್ಕೆ ಕಳಿಸ್ದ ಅವನು? ಆದಡೆಲವೋ ಕೇಳು ಶಿರವೀರೈದರ ಅವನೀಪುರದರ ಸುಗಡ ಕಾದಲರಿಯದೆ ಕಳವಿನಲಿ ಕುಂಭಿನಿಯ ನಂದನೆಯ ವೈದಗಡ ನಾವರಿಯವಿದ ನಾವರಿಯವು ಅದ ಬಳಿಕ ಆ ದಿನೇಂದ್ರ ಕುಲೆ
ಓಹೋ, ನೀವು ಯಾತಕ್ಕೆ ನನ್ನನ್ನು ಕಳಿಸಿದ್ದಾನೆ ಅಂತ ಕೇಳಬೇಕು ಅಂತ ತಾನೆ, ಹಾಗಿದ್ರೆ ಕೇಳಿ ಅಂತ ಹೇಳಲಿಲ್ಲ. ಹಾಗಿದ್ರೆ ಕೇಳೋ ಅಂತಾನು. ಆದರೆ ಎಲ್ಲವೋ ಕೇಳು ಅನ್ನೋ ಪದ ಬಹಳ ಮುಖ್ಯ. ಅವನೊಬ್ಬ ಸಾಮಾನ್ಯ ರಾಕ್ಷಸ, ಅವನು ಎಂತ ಮಾತಾಡ್ತಾನೆ ನೋಡಿ. ಹೇಳೋ ಅಲ್ಪ ಕೊಡಗ ಅಂದರೆ ಇವನಿಗೂ ಸಿಟ್ಟು ಬಂತು. ಆದರೆ ಎಲ್ಲವೋ ಕೇಳೋ. ಈ ನಗರದ ರಾಜ ಯಾರೋ ಇದಾನಂತಲ್ಲಪ್ಪ, ಅದೇನು ಹೊತ್ತಲೆ ಅಂತಲ್ಲ, ನಮಗೆಲ್ಲ ಒಂದಿದೆ, ಅದನ್ನು ನಿಭಾಯಿಸೋದೇ ಕಷ್ಟವಾಗಿದೆ. ಆದರೆ ಇವನು ಹೊತ್ತು ತಲೆ ಇದೆ, ಹೊತ್ತು ತಲೆ ಇವನು ಯಾರೋ ಇದಾನಂತಲ್ಲ, ಅವನಿಗೆ ಯುದ್ಧ ಮಾಡೋಕ್ಕೆ ಗೊತ್ತಿಲ್ಲ. ಅವನಿಗೆ ಯುದ್ಧ ಮಾಡೋಕ್ಕೆ ತಿಳಿದೇ ಇರೋ ಹತ್ತು ತಲೆ ಇವನು ಊರಿನ ರಾಜ ಅಂತ. ಅವನು ಭೂಮಿ ಸುತೆ ಅಂದರೆ ಸೀತೆ, ಆ ಸೀತೆಯನ್ನು ಕದ್ದುಕೊಂಡು ಬಂದಿಯಾರ. ಯುದ್ಧ ಮಾಡೋಕ್ಕೆ ಗೆದ್ದಿದ್ರೆ ಏನೋ ಆಯಿತು, ಯುದ್ಧ ಮಾಡ್ದ ಗೆದ್ದ ಅನ್ಬೋದು. ಯುದ್ಧನೂ ಮಾಡಿಲ್ಲ, ಸುಮ್ಮನೆ ಕದ್ದುಕೊಂಡು ಬಂದಿದ್ದಾನೆ. ಅದು ನಮಗೆ ಗೊತ್ತಿಲ್ಲ, ಅದು ಯಾಕೆ ಏನು ಅನ್ನೋದು ಆಮೇಲೆ ನೋಡೋಣ. ಆದರೆ ಆ ಸೂರ್ಯ ಕುಲದ ಒಡೆಯ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ, ದಿನೇಂದ್ರ ಕುಲೇಂದ್ರ. ಈ ಕವಿಗಳು ಏನೋ ಸುಮ್ಮನೆ ಶಬ್ದಗಳು ಹಾಕೋದಿಲ್ಲ ಅವರು. ಅಲ್ಲೊಂದೇನೋ ಬಿಟ್ಬಿಟ್ಟಿದೆ, ಲಘು ಗುರು ನೋಡಬೇಕು, ವ್ಯಾಕರಣ ನೋಡಬೇಕು ಅಂಥೇಳಿ ಪದ್ಯ ಅಲ್ಲ, ಅವ್ರ ಮನಸ್ಸಿನಿಂದ ಹೃದಯಾಂತರದಿಂದ ಕವಿತ್ವ ಬಂದಿರುತ್ತೆ. ಆ ಕವಿ ಸಮಯದಲ್ಲಿ ಅದನ್ನು ಹೇಳಿಬಿಟ್ಟಿರ್ತಾರೆ. ನಾವು ತಿಣಕ್ತೀವಿ, ಇಲ್ಲಿ ಏನೋ ಒಂದು ಪದ ಹಾಕಬೇಕು, ಏನು ಹೇಳೋದು ಅಲ್ಲ. ದಿನೇಂದ್ರ ಕುಲೇಂದ್ರ ಅಂದರೆ ಸೂರ್ಯ ಕುಲ. ಆ ಸೂರ್ಯ ಕುಲದ ಒಡೆಯ ಇದ್ದಾನಲ್ಲ, ಅವನು ನನಗೆ ಹೇಳ್ದಪ್ಪ, ನಾನು ಹೆಂಡತಿರೋ ಸ್ಥಳನ ತಿಳ್ಕೊಂಡು ಬಾ ಅಂತ ಹೇಳ್ದ. ಅದನ್ನು ನಾವು ಬಂದಿದ್ದೀವಿ ಅಷ್ಟೇ, ಬೇರೆ ಏನೂ ಅಲ್ಲ. ಎಲವೋ ನೀನಾ ಸತಿಯ ಕಂಡ ಕಲಹ ಮುಂಚಿತ ಕಂಡೆನು, ಅಲ್ಲದೆ ಗಲಭೆಕಾರರು ಘಾಸಿ ಮಾಡಿದರು ಅಣಕ ಸಣಕದಲ್ಲಿ. ಬಳಿಕ ಕೈ ಮೈ ಸೋಂಕಿಗಾರದೆ ಸಿಲುಕಿದೆವು ಸೋಲದಲ್ಲಿ. ಬಂಧನಕ್ಕೆ ಒಳಗುಗೊಟ್ಟಿತು ವಿಧಿ, ಪುರಾಕೃತವು ಆರವಶವೆಂದ. ಆಯ್ತಪ್ಪ, ನೀನು ಸತಿಯನ್ನು ನೋಡಿದ್ಯಾ? ಏನೋ ಹೇಳಿದ್ಯಲ್ಲ, ಸೀತೆಯನ್ನು ನೋಡೋದಕ್ಕೆ ಕಳಿಸ್ಕೊಟ್ಟಿದ್ದಾನೆ ನಿಮ್ಮ ಒಡೆಯ ಅಂತ, ಸತಿ ನೋಡಿದ್ಯಾ ಅಂತ ಕೇಳಿದ. ಆದಾಗ ಪ್ರಹಸ್ತ ಕೇಳಿದಾಗ ಹೌದು ನೋಡಿದೆ, ಆದರೆ ಈ ಕದನಕ್ಕೆ ಮೊದಲು ನೋಡಿದೆ. ಇಲ್ಲೆಲ್ಲ ಯುದ್ಧ ಮಾಡಿದ್ರಲ್ಲ ನೀವು, ಅಕ್ಷಯಕುಮಾರ ಅಂತೆ ರಾಕ್ಷಸರಂತೆ ಬಂದು ನಾನು ಬೇಕಾದ ಹಿಂಸೆ ಕೊಟ್ಬಿಟ್ರು. ಅದಕ್ಕೆ ಮೊದಲು ನಾನು ಅವಳನ್ನು ನೋಡಿದ್ದೀನಿ. ಅಂದರೆ ಈ ಗಲಭೆಕೋರರು ಏನು ಮಾಡಿದರೆ, ಕುಚೋದ್ಯ ಮಾಡಿ ಕಪಿ ಅಂತ ಹೇಳಿ ನನ್ನ ಕುಚೋದ್ಯ ಮಾಡಿ ಹಿಂಸಿಸಿದರು. ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ, ಕೈ ಮೈಗಳಿಗೆಲ್ಲ ಬಿದ್ದ ಪೆಟ್ಟುಗಳನ್ನು ಕೊಟ್ಟರು, ಕೈ ಮೈಗೆ ಬೇಕಾಷ್ಟು ಪೆಟ್ಟುಗಳು ಕೊಟ್ಟರು. ಸಿಲುಕಿದೆವು ಸೋಲದಲ್ಲಿ ಬಂಧನ ಕೊಳಗುಗೊಟ್ಟಿತು ವಿಧಿ ಪುರಾಕೃತ ಆರವಶವೆಂದ. ನೋಡಿ, ನಾವು ಸಾಮಾನ್ಯರು ಅಂತ ಅಂದ್ಕೊಂಡ್ರು ಒಳ್ಳೆಯದು. ನಾನು ಬಿಟ್ಟರೆ ಸಮಯ ಇಲ್ಲ ಅಂದರೆ ಕೆಲವು ಯಾರೋ ಹೋದಂತ ಆಫೀಸ್ಗೆ, ಏನೋ ಅವನೇನೋ ಆಮೇಲೆ ಬನ್ನಿ, ನಾನು ಯಾರು ಗೊತ್ತಾ, ನೀವು ಯಾರೋ ಗೊತ್ತಿಲ್ಲ ಸ್ವಾಮಿ, ಏನು ನಾನು ಯಾರು ಅಂತ ಗೊತ್ತಿಲ್ವಾ, ಅದೇ ನಿಮ್ಮ ಈ ಎದೆ ಮೇಲೆ ಒಂದು ಬರ್ಕೊಂಡಿದ್ದಾರೆ ನಾನು ಇಂಥವನು ಅಂತ. ಸುಮ್ಮನೆ ಹೋಗ್ರಿ, ಅಲ್ಲಿ ಕೂತ್ಕೊಳ್ರಿ. ನಾವು ಯಾವಾಗ ಸಾಮಾನ್ಯರು ಅಂತ ತಿಳ್ಕೊತೀವಿ. ಕರ್ಟೆಸಿ ಕಾಸ್ಟ್ ನಥಿಂಗ್ ಬಟ್ ಬೈಸ್ ಎವ್ರಿಥಿಂಗ್. ಕೃಪೆ ಬೇಕು. ಹೋಗಿ ಎಲ್ಲಾದರೂ ಹೋದರೆ ಅವನು ಒಬ್ಬ ಮನುಷ್ಯ, ಅವನು ಮಾತಾಡ್ಸೋ ರೀತಿಯಲ್ಲಿ ಮಾತಾಡ್ಸಿದ್ರೆ ನಮಗಾಗೋ ಕೆಲಸ ಹಾಗೇ ಆಗುತ್ತೆ. ಅವನು ಸೋತೋಗ್ತಾನವ. ನಾನು ಯಾರು ಗೊತ್ತೋ ಅಂದ್ರೆ, ಏನು ನೀವು ಊರೆಲ್ಲ ಗೊತ್ತಿರ್ಬೇಕೆ, ಏನು ಸಿದ್ದರಾಮಯ್ಯನ ದಿನ ಟಿ ವಿಲಿ ನೋಡಿ ಯಾವಾಗ ನೀನ ಹೋಗು ಅಂತಾನೆ, ಅಥವಾ ಕುಮಾರಸ್ವಾಮಿನ ಅಲ್ಲ, ಇವನು ಯಾರೋ ಆಫೀಸಿಗೆ ಬಂದರೆ ಅಂದರೆ ಇಲ್ಲಿ ಇವನು ಹೇಳ್ತಾ ಇದ್ದಾರೆ, ಅದನ್ನು ನೋಡಿ ಇವನು ಹೇಳ್ತಾನೆ, ಪಾಪ ಆಂಜನೇಯ ಸ್ವಾಮಿ ಹೇಳ್ತಾನೆ. ಅದಕ್ಕೆ ಸಾಮಾನ್ಯರಾಗಿ ತಿಳ್ಕೊಬೇಕು. ಅವನು ಹೇಳ್ತಾನೆ, ಆಂಜನೇಯ ಸ್ವಾಮಿ ಹೇಳ್ತಾನೆ, ಪೂರ್ವ ಜನ್ಮದ ಕರ್ಮದ ಫಲವು ಯಾರ ಅಧೀನ, ನಮಗೆ ಹೀಗಾಗೋಯ್ತಪ್ಪ, ನೀವೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ರಿ, ವಿಧಿ ಪುರಾಕೃತ 6 ವರ್ಷವೆಂದ. ಇದನ್ನು ನಾವು ತಿಳ್ಕೊಬೇಕಾಗಿದೆ. ನಮ್ಮ ದೃಷ್ಟಕ್ಕೆ ಇದನ್ನೆಲ್ಲ ಹೈಸ್ಕೂಲು ಮಿಡ್ಲ್ ಸ್ಕೂಲ್ನಲ್ಲಿರೋರಿಗೆ ಹೇಳ್ಕೊಟ್ಬಿಟ್ರು. ಇವಾಗ ಅದೆಲ್ಲ ಇಲ್ಲ. ವೇರ್ ಇಸ್ ಕಂಪ್ಯೂಟರ್, ವೈ ಹ್ಯಾವ್ ನಾಟ್ ಬ್ರಾಟ್ ಕಂಪ್ಯೂಟರ್, ವೇರ್ ಇಸ್ ಮೊಬೈಲ್, ಈ ಥರ ಶುರುವಾಗಿದೆ. ಭಾಳ ಇನ್ನು ನಮಗೆ ಪದ್ಯಗಳು ಇಟ್ಟಿದ್ರು ಸ್ವಾಮಿ, ಹರಿಹರಿ ವಿರಿಂಚಾದಿಗಳಿಗೂ ಇದು ಅಳಿಸೋಕ್ಕಾಗೋಲ್ಲ ಇಲ್ಲಿ ಬರೆದಿದ್ದು ಅಂತ. ಈಗಲೂ ಅನೇಕರು ನಿಮ್ಮಲ್ಲಿಯವ್ರನ್ನ ನಾನು ಸೇರಿಕೊಂಡೇ ಹೇಳ್ತೀನಿ. ಏನಾದರೂ ಕೇಳಿ, ಏನು ಸ್ವಾಮಿ ಹೀಗಾಗೋಯ್ತಲ್ಲ ನಿಮಗೆ ಅಂದರೆ ಉತ್ತರ ಕೊಡಲ್ಲ ಅವನು, ಎಲ್ಲ ನಾನು ಹಣೆ ಬರ ಅಂತ ಹೇಳ್ಕೊಳಲ್ವೇ. ಹಾಗೆ ಅವನು ಹೇಳ್ತಾನೆ, ವಿಧಿ ಪುರಾಕೃತ, ಏನು ಮಾಡೋ ಸ್ವಾಮಿ, ಪೂರ್ವ ಜನದ ಕರ್ಮದ ಫಲ ನನಗೆ ಹೀಗಾಗೋಯ್ತು ಅಂತ ಹನುಮಂತ ಹೇಳಿದ್ದಾನೆ. ಅಂದಮೇಲೆ ಇನ್ನು ಸಾಮಾನ್ಯರ ಮಾತೇನು. ಬಟ್ಟೆ ತೆಗೆದೆವು ಇಟ್ಕೊಳ್ಳಿ ಸರಿ.
ಬಟ್ಟೆದೆಗೆದೆವು ನಿಮ್ಮ ರಕ್ಕಸ ಘಟ್ಟೆಯರ ಗಾಢಣೆಗೆ ಸೈರಿಸದೆ ಅಟ್ಟಿ ಹಿಡಿದರು, ಹಿಡಿದು ಸದೆ ಬಡಿದು ಎಮ್ಮನೀ ಪರಿಯ ಕಟ್ಟಿ ತಂದರು. ನಾವು ಲೋಗರ ಬಟ್ಟೆಯವರೇ ದಿಟ ವಿಚಾರಿಸಿ ಬಿಟ್ಟರೆಯು ಬಿಡಿ, ಬಿಡದೆ ಕೊಲುವರೇ ಕೊಲ್ಲಿ ನೀವೆಂದ. ಯಾತಕ್ಕೆ ಹೀಗೆ ಹೇಳ್ತಾ ಇದ್ದೀನಿ? ವಿಧಿ ಪೂರ್ವಜನದ ಕರ್ಮದ ಫಲ ಯಾರದಿನ ಅಂತ ಯಾಕೆ ಹೇಳಿದೆ ಗೊತ್ತೇ? ನಿಮ್ಮ ಸಾಮಾನ್ಯರ ನೀವು ರಾಕ್ಷಸರು, ನಿಮ್ಮ ರಾಕ್ಷಸ ವೀರರ ಒತ್ತಡವನ್ನು ಸಹಿಸೋಕ್ಕಾಗಲಿಲ್ಲ ನನಗೆ. ಅವನು ಇವನೇ ಹೊಡೆದಿರೋದು ಎಲ್ಲರೂ. ಅಕ್ಷಯಕುಮಾರ ರಾವಣನ ಮಗನೇ ಕೊಂದಾಕಿದ್ದಾನೆ. ಇವ್ನು ನಾ ಹೇಳ್ಕೊತಾಳೆ ಹನುಮಂತ ನಾನು ಹೊಡೆದು ಬಿಟ್ರಿ ಅಂತ. ಹಂಗೆ ಹೇಳ್ಕೊಳ್ಳೇಬೇಕು. ಸಹಿಸಲಾರದ ಹಿಂದಿರೋದುಟಪ್ಪ, ನಮ್ಗೆ ಆಗಲಿಲ್ಲ ಸಹಿಸ್ಕೊಳ್ಳೋಕ್ಕೆ. ಒಟ್ಟಿಸ್ಕೊಂಡು ಬೇರೆ ಬಂದರು. ಒಬ್ಬೊಬ್ಬರು ಒಟ್ಟಿಸ್ಕೊಂಡು ಬಂದು ಹಿಡಿದು ನಮ್ಮನ್ನು ಹೊಡೆದ್ರು. ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ. ಜೊತೆಗೆ ಈ ಕಟ್ಟಿ ಹಾಕಿ ಇಲ್ಲಿ ತಂದಿದ್ದಾರೆ. ಈ ಕಟ್ಟಿ ಹಾಕಿ ಇಲ್ಲಿಗೆ ತಂದುಬಿಟ್ಟಿದ್ದಾರೆ. ನಾವೇನೋ ದಾರಿಗೆ ಅಡ್ಡ ಬರೋಣ ಸ್ವಾಮಿ? ಇಲ್ವಲ್ಲ, ನಾವು ಯಾವ ದಾರಿಗೂ ಅಡ್ಡ ಬಂದಿಲ್ಲ. ಒಂದು ವೇಳೆ ಅಡ್ಡ ಬಂದಿದ್ವಿ ಅಂತ ತಿಳ್ಕೋಣ, ಅದನ್ನು ವಿಚಾರಣೆ ಮಾಡಿ, ಸತ್ಯವನ್ನು ವಿಚಾರಣೆ ಮಾಡಿ ನಮ್ಮನ್ನು ಬಿಡೋದಾರ ಬಿಡಿ, ಇಲ್ಲ ಕೊಲ್ಲೋದಾರ ಕೊಲ್ಲಿ ಅಂತ ಹೇಳಿಬಿಟ್ಟ ಹನುಮಂತ. ಅದಕ್ಕೆ ಉತ್ತರ ಆಗಲೇ ಇದ್ದುದಾಗಲೇ ನಮಗೆ ಅದೃಷ್ಟದ ಭೋಗವು ಇನಿತು ಇದನೊಲ್ಲೆವೆಂದು ನೀಗಲಳವೇ ಹಲುಬಿ ಮಾಡುವುದೇನು ನಾವಿನ್ನು ಆಗಲಿ ಅದಕ್ಕೇನು ಉಸುರು ಬದುಕಿದ್ದಾಗಲೇ ಆಳ್ದನ ಹಗೆಯ ಹವಣಿನ ಮೈಗುರುಹ ನಾವರಿಯೆವು ಆತನ ತೋರಿ ತನಗೆಂದ ಮತ್ತೆ ಹನುಮಂತ ತನ್ನದೇ ಒಂದು ಮಾತು ಹೇಳ್ತಾನೆ. ಸರಿ ಬಿಡಿಪ್ಪ, ಏನಾಗಬೇಕು ಅದು ಆಗೋಗಿದೆ. ಯಾರಾದ್ರೂ ಪುಸ್ತಕ ತಂದರೆ ಅಲ್ಲಿ ಒಂದು ಲೈನ್ ಹಾಕ್ಕೋಬೇಕು. ಹಲುಬಿ ಮಾಡುವುದೇನು ಬಹಳ ಮುಖ್ಯವಾದ ನಮ್ಮ ಜೀವನಕ್ಕೆ. ಸುಮ್ಮನೆ ಕೊರಗ್ತಿರ್ತೀವಿ. ಅವನು ಹಿಂಗೆ ಅಂದ್ಬಿಟ್ಟ, ಇವನು ಹಂಗೆ ಅಂದ್ಬಿಟ್ಟ, ಇವನೇನಂದ ಅಂದು ಬಿಟ್ಬಿಡ್ತಾನೆ. ಅವನು ಹಿಂಗೆ ಅಂದ್ಬಿಟ್ಟ, ಇವನು ಹಿಂಗೆ ಅಂದ್ಬಿಟ್ಟ. ನೀನೇನಂದ್ಯಯ್ಯ, ಅದಿರಲಿ ಬಿಡಯ್ಯ, ನಾನೇನೋ ಅಂದಿರ್ತೀನಿ, ಅದಕ್ಕೆ ಅವನು ಹಾಗೆ ಅನ್ನೋದು ಅಂತ ಬೆಳಗಿಂದ ಸಾಯಂಕಾಲ ಹಲಬೋದಲ್ಲದೆ ಅವ್ನು ಹೆಂಡ್ತಿಗೆ ಬೇರೆ ಕೋಳಿಕೋತ. ಹಿಂಗೆ ಅಂದ್ಬಿಟ್ಟ ಕಣೇ, ಹಿಂಗೆ ಅಂದ್ಬಿಟ್ಟ, ಏನು ಮಾಡಲಿ. ಇದು ಹಲುಬಿ ಮಾಡೋದೇನು ಏನೂ ಇಲ್ಲ. ಯಾವತ್ತೂ ಅಷ್ಟು ಆಗೋಯ್ತು. ಈಗ ಯಾರು ಮುಕ್ಕಾಲು ಆಗೋಗಿತ್ತು. ಆದ್ದರಿಂದ ಕೆಲಸ ಆಗೋಗಿದೆ. ಅಯ್ಯೋ ಇನ್ನು ಸ್ವಲ್ಪ ಟೈಮ್ ಇದ್ದಿದ್ರೆ ಅದೆಲ್ಲ ಆಗೋಲ್ಲ. ಹಲುಬಿ ಮಾಡುವುದೇನು, ನಾವು ಬದುಕಿರ್ದಾಗಲ ಆಳ್ದನ ಹಗೆಯ ಹವಣಿಸಿ ಮೈಗುರುಹ ನಾವರಿಯೋದು. ನಾವು ಬದುಕಿರೋವಾಗಲೇ ಅವನು ಯಾರು ಅಂತ ತೋರಿಸಿಪ್ಪ, ನಾವು ಪ್ರಾಣದಿಂದ ಬದುಕಿರೋವಾಗಲೇ ಅವನು ದಯವಿಟ್ಟು ತೋರಿಸಿ. ಆ ಸ್ವಾಮಿಯ ಶತ್ರುವಿನ ಗುರುತು ನಮಗಿಲ್ಲ. ಆ ರಾವಣ ಅನ್ನೋದು ಏನೋ ಹೇಳ್ತಾರೆ ದಶಮುಖ, ನಾನು ಅವನು ನೋಡೇ ಇಲ್ಲ, ಅವನು ಅಲ್ಲೇ ಇದ್ದಾನೆ ಎದುರಿಗೆ, ಆದರೆ ಕಾಣಿಸ್ತಿಲ್ಲ. ಅದು ನಾಟಕ ಇಲ್ಲಿ. ಆದ್ದರಿಂದ ನನಗೆ ದಯವಿಟ್ಟು ತೋರಿಸಿ, ನನಗಿನ್ನೇನು ಆಗೋದಾಗೋ ವಿಧಿನಿಯಮಿತ ಆಗೋದು. ಅವನು ಹೇಳ್ತಾನೆ ಆಗಲಿದ್ದುದು ನಮಗೆ ಅದೃಷ್ಟದ ಭೋಗ ಅಷ್ಟೇ. ನಮ್ಗೆ ಆಗೋಯ್ತು, ಏನು ಮಾಡೋಕ್ಕೆ ಹೊಡ್ತಾ ತಿಂದ್ವಿ. ನಿಮ್ಮ ಊರಿಗೆ ಬಂದಿದ್ದು ನಾನು ಚೆನ್ನಾಗಿ ಪೆಟ್ಟು ಬಿದ್ದು ಕಟ್ಟು ಹಾಕಿದ್ರಿ, ಇಲ್ಲಿ ಕರ್ಕೊಂಡು ಬಂದಿದ್ರಿ, ನಮ್ಗೆ ಅದೆಲ್ಲ ಹೋಗಲಿ. ಅವನು ಯಾವನ ಶತ್ರು ಇದ್ದಾನೆ ಅವನು ತೋರಿಸಿ ನನಗೆ ಅಂತ ಕೇಳಿದ್ದಾನೆ ಹನುಮಂತ ಪ್ರಹಸ್ತನ. ತೋರಬೇಕೆ ನಿನಗೆ ಕರುಣವ ತೋರಬೇಕೆ, ಕರುಣವ ತೋರಬೇಕಾದರೆ ಎನ್ನುತ್ತವೆ ತೋರಿಸಿದ ನಾ ಸಚಿವಪತಿ ಸುರರಾಜದಲ್ಲಣನ. ತೋರಿಸಲು ತಲೆದೂಗಿ ನಸುನಗೆ ದೋರಿಕೆಯ ನಯನಾಗ್ರದುಗ್ರದ ಬೇರಿಕೆಯಲಿ ಈ
ಪ್ರಹಸ್ತ ಹನುಮಂತನ ಮಾತು ಕೇಳಿ, ಓಹೋ ನಿನಗೆ ತೋರಿಸ್ಬೇಕು ಅವನು ಯಾರು ಅಂತ, ಆಯಿತು ನಾವು ಕರುಣೆ ತೋರಿಸ್ಲೇಬೇಕು, ನೀನು ದಯೆ ತೋರಿಸ್ಬೇಕು ಅಂತ ಹೇಳಿ ಆ ಮಂತ್ರಿ ಪ್ರಹಸ್ತ ದೇವೇಂದ್ರನನ್ನು ನಡಗಿಸಿದ ರಾವಣನನ್ನು ತೋರಿಸಿದನು ಅಂತ ಹೇಳ್ತಾನೆ. ಸುರರಾದ ಜಲ್ಲಣನ ಆ ದೇವೇಂದ್ರನೇ ನಡಗಿಸೋನು, ಅದು ದೇವೇಂದ್ರನ ನಡಗಿಸ್ಬೇಕೇ ಇಲ್ಲ, ಅವನು ಯಾವಾಗಲೂ ನಡಗ್ತಾನೆ ಇರ್ತಾನೆ. ಅವನು ಚೆನ್ನಾಗಿರೋ ದಿವಸ ಇಲ್ಲವೇ ಇಲ್ಲ. ಅವನು ಯಾವ ರಾಕ್ಷಸನ ಕೊಂದು ಬಂದರು, ವಿಷ್ಣು ಕೊಂದು ಬಂದರು, ಮುಂದೆ ಯಾವನು ಬರ್ತಾನೋ, ಇಲ್ಲಿ ಪಕ್ಕದಲ್ಲಿ ಯಾವನಿದಾನೋ, ಹಿಂದೆ ಯಾವನಿದೆ, ಇಲ್ಲೆಲ್ಲ ಕೆಲವರು ಇರ್ತಾರೆ ನಮ್ಮಲ್ಲಿ ಮಿನಿಸ್ಟ್ರುಗಳು. ನನ್ನ ಯಾರು ಗೆಳ್ಕೊಂಡ್ಬಿಡ್ತಾರೋ, ಯಾರು ನನಗೆ ಬಂದು ಬೇರೆ ಪಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೋ, ಅಯ್ಯೋ ನನ್ನ ಪದವಿ ಹೋಗ್ಬಿಡುತ್ತಾನೋ, ಏನು ಮಾಡಲಿ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಲ್ಲ ಅಂತ ಅನ್ಕೋತಾರಲ್ಲ. ಹಾಗೆ ಕೆಲವರು ಹೆದರ್ತಾನೆ. ಅಂಥಲ್ಲಿ ಸುರರಾಜದಲ್ಲ ಹೆದರ್ಸೋರು ಅಂದರೆ ಇನ್ನು ರಾವಣ ಇನ್ನೆಂಥವನಿರ್ಬೋದು. ಇಂದ್ರನ ಹೆದರಿಸೋ ಆಗತ್ತೆ ಅಲ್ಲ, ಸುಮ್ಮನೆ ಇಂದ್ರ ಸಾಕು ಹೆದರು ಬಿಡ್ತಿದ್ದ. ಅಂತ ಸುರರಾಜ ದಲ್ಲಡನ ತೋರಿಸಲು ತಲೆದೂಗಿ ನಸುನಗೆ ತೋರಿಕೆಯ ನಯದಾಗ್ರದುಗ್ರವ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ ಕವಿ. ಆ ರಾವಣನ ತೋರಿಸಿದಾನೆ, ಹನುಮಂತ ತಲೆದೂಗಿದ್ದಾನೆ. ಆ ಉಗ್ರವಾದ ಕಡೆಗಣ್ಣೋಟವನ್ನು ಬೀರುತ್ತಾ ಪ್ರಹಸ್ತನ ಕುರಿತು ಕೇಳಿದೆ. ಈ ಕಡೆಗಣ್ಣು ಅನ್ನೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಕಡೆಗಣ್ಣಿಂದ ನೋಡ್ತಾರೆ. ಈ ಕೆಲವು ಗಂಡಸರು ಹಿಂಗೆ ನೋಡೋದು ಏನೋ ಒಂದು, ಯಾಕಂದ್ರೆ ಅವ್ಳಿಗೆ ಗೊತ್ತಾಗಬಾರ್ದು ಅಂತ. ಆದರೆ ಅವಳು ಇವನಿಗಿಂತ ಜಾಣೆ ಇರ್ತಾಳೆ, ಅವಳು ಕಡೆಗಣ್ಣಲ್ಲಿ ನೋಡ್ತಿರ್ತಾಳೆ. ಅದಕ್ಕೆ ಇಬ್ಬರು ಸೇರ್ಕೊಂಡ್ಬಿಡ್ತಾರೆ. ಇದು ಹಣೆ ಬರ, ಏನು ಮಾಡೋಕ್ಕಾಗ. ನೀನು ನೋಡಿದ್ರೆ ನಾನು ನೋಡಿದೆ. ಕಾರ್ನರ್ ಐ ಅಂತ, ಕಾರ್ನರ್ ಆಫ್ ದ ಐನಲ್ಲಿ ನೋಡ್ತಾರೆ. ಡಿಕ್ಷನರಿ ತೆಗೆದು ನೋಡಿದ್ರೆ ಅಲ್ಲಿ ಬರೆದಿರ್ತಾರೆ ಕಾರ್ನರ್ ಆಫ್ ದಿ ಐ ಅಂತ. ಕಡೆಗಣ್ಣು ನೋಟ ಅಂತ ಕಾರ್ನರ್. ನೇರ ನೋಡಿದ್ರೆ ಏನು ತಪ್ಪು ಇಲ್ಲ, ನೇರ ನೋಡೋರು ಸಜ್ಜನರು. ಅವ್ನು ನೇರ ಏನಮ್ಮ ಚೆನ್ನಾಗಿದೆ, ಇವನು ಬೇಕು. ಆದ್ದರಿಂದ ಇವನು ಹನುಮಂತ ಇಲ್ಲಿ ವಿಷಯ ಏನು ಅಂತಂದ್ರೆ ರಾವಣ ಅವನಿಗೆ ಬೇಕಿಲ್ಲ, ಅವನು ಚಚ್ಚಬೇಕು ಅವನ್ನ. ಅಂಥ ರಾವಣನ ಇವನು ಕಡೆಗಣ್ಣಿನ ಉದಾಹರಣೆಗೆ ಹೇಳಿದೆ, ಕಡೆಗಣ್ಣಿನ ನೋಟವನ್ನು ಬೀರುತ್ತಾ ಓಹೋ ಇವನೇನಾ ಅಂತ ಹೇಳಿ ಪ್ರಹಸ್ತನ ಕೇಳಿದಾನೆ. ಎಂಥ ಮಾತು ಹೇಳ್ತಾನೆ ನೋಡಿ ಹನುಮಂತ. ಆಯತಾಕ್ಷಿಯ ತಂದರ ಕಸನಾಯನೋ ಏತಕೆ ಕಾಕತಾಳಿನ್ಯಾಯದಿಂದವೇ ಕಂಡೆವೇ ಶಿವ ಶಿವ ಮಹಾದೇವ ಆಯಸದ ಕತ್ತಲೆಗೆ ಕಂದೆರವಾಯಿತು. ಇನ್ನು ಧನ್ಯರು ಅಬುಜದಳಾಯತಾಕ್ಷನ ಪಾದ ಸೇವೆಯಲೇ ಧನ್ಯರು ಎಂದನ ಹನುಮ. ಆಯತಾಕ್ಷಿಯ ತಂದ. ಆಯತ ಅಂದರೆ ಒಂದು ರೆಕ್ಟಾಂಗಲ್ ಅಂತ. ಆಯ ಅಂದರೆ ಉದ್ದ ಮತ್ತು ಅಗಲ ಇರತಕ್ಕಂಥದ್ದು ವಿಶಾಲವಾದಂಥದ್ದು. ಆಯತಾಕ್ಷಿ ಅಂದರೆ ವಿಶಾಲವಾದ ಕಣ್ಣುಳ್ಳವಳು ಅಂತ. ವಿಶಾಲವಾದ ಕಣ್ಣುಳ್ಳ ಸೀತೆಯನ್ನು ಕದ್ದು ತಂದ ರಾಕ್ಷಸ ನಾಯಿ ಇದು ನೋಡಿ. ಆ ಸಭೆಯಲ್ಲಿ ಅಲ್ಲೆಲ್ಲ ಕೂತಿಯಾನ ರಾವಣ. ಇವನು ಸೊಗಸಾಗಿ ಹೇಳ್ತಾರೆ, ವಿಶಾಲಾಕ್ಷಿಯ ಸೀತೆಯನ್ನು ಕದ್ದು ತಂದ ರಾಕ್ಷಸ ನಾಯನ್ನು ಕಾಕತಾಳೀಯ ನ್ಯಾಯದಿಂದ ಏತಕ್ಕೆ ಕಂಡೆವು. ಇಂಥ ನಾಯಿನ ಕಂಡುಬಿಟ್ಟಲ್ಲಪ್ಪ ದೇವರೇ, ಶಿವಶಿವ ಮಹಾದೇವ. ಆದರೆ ಒಂದು ನಮ್ಮ ಶ್ರಮ ಎಂಬ ಕತ್ತಲೆ ಕಳೀತು. ಯಾಕಂದರೆ ಇಲ್ಲಿ ದೂತರ ಕೆಲಸ ಏನು ಅಂತ, ದೂತ ಅಂದರೆ ಬರೀ ಹೇಳ್ದಕ್ಕೆ ಕೆಲಸ ಮಾಡ್ಕೊಂಡ್ರೆ ದೂತ ಆಗೋಲ್ಲ. ತೊಗೊಂಡೋಗಿ ಕೊಟ್ಬಿಟ್ಪಾರೋ ಅಂತ ಹೇಳ್ತಾನೆ. ಇವನು ಜಾಣ ಆಗಿರ್ಬೇಕು. ಆಯಿತು ಕೊಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಕೊಟ್ಟು ಬರ್ತಾನೆ, ಊರು ವಾಪಸ್ ಬರ್ತಾನೆ. ಏನೋ ಕೊಟ್ಟು ಬಂದೆ ಸರ್, ಏನು ಕೊಟ್ಟು ಬಂದೆ, ನೀವೇನೋ ಕೊಟ್ಟಿದ್ರು ಅದು ಕೊಟ್ಟು ಬಂದೆ. ಕೊಟ್ಟ ಮೇಲೆ ಏನು ಹೇಳಿದ್ರು ಅವರು, ನೀವೇನು ಹೇಳಿಲ್ವಲ್ಲ ನನಗೆ, ಕೊಟ್ಟು ಬಂದೆ ಕೊಟ್ಟು ಬಂದೆ. ಆದರೆ ಅವ್ನು ಏನು ಹೇಳ್ದ ಅದೆಲ್ಲ ತಿಳ್ಕೊಳ್ಬೇಕಂತ ದೂತನ ಕೆಲಸ. ಅಂಥವ್ರಿಗೆ ಹೆಚ್ಚಿಗೆ ಬಡ್ತಿ ಸಿಕ್ಕುತ್ತೆ, ಮೇಲಕ್ಕೆ ಬರ್ತಾನೆ. ಒಂದು ಎಲ್ಲದವನು ಪರಿವೀಕ್ಷಣೆಗೆ ಇನ್ಸ್ಪೆಕ್ಷನ್ಗೆ ಏನೋ ಕಳಿಸಿದ್ರೆ ಎಲ್ಲವನ್ನೂ ತಿಳ್ಕೊಂಡು ಬಂದು ಹೇಳಬೇಕು. ಅಲ್ಲೇನು ಗುಟ್ಟು ರಟ್ಟು ಎಲ್ಲವನ್ನೂ ತಿಳ್ಕೊಬೇಕು. ಆವಾಗ ಒಂದು ತಂತ್ರ ಚೆನ್ನಾಗಿದೆ ಅಂತ ಅದನ್ನೆಲ್ಲ ನಾವು ತಿಳ್ಕೊಬೇಕು. ವ್ಯಕ್ತಿಗಳಾಗಿ ಇಂಥ ಕಥೆಗಳು ಓದಿದಾಗ ಅದು ನಮಗೆ ಬೇಕಾಗುತ್ತೆ. ಅದಕ್ಕೆ ರಾಮದೂತನ ಮೊದಲನೇ ಹೇಳಿದೆ, ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮ ವಾನರ ಶ್ರೀರಾಮದೂತಂ ಶಿರಸಾನ. ಅಂಥ ರಾಮದೂತ ಇಲ್ಲ ಇನ್ನು. ಹೀಗೆ ಅವನೇನು ನನ್ನ ಶ್ರಮ ಎಂಬ ಕತ್ತಲೆ ಕಳೀತಪ್ಪ. ಈ ನಾಯಿನ ನೋಡಿದೆ, ಬಟ್ ಶಿವಶಿವ ಮಹಾದೇವ ನಾನು ಕಳೀತು. ಇನ್ನು ಕಮಲಾಕ್ಷ, ಇವಳು ವಿಶಾಲಾಕ್ಷಿ ಆದರೆ ಅವನು ಕಮಲಾಕ್ಷ. ಅಂಬುಜ ದಳಾಯತಾಕ್ಷ ಅಂತ. ಅಬುಜ ಅಂಬುಜ ಎರಡು ಒಂದೇ. ಅಬುಜ ದಳಾಯತಾಕ್ಷ ಅದು ಅಂಬುಜ ದಳಾಯತಾಕ್ಷರ
ರಾಮನ ಸೇವೆಯಲ್ಲಿ ನಾವು ಧನ್ಯರಾದೆವು. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಆ ವಾಯ ತಿನ್ನಾವು ಕಂದರಿ ವಾಯ ತಿನ್ನಾವು ಧನ್ಯರ ಅಬುಜಲಾಕ್ಷಣ ಪಾದ ಸೇವೆಯಲೆಂದನ ಹನುಮ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ದಾನೆ. ಆಗ ಅಲ್ಲಿದ್ದ ಪ್ರಹಸ್ತ, ಎಲವೋ ಎಲವೋ ರಾವಣ ತೋರುವಿ ಜಗದಳಿವು ಪರ್ಯಂತರ ನಿರರ್ಥಕ್ಕೆ ಗಳಿಸಿಕೊಂಡೆಯಲ ಮಹಾಂಧತಮೋ ನಿವಾಸಕವ ಕಳವಿನಲಿಕಾ ಕುತ್ಸ್ಥ ಭೂಪನ ಲಲನೆಯನು ತರಲಹುದೇ ಹೋಗೆಲೆ ಹೋಗು ಹೋಗೆಲೆ ಹೊಲಯ ಸುಡು 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 ನಿನ್ನ ಮೋರೆಯ ನೋಡುವರೆಯದ. ಪ್ರಹಸ್ತ ಹೇಳಿದಾನೆ, ಇವನೇ ರಾವಣ ಅಂತ. ಇಂಥ ರಾವಣ ಅಂತ ನಾಯಿನ ನೋಡಿದ್ನಲ್ಲ ನಾನು, ಶಿವ ಆದರೂ ಕೂಡ ನನ್ನ ಶ್ರಮ ಸಾರ್ಥಕವಾಯಿತು, ನಾವು ಧನ್ಯರಾದ್ವಿ. ಇನ್ನು ರಾಮನಿಗೆ ಹೋಗಿ ಹೇಳ್ಬೋದು, ನೋಡ್ಕೊಂಡು ಬಂದೆ ಅಂತ. ಆದರೆ ಆ ರಾವಣನಿಗೊಂದು ಹೇಳಬೇಕು, ನಾನು ಇಷ್ಟು ದೂರ ಬಂದ ಮೇಲೆ ಆ ರಾವಣನಿಗೆ ಹೇಳಬೇಕು, ಎಲ್ಲವೋ ರಾವಣ, ಅವನೆಲ್ಲೋ ಕೂತಿಯಾನೆ, ಇನ್ನೂ ಕಂಡಿಲ್ಲ. ಎಲ್ಲವೋ ರಾವಣ, ಈ ಜಗತ್ತು ಇರುವವರೆಗೂ, ನೋಡಿ ಇವತ್ತು ಇದ್ದ ಜಗತ್ತು ಎಲ್ಲೂ ಹೋಗಿಲ್ಲ, ಈ ಜಗತ್ತು ಇರುವವರೆಗೂ ಮಹಾಂಧ ತಮಸ್ಸೆಂಬ ನರಕವಾಸವನ್ನು ವ್ಯರ್ಥವಾಗಿ ಗಳಿಸ್ಕೊಂಡಿಲ್ಲೋ. ಹೋಗಿ ಹೋಗಿ ಅನ್ಯಾಯವಾಗಿ ಈ ಥರ ಮಾಡ್ಕೊಂಡಿಲ್ಲಪ್ಪ, ಈ ಜಗತ್ತು ನಿನ್ನ ಅಂದೇ ಇರುತ್ತೆ, ಕದ್ದಾಸೀತಿ. ಇವತ್ತಿಗೂ ಅದೇ ಹೇಳ್ತಾರೆ, ಬಿಟ್ಟಿಲ್ಲ. ಅದಕ್ಕೆ ಪುರಾಣ ಪ್ರಜ್ಞೆ ಅನ್ನೋದು. ಇತಿಹಾಸ ನೋಡಿ, ನಾವೇನೋ ಮಾಡಿರ್ತೀವಿ ಮನೆಯಲ್ಲಿ, ನಾವು ಎಲ್ಲ ಚೆನ್ನಾಗಿದೆ ಅಂದ್ಕೊಂಡ್ಬಿಡ್ತೀವಿ. ಒಂದು 10 ವರ್ಷ ಅವನೇ ಈ ಥರ ಮಾಡಿದ್ದ, ಅವನು ಅದು ಹೋಗೋಲ್ಲ. ನಾವೇನು ಮಾಡಿದ್ವಿ ಅದು ಉಳ್ಕೊಳ್ಳುತ್ತೆ, ಅದನ್ನು ಯಾರೂ ತಿಳ್ಕೊಳ್ಳೋದೇ ಇಲ್ಲ. ನಾವು ಜಗತ್ತು ಏನು ಅನ್ನುತ್ತೆ ಅನ್ನೋದು ನಾವು ಎರುವಿರಬೇಕು. ಅವನು ಏನೋ ಕಳ್ತನ ಮಾಡಿಬಿಟ್ಟಿದ್ದ, ಅವನೇನು ಅಂದ್ಕೊಂಡಿರ್ತಾನೆ, ಯಾರಿಗೂ ಗೊತ್ತಾಗಲ್ಲ. ಆದರೆ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಇತಿಹಾಸ ಅದು. ಅಂದರೆ ಇತಿಹಾಸ ಮತ್ತು ಪುರಾಣ ಎರಡೂ ಹೋಗೋದಿಲ್ಲ, ಇಟ್ ಸ್ಟ್ಯಾಂಡ್ಸ್, ಇದ್ದೇ ಇರುತ್ತೆ. ಅದರಿಂದ ನಾವು ಏನು ಮಾಡಬೇಕಾದ್ರೂ ಒಳ್ಳೆ ಕೆಲಸಗಳು ಮಾಡಬೇಕು. ಆದರೆ ಒಳ್ಳೆ ಕೆಲಸ ಕುರಿತು ಯಾರೂ ಹೇಳೋದೇ ಇಲ್ಲ. ನೋಡ್ರಿ ಅವ್ರ ಮನೇಲಿ ಕಳ್ತನ ಆಗೋಯ್ತಂತೆ ಅಂತ. ನನಗೆ ಗೊತ್ತಿತ್ತು ರೀ, ನೋಡಿರಿ ಅವ್ರ ಮನೇಲಿ ಫಸ್ಟ್ ರ್ಯಾಂಕ್ ಬಂದಂತೆ. ಇರ್ಬೋದ್ರಿ, ಎಷ್ಟೋ ಜನ ರ್ಯಾಂಕ್ ಬರ್ತಾರೆ ಬಿಡಿ, ಅದ್ರಲ್ಲಿ ಇವನೊಬ್ಬ. ಒಳ್ಳೆಯದಕ್ಕೆ ಕೇಳೋದಿಲ್ಲ, ಕೆಟ್ಟದ್ದು ಕಳ್ಸಿ ಏನೇನು ಹೋಯ್ತಂತೆ. ಆ ಅಮ್ಮ ಹಾಕ್ಕೊಂಡು ಬಂದಾಗಲೇ ನೋಡ್ತಾ ಇದ್ದರೆ ನಾನು, ಚಿನ್ನಾಗಿನ ಜೋರಾಯಿತು, ಯಪ್ಪ ಎಲ್ಲ ಇದವ್ರು ನೋಡ್ಕೊಂಡು ಬರೋಣ ಬನ್ನಿ ಅಂತಾರೆ ಹೊರತು ಒಳ್ಳೆಯದಕ್ಕೆ ಕಾಲವಿಲ್ಲ, ಕೆಟ್ಟದಕ್ಕೆ ಬೇಗ ಕಿವಿ ಹರಡುತ್ತೆ, ಕೆಟ್ಟ ಸುದ್ದಿ ಬೇಗ ಹರಡುತ್ತೆ. ಹಾಗೆ ಇಲ್ಲಿ ಅನ್ಯಾಯವಾಗಿ ಮಹಾಂಧ ತಮಸ್ಸೆಂಬ ನರಕವಾಸವನ್ನು ವ್ಯರ್ಥವಾಗಿ ನೀನು ಅನುಭವಿಸೋಂಗಾಯ್ತಲ್ಲ ರಾವಣ. ಹೋಗಿ ಹೋಗಿ ರಾಜಾರಾಮನ ಹೆಂಡತಿಯನ್ನು ಕದ್ದು ತರ್ಬೋದೇನಪ್ಪ. ಕಕುತ್ಸ ವಂಶದವನಾದ ರಾಜಾರಾಮ, ಇಕ್ಷ್ವಾಕು ತಿಲಕ, ಇನವಂಶೋತ್ತಮ ರಾಜಾರಾಮ ಅಂತ ಕೊಂಡಾಡ್ತಾರೆ. ಇವತ್ತು ಯಾರೋ ಕೆಲವರು ಅವನು ಬೈತಾ ಇದ್ದಾರೆ. ಅದ್ಯಾತಕ್ಕೆ ಅಂದರೆ ಅವ್ರಿಗೆ ಇರೋಕ್ಕೆ ಇಷ್ಟವಿಲ್ಲ ಭೂಮಿ ಮೇಲೆ, ಹೇಗಾರು ಮಾಡಿ ನಾನು ಹೋಗಬೇಕು ಅಂತ. ಆದರೆ ಹೋಗ್ತಾ ಇಲ್ಲ. ಹಾವು ಹತ್ರ ಹೋಗ್ತಾನೆ, ಹಾವು ಕಚ್ಚೋದೇ ಇಲ್ಲ. ಇಂಥವ್ನು ಕಚ್ಚಿ ನಾನು ಯಾಕೆ ಸಾಯ್ಲಿ ಅಂತ ಹಾವಿಗೂ ಇಷ್ಟವಿಲ್ಲ. ಈ ರಾಮನ್ನ ಅಂದ್ಕೊಂಡು ಅಥವಾ ಕೃಷ್ಣನ ಬೈಕೊಂಡು ಪಾಪ ಕಾಲ ಕಡಿಸ ತಿಂದನ್ನು ಅರಗೋದಿಲ್ಲ. ಆಮೇಲೆ ಯಾರೋ ಗುಂಡಿಟ್ಕೋದ್ರೆ ಕೊಂದುಬಿಟ್ರು ಅಂತ ಪೇಪರ್ನಲ್ಲಿ ಒಂದು 8-10 ತಿಂಗಳು ಬೇರೆಯವ್ರಿಗೆ ಕೆಲಸ. ಅವನು ಯಾರೋ ಕೊಂದರು, ಇವನಿಗೆ ಕೊಂದರು, ಅವನ ಅಳತೆ ನೋಡು ಎಷ್ಟು ದೂರದಲ್ಲಿ ಕೊಂದ, ಏನು ಅದೆಲ್ಲ ಗೊತ್ತು. ಹಿಡಿದು ಕೊನೆ ನಮ್ಮ ಪ್ರಾಣ ತೆಗಿತಾರೆ. ಪೇಪರ್ ತೆಗೆದ್ರೆ ಇದೆ ಕೊಲೆ, ಕಳ್ತನ, ದರೋಡೆ. ಇದು ಬಿಟ್ಟರೆ ಇನ್ನೇನು ಒಳ್ಳೆ ಕೆಲಸ, ಈ ಒಳ್ಳೆ ಸುದ್ದಿ ಇಲ್ಲವೇ ಇಲ್ಲ. ಬೆಳಗ್ಗೆ ಹತ್ತಕ್ಕೆ ರಾಮ ಇಂಥವನು ಮಾಂಸ ತಿಂತಿದ್ದ, ಇವನು ನೋಡಿದ್ದ. ಇಲ್ಲ, ಇವನು ಸಾಧ್ಯವೇ ಇಲ್ಲ ನೋಡೋಕೆ. ಯಾವುದೋ ತ್ರೇತ ಆಗಿದೆ, ಹೆಂಡ ಕುಡಿತಿದ್ದ, ಇವನು ತಗೊಂಡೋ ಕೊಟ್ಟಿದ್ದ. ಇಲ್ಲ, ಯಾಕಪ್ಪ ಹೇಳಬೇಕಿದ್ದ? ಅದು ದೊಡ್ಡ ವಿದ್ವಾಂಸರಾಗಿ ಇದನ್ನು ಹೇಳೋದ್ರಾಗತ್ತೆ. ಇನ್ನು ಅವನು ಶಿವಲಿಂಗದ ಮೇಲೆ ಏನೋ ಸುರಿದ ಅಂತ ಬರೆದು ಅವನ್ನೇನು ಸುಮ್ಮನೆ ಬಿಟ್ರೆ, ಅವ್ನಿಗೆ ಯಾರೋ ಹೇಳ್ದ ಅಂತ ಅವ್ನು ಹೇಳಿದ್ದಕ್ಕೆ ಅವನು ಕೊಂದು ಹಾಕ್ಬಿಟ್ರು. ಪಾಪ ಯಾರೋ ಹೇಳಿದ್ದದ್ದು ಅದನ್ನು ಹೇಳ್ದ ಅಂತ ಇನ್ನೊಬ್ಬ ಹೇಳಿದ್ದಕ್ಕೆ ಅವನು ಕೊಂದ್ಬಿಟ್ರು. ಅದರಿಂದ ಭಾಳ ಎಚ್ಚರಿಕೆ ಆಗ್ಬೇಕು. ನಾನಂತೂ ಎಲ್ಲರೂ ಒಳ್ಳೆಯವರು ಅಂತಿರ್ತೀನಿ, ಯಾಕಂದರೆ ಕೊಂದು ಬಿಡ್ತಾರೆ. ದೇವೇಂದ್ರವ್ರು ಬರೆದ್ರು, ಈ ದೇಶದಲ್ಲಿ ಹುಟ್ಟಬಾರ್ದು, ಯಾಕೆಂದ್ರೆ ಕೊಳ್ಳಿ ಕ್ರಿಸ್ತನ್ ಕೊಂದರು, ಗಾಂಧಿನ ಕೊಂದರು, ನಾವು ಒಳ್ಳೆ ಕೆಲಸ ಭಾಳ ಕಷ್ಟ. ಆದ್ದರಿಂದ ಏನಾದರೂ ಮಾಡೋಕ್ಕೋದು ಈ ಥರ ಬರ್ತಾರೆ. ಅದರಿಂದ ನಾವು ಭಾಳ ಎಚ್ಚರಿಕೆ ಆಗಿದ್ದು. ಅವ್ರು ಇದು ವೆರಿ ಕೈಂಡ್ ಮ್ಯಾನ್ ಅಂತ ಕೇಳಿದ್ರೆ ಒಂದು 10 ರೂಪಾಯಿ ಕೊಡಲ್ಲ, ಆದರೆ ಇದು ಗುಡ್ ಮ್ಯಾನ್ ಹೀಗೆಲ್ಲ. ಆದ್ದರಿಂದ ಕಕುತ್ಸ ವಂಶದನಾದ ರಾಮನನ್ನು ಅವನು ಹೆಂಡ್ತೀನಿ ಕತ್ಬರ್ಜ. ಆದರೆ ಏನಂತ, ಹೋಗ ಹೊಲೆಯ, ಹೊಲೆಯ, ಸುಡು ನಿನ್ನ ಮುಖ ನೋಡೋಕ್ಕುಂಟೆ, ಸುಟ್ಟಾಕಿ ನಿನ್ನ ಮುಖಾನ ಅಂತ ದೋಷವಾಗಿ ಹೇಳಿದ್ದಾನೆ ರಾವಣ. ರಾಜನಿಗೆ ಹಿಂಗೆ ಹೇಳಬೇಕಾದ್ರೆ ರಾಜನ ಗೌರವ ಇನ್ನು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ತೋರುವಿ ಸಂದಣಿಯ ಸಾಲಿನ ಮೋರೆಗಳ ಮೀ
ಬಲ್ಲರೆ ಕೊಯ್ದ ಖಂಡಗಳ ಬೀರಬೇಕು. ಅಕಟಕಟ ಸೈರಣೆ ತೋರುವುದು ಕಡು ಹೀನ ತನಗೆ ಎನ್ನುತ್ತ ಏರಿಸಿದ ಕಡುಗೋಪದಲ್ಲಿ ಹಲು ಮೊರೆದನ ಹನುಮ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಕಂಡವ್ರು ಹೆಂಡತಿನ ಕತ್ತಂದವನಿಗೆ ಏನೆಲ್ಲ ಹೇಳ್ತಾರೆ ಅನ್ನೋದು ನಮ್ಗೆ ಬೇಕು ಅಷ್ಟೇ. ರಾವಣನಿಗೆ ಹೇಳಿದ್ದಲ್ಲ. ಈ ಕಾಲದಲ್ಲಿ ಏನೇನು ಮಾಡ್ತಿದ್ದಾರೆ ಅಂಥವ್ರಿಗೆ ಇದು ಅನ್ವಯಿಸುತ್ತೆ. ಅವನು ಬರೀ ಮುಖ ಸುಡು ಅಂತ ಹೇಳಿಲ್ಲ, ಇನ್ನೇನೇನು ಹೇಳ್ತಾನೆ. ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋ ರಾವಣನ ಸಾಲು ಮೋರಗಳ ಅಂದ್ರೆ 10 ತಲೆ ಅವನಿಗೆ. ನಮ್ಮಂಥವ್ರಾಗ ಬೇಗ ಹೊಟ್ಟಕ್ಕೆ ಒಂದೇ ತಲೆ ಬೇಗ ಆಗ್ಬಿಡುತ್ತೆ. ಅವ್ರು 10 ತಲೆ ಸುಡ್ಬೇಕು, ಎಷ್ಟು ಲೇಟು, ಭಾಳ ನಿಧಾನ ಆಗ್ಬಿಡುತ್ತೆ. ಅಂತ ಸಾಲು ಮೋರಗಳ ಮೇಲಿರುವ ಮೀಸಗಡ್ಡೆಗಳನ್ನು, ಅವನಿಗೆ ಎಲ್ಲ ಮರಲ್ಲೂ ಗಡ್ಡ ಇದೆ, ಎಲ್ಲ ಮರಲ್ಲೂ ಮೀಸೆ, ಅದನ್ನು ಸುಟ್ಟಾಕು ಹನುಮಂತ. ಎಷ್ಟು ಅವನ ಆ ಪರಾಕ್ರಮ ನೋಡಿ. ಆಮೇಲೆ ಅದು ಹೆಂಗೆ ಸುಡಬೇಕು, ಸುಟ್ಟ ವಾಸನೆ ಬಡಿಬೇಕು, ಎಲ್ಲರೂ ಅದು ಸುಟ್ಟಿದ್ದಾರೆ ಅಂತ ಗೊತ್ತಾಗಬೇಕು. ಹಾಗೆ ಅವನು ಸುಟ್ಟಾಕಬೇಕು. ಮಾಂಸಖಂಡಗಳನ್ನು ಕತ್ತರಿಸಿ ಎಸೆಯಬೇಕು. ಇನ್ನು ಅವ್ನಿಗೆ ಇಷ್ಟೆಲ್ಲ ಮಾಡಿದ್ರೆ ರಾಮ ಯಾಕೆ ಬರಬೇಕು? ಬರೋಲ್ಲ. ಅಂಥ ಮಾಂಸಗಳನ್ನು ಕತ್ತರಿಸಬೇಕು. ತಾಳ್ಮೆ ತೋರಿಸಿದ್ರೆ ನನಗೆ ಹೀನಾಯ, ನನ್ನ ಕೈಲಾಗೋಲ್ಲ ಎನ್ನುತ್ತಾ ಕಡುಗೋಪದಿಂದ ಹನುಮಂತ ಕಟಕಟನೆ ಹಲ್ಲನ್ನು ಕಡ್ದ ಅಂತ ಇಡೀ ಸಭೆ ಕೇಳಿಸಿದೆ ಅವನು ಹಲ್ಲು ಕಡ್ದಿದ್ದು. ಆವಾಗ ಮುಂದೆ ಏನಾಗಿದೆ ಅಂತಂದರೆ, ಇವನ ನುಡಿಸಿದಡೆ ಏನು ಹುರುಳಿಲ್ಲ, ಇವನ ನೊಯ್ದು ನಿಕುಂಭಿನಿಯ ನಿಜ ಭವನದ ಇದಿನ ಶೂಲದಲ್ಲಿ ಸೆಳಸೋ ಎಂದು ತನುಜಂಗೆ ದಿವಿಜರಿಪು ನೇಮಿಸಲು. ಪುಣ್ಯಶ್ರವಣ ವೀರ ವಿಭೀಷಣನು ಬಳಿಕ ಅವಿರಳ ಕ್ರೋಧಂಗೆ ಕೈ ಮುಗಿದು ಎಂದನೀ ಹದನ. ರಾವಣನಿಗೆ ಯಾಕೋ ಬೇಸರ ಆಯ್ತು. ಇನ್ನೇನೇನು ಅಂದ್ಬಿಡ್ತಾವ ನಾವು, ಮಾಂಸಖಂಡ ಕತ್ತರಿಸು, ಶ್ವಾಸಕೋಶ ಹಿಡ್ದಾಕ್ಬಿಡು, ಹೊಡಿ, ಕೊಲ್ಲು ಬಡಿ ಏನೇನೋ ಅಂತ ಇದ್ದಾನೆ. ಮೂರೇ ಬೇರೆ ಸುಡ್ತೀನಿ ಅಂತ ಇದ್ದಾನೆ ಬೆಳಪ್ಪ ಇನ್ನು ಸವಾತ ಅಂದ್ಬಿಟ್ಟು ಇವನು ಮಾತಾಡ್ಸೋದ್ರಲ್ಲಿ ಅರ್ಥವಿಲ್ಲ, ಭಾಳ ಕಷ್ಟ, ಇವನು ಮಾತಾಡ್ಸೋದ್ರಲ್ಲಿ ಅರ್ಥವಿಲ್ಲ. ಇವನು ತೆಗೆದುಕೊಂಡು ಹೋಗಿ ನಿಕುಂಬಳಾದೇವಿ, ಅಲ್ಲಿ ಆ ರಾವಣನ ಲಂಕಾಪಟ್ಟಣದಲ್ಲಿ ಆ ದೇವತೆ, ನಮ್ಮಲ್ಲಿ ಮಾರಮ್ಮ ಅಣ್ಣಮ್ಮ ಅಂದಂಗೆ ಅಲ್ಲಿ ನಿಕುಂಬಳಾದೇವಿ, ಪಟಾಲಮ್ಮ ಏನೇನೋ ಹೇಳ್ತೀವಿ. ಇರೋದು ಒಬ್ಬರೇ ಅಮ್ಮ, ಆದರೆ ಹೇಳೋದು 100 ನಾವು. ಕೆಲವು ಹುಲಿಗೆಮ್ಮ ಅಂತ. ಯಾರು ಹುಲಿಗೆಮ್ಮ ಅಂತ? ಅದೇ ಮಾರಮ್ಮ ಅದೇ ಅಣ್ಣಮ್ಮ, ಎಲ್ಲನೂ ಅದೇನೆ. ಆದರೆ ಒಂದು ಗ್ರಾಮದೇವತೆ ಇರಬೇಕು, ಏನು ಒಂದು ಕಲ್ಲು, ಆ ಕಲ್ಲಿಗೆ ಒಂದು 3 ಕೂಗು ಬಡಿದು ಬಿಟ್ಟಿರ್ತಾರೆ. ಮೂಢನಂಬಿಕೆ ಅನ್ನೋದು ಎಲ್ಲಿಗಿದೆವರೆಗೆ ಹೋಗಿದೆ ಅಂದರೆ ತನ್ನನ್ನೇ ನಂಬೋಲ್ಲ, ಅದನ್ನು ನಂಬ್ತಾನೆ. ಅದ್ರ ಬದಲು ಕೆಲಸ ಮಾಡ್ಕೊಂಡಿರಪ್ಪ ಅಂದರೆ ಕೇಳೋದಿಲ್ಲ. ಮಾರಮ್ಮ ಅಣ್ಣಮ್ಮ, ಮಾರಮ್ಮ ಏನದು ಅದಿಲ್ಲ, ಮಾರಮ್ಮ ಅಣ್ಣನ ಮೇಲೆ ಹಾಕ್ಬಿಡೋದು. ಏನೋ ಗಾಯ ಇದ್ರೆ ಅಣ್ಣಮ್ಮ ಕೋಪಿಸ್ಕೊಂಡ್ಬಿಟ್ಟಿದೆ. ಅಣ್ಣಮ್ಮ ಕೋಪಿಸ್ಕೊಳ್ಳೋಕ್ಕೂ ಅದಕ್ಕೂ ಸಣ್ಣ ಶುಚಿ ಇಲ್ಲ. ನೀನು ಕ್ಲೀನ್ ಶುಚಿಯಾಗಿದ್ದರೆ ಇದೆಲ್ಲ ಬರೋಕ್ಕೆ ಸಾಧ್ಯವಿಲ್ಲ. ಅದಂಗೆ ಕೆಲವರು ಕಾಯಿಲೆನೇ ಬರೋಲ್ಲ. ಇಲ್ಲ, ಯೋಚನೆ ಮಾಡಬೇಕು. ಸುಮ್ಮನೆ ಅಣ್ಣಮ್ಮ ಮಾರ ಮಾಡ್ಕೊಂಡು ಸೋಮಾರತನ ಪಡ್ತಿದ್ರೆ ಅರ್ಥವಿಲ್ಲ. ಈ ನಿಕುಂಬಳಾದೇವಿ ಅಂತ ಅದಕ್ಕೋಸ್ಕರ ಹೇಳಿದೆ, ನಿಕುಂಬಳಾದೇವಿ ಅಂತ ಗುಡಿ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಶೂಲಕ್ಕೆ ಹಾಕ್ಬಿಡಿ, ಶೂಲಕ್ಕೆ ಏರಿಸಿ ಈ ಹನುಮಂತನ ಅಂಥೇಳಿ ಆಜ್ಞೆ ಮಾಡಿದ್ದಾನೆ. ಆಗ ಅಲ್ಲೊಬ್ಬ ಕೂತಿದ್ದ. ಸಾಮಾನ್ಯವಾಗಿ ಕೆಟ್ಟವ್ರು ಇರ್ಕೊಂಡು ಒಳ್ಳೆಯವರು ಇರ್ತಾರೆ. ಪುಣ್ಯಶ್ರವಣ ವೀರ ವಿಭೀಷಣ ಅಂತ ಆ ಪದ ಮಾಡತ್ತೆ. ಪುಣ್ಯಶ್ರವಣ ಅಂದರೆ ಅವನ ಕಥೆಗಳನ್ನು, ಪುಣ್ಯವಾದ ಕಥೆಗಳನ್ನು ಕೇಳ್ತಕ್ಕಂಥ ವಿಭೀಷಣ. ಈ ಹನುಮಂತ ಅವನು ನೋಡಿರ್ತಾನೆ. ಸೀತಾದೇವನ ಹುಡುಕ್ಬೇಕಾದ್ರೆ ರಾವಣನ ಪಕ್ಕದಲ್ಲಿ ಮಂಡೋದರಿ ಮಲಗಿದ್ದು ನೋಡ್ಬಿಟ್ಟು, ಅಯ್ಯೋ ಈ ಸೀತೆ ಈ ಕೆಲಸನೂ ಮಾಡ್ತೀಯಳ ಇಲ್ಲಿ ಅಂತ ನೋಡ್ಬಿಟ್ಟು ಕಾಲ ಹತ್ರ ನಿಂತ್ಕೊಂಡು ನೋಡಿದ್ದಾನೆ. ಆ ಮಂಡೋದರಿ ಯಾವಾಗಲೂ ಒಂದ್ಸರಿ ಕಾಲಿಂಗ್ ಅಂದಾಗ ನೋಡಿದ್ರೆ ಅಲ್ಲಿ ಪದ್ಮರೇಖೆ ಇರಲಿಲ್ಲ. ಸೀತೆ ಅಲ್ಲ ಇದು ಯಾರೋ ರಾಕ್ಷಸಿಗಳು, ಸೀತಾ ಮಾತ ಇಂಥವಳಲ್ಲ, ತಪ್ಪು ಮಾಡಿಬಿಟ್ಟೆ ಅಂತ ಅವನು ಕ್ಷಮಾಪಣೆ ತನಗೆ ಕೇಳಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ್ರೆ ರಾಮನಾಮ ಜಪ ಮಾಡ್ತಾರೆ, ವಿಷ್ಣು ನಾಮ ಜಪ ಮಾಡ್ತಾರೆ. ಅದು ಯಾರು ಅನ್ನೋದು ವಿಭೀಷಣ. ಇವತ್ತು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಲಂಕಾಪಟ್ಟಣದಲ್ಲಿ ಇವತ್ತು ಪೆನ್ಷನ್ ತೊಗೋತಿದ್ರು. ಯಾರು ಅಂತ ಕೇಳಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತಾರೆ. ನಾನು ರಿಜಿಸ್ಟರ್ ತೆಗೆದು ನೋಡಿದೆ, ವಿಭೀಷಣ ವಂಶದವ್ರು ಅಂತ. ಅಲ್ಲರಿ ತ್ರೇತಾಯುಗ ಎಲ್ಲಿ, ದ್ವಾಪರ ಯುಗ ಬೇರೆ ಆಗಿ ಕಲಿಯುಗ ಬೇರೆ 2000 ವರ್ಷದ ಮೇಲಾಗಿದೆ. ಇನ್ನೆಂಥ ವಿಭೀಷಣರೇ ಸ್ವಾಮಿ, ಅವನು ಚಿರಂಜೀವಿ, ನಾವೆಲ್ಲ ಅವನ ವಂಶಜರು. ಆದ್ದರಿಂದ ಅವ್ನು ಪೆನ್ಷನ್ ಕೊಡಬೇಕು. ನೋಡ್ತೀನಿ, ನಿಜ ಅದು. ಆಶ್ಚರ್ಯವಾಯ್ತು, ಭಾಳ ಆಶ್ಚರ್ಯವಾಯಿತು. ಒಂದು ಕಟಿಂಗ್ ಕೊಡಿ ಅಂತೇಳಿ ಅದನ್ನು ತಗೊಂಡು ಬಂದು ನಮ್ಮ ಪ್ರವಾಸ ಸಾಹಿತ್ಯ ಪುಸ್ತಕದಲ್ಲಿ ಸೇರಿಸ್ದೆ. ಅದನ್ನು ಓದ್ಬಿಟ್ಟು ನಾನು ಅಲ್ಲಿ ಹೋಗಿರ್ಬೋದಾ ಅಂತ ಕೇಳಿದ. ಪೆನ್ಷನ್ ಸಿಗುತ್ತೆ. ಆದರೆ ಎಷ್ಟು ಮಾರ್ಮಿಕ ಅಂತಂದರೆ ಆಶ್ಚರ್ಯ. ಅಂತ ವಿಭೀಷಣ
ಅವನ ಹೆಸರನ್ನ ಹೇಳ್ಕೊಂಡು ಇವತ್ತು ಬದುಕ್ತವ್ರು ಇದ್ದಾರೆ ಅಂಥ ವಿಭೀಷಣ ಪುಣ್ಯಶ್ರವಣ ಇವರು ವಿಭೀಷಣ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಅವಿರಳ ಕ್ರೋಧಂಗೆ ಭಾಳ ಚೆನ್ನಾಗಿ ಓದಿದ್ರು ಗಮಕಿ. ಅವಿರಳ ಕ್ರೋಧಂಗೆ ಕೈಮುಗಿದೆಂದ ನೀ ಹದನ. ಕಡುಗೋಪಿ ರಾವಣನಿಗೆ ಆ ವಿಭೀಷಣ ಏನು ಮಾಡಿದೆ, ಅವಿರಳ ಕ್ರೋಧಂಗೆ, ವಿರಳ ಅಲ್ಲ, ವಿರಳ ಅಂದರೆ ಯಾವಾಗಲೋ ಒಂದೊಂದು ಸರಿ ಕೋಪಿಸ್ಕೊಳ್ಳೋದು. ಈ ಅವಿರಳ ಕ್ರೋಧ ರಾವಣನಿಗೆ ಕೈ ಮುಗಿದು ಹೇಳ್ತಾನೆ, ಅಪ್ಪ ಅಣ್ಣ ರಾವಣ ಸ್ವಲ್ಪ ದಯವಿಟ್ಟು ಕೇಳು. ಚೆರರು ಮಾಡುವುದಾವುದು ಆಳ್ದನ ನಿರತಿಶಯ ವಿಕ್ರಾಂತ ಲಕ್ಷ್ಮಿಯ ಸಿರಿಯನು ಅಗ್ಗದ ಸುಪ್ರತಾಪವ ಹೊಗಳುವುದೇ ಸಹಜ. ಅರಿವಿರೋಧಕ್ಕೆ ದೂತ ಹಿಂಸಾಚರಣೆ ಚದುರೆ ರಾಯರಿಗೆ ತರುಚರವಧ ಪರಿಸಮಯ ಪರಿಹಾಸ ಕವಲೆ ಎಂದ. ಕೇಳಬೇಕಷ್ಟೇ, ಬುದ್ಧಿಮಾತು ಕೇಳಿದ್ರೆ ಪರವಾಗಿಲ್ಲ. ಆದರೆ ಇಲ್ಲಿ ರಾವಣ ಕೇಳ್ತಾನೆ, ಅದೊಂದು ನಾವು ಸಂತೋಷ ಪಡಬೇಕಾದಂಥ ವಿಷಯ. ವಿಭೀಷಣ ಹೇಳ್ತಾನೆ, ಅಪ್ಪ ಅಣ್ಣ ರಾವಣ ನೀನು ಸರಿಯಾಗಿ ಮಾಡ್ತಿದ್ದಿ, ತುಂಬ ಹಾಸ್ಯಾಸ್ಪದವಾಗಿ ಹೇಳ್ತಾ ಇದೀಯಾ. ದೂತರು ಏನಪ್ಪ ಮಾಡ್ತಾರೆ, ಅವರು ದೂತ, ಅವನು ರಾಮಾಯಣ ಬಂದಿಲ್ವ, ರಾಮದೂತ, ಅವನ ಯಜಮಾನನ ಅವನ ಒಡೆಯನ್ನು ಅತಿಶಯ ಪರಾಕ್ರಮ ಸಂಪತ್ತು ಪ್ರತಾಪ ಎಲ್ಲ ಹೊಗಳಬೇಕಾದ್ದು ಅವನ ಕರ್ತವ್ಯ ಅದು. ಆದ್ದರಿಂದ ಅವನು ಹೊಗಳಿದ್ದಾನಷ್ಟೇ, ಸಹಜ ಅದು. ಆದರೆ ಶತ್ರುವಿನ ಮೇಲಿನ ದ್ವೇಷಕ್ಕೆ ನೀನು ಹೋಗಿ ದೂತರನ್ನ ಹಿಂಸಿಸಿ ನಿಕುಂಬಳಾದೇವಿ ಗುಡಿಗೆ ಹೋಗಿ ಅವ್ನು ಶೂಲಕ್ಕೆ ಹಾಕ್ಬಿಡು ಅಂದರೆ ಸರಿನೇ? ಯಾರಾದರೂ ನಿನ್ನ ಮುಂದೆ ಜನಗಳು ಬರ್ತಾರಲ್ಲ, ಅವ್ರು ಏನು ಹೇಳ್ತಾರೆ, ಎಂಥ ರಾವಣ ರೀ, ಯಾರೋ ದೂತ ಬಂದರೆ ಅವನ್ನೇ ಕೊಂದುಬಿಟ್ಟ ಅಂತ ಹೇಳಲ್ಲ. ಅದು ಇದೆಲ್ಲ ಹಾಸ್ಯಾಸ್ಪದವಾಗಿಬಿಡುತ್ತಪ್ಪ. ಆ ಥರ ವಾನರ ದೂತರನ್ನು ಅದರಲ್ಲೂ ವಾನರ ದೂತ ಇವನು, ಅದೇ ಬೇರೆಯನ್ನು ಕೊಲ್ಲಬೇಕು ಅಂತಲ್ಲ. ಪಾಪ ಒಂದು ಕಪಿ, ಸಹಜವಾದಂಥ ಒಂದು ಸಾಮಾನ್ಯವಾದಂಥ ಅಂತ ಅಂದ್ಕೊಂಡ್ರು ಕೂಡ ವಾನರ ದೂತನ್ನು ಕೊಲ್ಲುವ ಪದ್ಧತಿ ಹಾಸ್ಯಾಸ್ಪದವಲ್ವೇ, ನಿಲ್ಲಿಸು ಇದನ್ನು ಅಂತ ಹೇಳಿದಾಗ ರಾವಣನಿಗೆ ಸ್ವಲ್ಪ ನಿಜ ನಮ್ಮ ತಮ್ಮ ಹೇಳ್ತಿರೋದು ಅಂತೇಳಿ ಏನು ಮಾಡ್ದ, ಆದಡಿ ಕಪಿವರನ ಕಿವಿಗಳ ಕೊಯ್ದು ಬಿಡಿ ಭಂಗಸ್ಪುರದ ಸಂಪಾದನೆಯ ಸೂರ್ಯಾನ್ವಯಂಗೆ ಎಚ್ಚರಿಸಲಿ ಇವನೆನಲು ಮಾದುದ ಕೊಲೆ ಕಪಿವರನ ಕಿವಿಗೊಯ್ದು ಚಾಚಿದ ಖಡ್ಗವು ಇಕ್ಕಡಿಯಾದುದು ಅಲ್ಲದೆ ಹರಿದುದಿಲ್ಲ ಅನಿಲ ಜನರೋಮಚಯ. ಇದಕ್ಕೆ ವ್ಯಾಖ್ಯಾನ ಅಗತ್ಯವಿಲ್ಲ, ಇದಾಗಲೇ ಎಲ್ರಿಗೂ ಅರ್ಥವಾಗಿರ್ತಕ್ಕಂಥದ್ದು. ಆದರೆ ಹಾಗ ಸರಿ, ಇನ್ನು ಕೊಲ್ಲೋದು ಸರಿ ಇಲ್ಲ ಅಂತ ಹೇಳಿದೆ ವಿಭೀಷಣ, ನಾನು ಒಪ್ಕೋತೇನೆ. ಆದ್ದರಿಂದ ಈ ಕಪ್ಪಿ ಕಿವಿಗಳನ್ನು ಕತ್ತರಿಸ್ಬಿಡಿ. ಯಾಕೆಂದರೆ ಶೂರ್ಪನಕ್ಕೆ ಕಿವಿನ ಮೂಗನ್ನು ಕತ್ತರಿಸಿದ್ದ, ಸ್ವರೂಪ ಬದಲಾಯಿಸ್ಬಿಟ್ಟಿದ್ದ. ಆದ್ದರಿಂದ ಇವನು ಆ ಪಡೆದುಕೊಂಡು ಸ್ವರೂಪ ಭಂಗವನ್ನು ಹೋಗಿ ತೋರಿಸ್ಲಿ ರಾಮನಿಗೆ, ನೋಡ ನನ್ನ ಕಿವಿಗೊಂದು ಕತ್ತರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ, ಕಿವಿನ ಕತ್ತರಿಸ್ಬಿಡಿ ಅಂತ ಹೇಳಿ ಆ ರಾವಣ ಹೇಳುವ ತಕ್ಷಣ ಕೊಲ್ಲೋ ಕೆಲಸ ನಿಲ್ತು. ಇವರು ಕೆಲವರು ರಾಕ್ಷಸರು ಇನ್ನೇನಾಗ್ಬಿಡುತ್ತೆ, ಕೊಲ್ಲದೇ ಇದ್ದರೆ ಸಾಕಪ್ಪ ಅಂದ್ಕೊಂಡು ಆರಾಮಾಗಿ ಸುಮ್ಮನೆ ನಿಂತ್ಕೊಂಡ್ರು. ಆಗ ಏನಾಯಿತು, ಆ ಕಿವಿನ ಕತ್ತರಿಸೋಕೆ ಹೋಗಿದ್ದಕ್ಕೆ ಅಂದರೆ ಕೊಲ್ಲೋದಿಲ್ವಲ್ಲ, ಕಿವಿಗೆ ಕತ್ತಿನ ಒತ್ತದು, ಕತ್ತಿಯಿಂದ ಹೊಡಿಬೇಕು. ಕತ್ತಿಯಿಂದ ಹೊಡೆದ್ರೆ ಕಿವಿಗೆ ಆ ಖಡ್ಗನ 2 ತುಂಡಾಯ್ತು ಹೊರತು ಕಿವಿ ಅದ್ರ ಪಾಡಿಗಿದೆ, ಇವನಿಗೇನೂ ಆಗಿಲ್ಲ. ಇದಕ್ಕೊಂದು ಸಣ್ಣ ನಿದರ್ಶನ ಕೊಡಬೇಕು ಅಂತಂದರೆ ಕುಂತಿದ್ದೇವೆ ಭೀಮನ ಹೆರಿಗೆ ಆಯಿತು, ಪಾಂಡು ಮಹಾರಾಜ ಪಕ್ಕದಲ್ಲೇ ಇದ್ದ. ಆ ಹೆರಿಗೆ ಆದ ತಕ್ಷಣ ಆ ಭೀಮನ ಮಗು ಪುಟ್ಟ ಮಗು, ಇನ್ನು ಆಗ್ತಾನೆ ಹುಟ್ಟಿದ ಮಗು ಇನ್ನೆಷ್ಟು ಇರುತ್ತೆ, ಅದು ಕೆಳಗೆ ಬಿದ್ದುಬಿಡ್ತು. ಕೆಳಗೆ ಬಿದ್ದ ತಕ್ಷಣ ಪಾಂಡು ಮಹಾರಾಜ ಗಾಬರಿ ಆಗ್ಬಿಟ್ಟ, ಕುಂತಿ ಅಂತೂ ಮಹಾ ಗಾಬರಿ ಆಗ್ಬಿಟ್ರು. ಅಯ್ಯೋ ಮಗು ಹೋಗ್ಬಿಡ್ತು ಅಂತ ಬೇಗ ಓಡೋಗಿ ಹಳ್ಳದಲ್ಲಿ ಇಳಿದು ನೋಡಿದ್ರೆ ಅದು ಯಾವ ಬಂಡೆ ಮೇಲೆ ಬಿದ್ದಿದ್ದು, ಆ ಬಂಡೆ ಚೂರು ಆಗ್ಬಿಟ್ಟಿದೆ, ಪುಡಿ ಆಗ್ಬಿಟ್ಟು ಮಗು ಆನಂದವಾಗಿ ನಗ್ತಾ ಇದೆ. ನಮ್ಮಲ್ಲೂ ಒಬ್ಬಿದ್ದ ಪಾಪ, ಆಫೀಸಿಂದ ಬಂದಿದ್ದ, ಅವನು ಕೂಲಿ ಕಾರ್ಮಿಕ ಬಂದ, ಕುಡಿದು ಬಂದಿದ್ದ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಎಂಥವ್ರು ಇರ್ತಾರೆ ಅನ್ನೋದು. ಬಂದಿದ್ದು ಮಗುನ ಎತ್ಕೊಂಡ, ಒಂದು ಚೀಲಕ್ಕೆ ಹಾಕ್ದ, ಒಗಿತಾ ಇದ್ದಾನೆ. ಅವನು ಬಟ್ಟೆ ಒಗಿತಿದ್ದೀನಿ ಅವನು ಹೋಗಿದ, ಅದು ನೋಡೋದು ಸತ್ತೋಗಿದೆ. ಅದು ನಮ್ಮ ಯೋಜನಾ ಪ್ರದೇಶದಲ್ಲೇ ಆದಂಥ ಒಂದು ನಿದರ್ಶನ. ಏನು ಸ್ವಾಮಿ ಇದು, ಆ ಕುಡಿತದ ಪ್ರಭಾವ ಎಷ್ಟು ಕೆಟ್ಟದ್ದು ಅವನಿಗೆ ಗೊತ್ತಿಲ್ಲ, ಜ್ಞಾನವೂ ಇಲ್ಲ ಅವನಿಗೆ. ಹಾಗೆ ಭೀಮ ಬಿದ್ದರೆ ಅವನು ವಜ್ರಕಾಯ ಶರೀರ ಚಿಕ್ಕ ಮಗು ಇದ್ದಾಗಲೇ ಗೊತ್ತಾಗಿದೆ. ಹಾಗೆ ಇಲ್ಲಿ ಕಿವಿ ಹೊಡೆದ್ರೆ ಖಡ್ಗಾನೇ ಮುರಿದೋಯ್ತು.
ಬೆರಗುಗೊಂಡ ಸುರೇಂದ್ರ ಮೂಗಿನ ಬೆರಳಲಿರೆ ಬಳಿಕ ಆ ಪ್ರಹಸ್ತನು ಕಿರುನೆಗೆಯ ಕೇವಣಿಸಿ ನುಡಿದನು ರಾಮ ಭೃತ್ಯಂಗೆ ಉರುವ ನಮ್ಮಿ ಬನವನು ಉರುವ ನಮ್ಮಿ ಬನವನೇ ತಕೆ ಮುರಿದೆಯನೇ ಕಿವಿ ಮುಚ್ಚಿ ನಾವಿದನರಿಯೆವು ಈ ಹುಲುಬಾಲವೆಸಗಿದ ಕೆಲಸವೈಸದ ರಾವಣ ನೋಡ್ದ ಖಡ್ಗ ಎರಡು ತುಂಡಾದ ತಕ್ಷಣ ಅವನಿಗೆ ಬಹಳ ಆಶ್ಚರ್ಯವಾಗಿ ಮೂಗಿನ ಮೇಲೆ ಬೆರಳಿಟ್ಟ. ಖಡ್ಗ ನಮ್ಮ ಕಿವಿ ಎಷ್ಟು ಮೃದು, ಖಡ್ಗ ಎಷ್ಟು ಹರಿತವಾಗಿರುತ್ತೆ, ಅಂಥ ಖಡ್ಗದಿಂದ ಹೊಡೆದ್ರೆ ಖಡ್ಗನೇ ಮೃದೈತಲ್ಲ ಬಬ್ಬ ಅಂತ ಹೇಳಿ ಮೂಗಿನ ಮೇಲೆ ಬೆರಳಿಟ್ಟಾಗ ಪ್ರಹಸ್ತ ನೋಡ್ದ. ಓಹೋ, ಇದು ಯಾಕೋ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅಂಥೇಳಿ ಸ್ವಲ್ಪ ನಗನಗ್ತಾ ಅಲ್ವಾ ಹನುಮಂತ ರಾಮಚಂದ್ರ, ಇದೆಲ್ಲ ಸರಿ, ನಮ್ಮ ಈ ಅಶೋಕವನವನ್ನು ಯಾತಕ್ಕೆ ಮುರಿದೆ ನೀನು? ಅಶೋಕವನಕ್ಕೆ ಯಾಕೆ ನೀನು ನೋಡಿ ವಿಷಯ ಬದಲಾಯಿಸ್ತಾ, ಅಶೋಕವನವನ್ನು ಯಾತಕ್ಕಪ್ಪ ನೀನು ಹಾಳು ಮಾಡಿದೆ? ಅದಕ್ಕೆ ಹನುಮಂತ ಕಿವಿ ಮುಚ್ಕೊಂಡು, ನನಗೆ ಗೊತ್ತಿಲ್ಲ ಸ್ವಾಮಿ, ಅದು ನಾನು ಮಾಡಿದ್ದಲ್ಲ, ಮತ್ತು ಇನ್ಯಾರೋ ಇದು ನನ್ನ ಬಾಲ ಇದೆಯಲ್ಲ ಅದು, ಈ ಅಲ್ಪವಾದ ಬಾಲ ಇದು ಹೋಗಿ ಕೆಲಸ ಮಾಡಿಬಿಟ್ಟಿದೆ ಸ್ವಾಮಿ ಅಂತ. ನೋಡಿ ಬಾಲ ಎಷ್ಟು ಮುಖ್ಯ ಅನ್ನೋದು ಮುಂದೆ ಇನ್ನೊಂದು 2 ನಿಮಿಷದಲ್ಲಿ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಹುಡುಗರಾದಾಗಲೂ ಹೇಳೋರು, ಈಗಲೂ ಕೆಲವು ಹುಡುಗರಿಗೆ ಹೇಳ್ತಾರೆ ಬಾಲ್ವಿಲ್ಲದ ಕಪಿಗಳು ಅಂತ. ಮನುಷ್ಯನಿಗೆ ಅದೊಂದು ಇಲ್ಲದೆ ಇದರಿಂದ ಸ್ವಲ್ಪ ಗೆದ್ದಿದ್ದೀವಿಲ್ಲ, ಅದು ಇದ್ಬಿಟ್ಟಿದ್ದೀರಿ ಬೆಳೆಸ್ಬೇಕು. ಒಂದೊಂದು ಬಾಲ ಇನ್ನೊಂದು ಬಾಲಕ್ಕೆ ತೆಗೆದುಕೊಂಡು ಊರು ತುಂಬ ಬಾಲಗಳು ಸೇರ್ಕೊಂಡು ಏನು ಅದು ಕನಸು ನೆನೆಸ್ಕೊಂಡ್ಬಿಟ್ರೆ ಸಾಕು, ಬಾಲ ಇದ್ರೆ ಗತಿ ಏನಾಗ್ತಿತ್ತು ನಮ್ಮದು ಅಂತ ದೇವ್ರು ಯೋಚನೆ ಮಾಡಿದ್ದಾರೆ. ಇವ್ನಿಗೆ ಹಲ್ಲು ಕೊಡಬೇಕು, ಅದು ಕೋರೆ ಹಲ್ಲು ಕೊಡಬಾರ್ದು, ಹೊರಗಡೆ ಹಲ್ಲು ಕೊಡಬಾರ್ದು, ವಕ್ರವಾದ ಹಲ್ಲು ಕೊಡು, ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾರೆ, ಆದರೂ ಉಪಯೋಗಿಸ್ಕೋತಿಲ್ಲ, ಭಾಳ ಕಷ್ಟ. ಅದಕ್ಕೆ ಹೇಳ್ತಾರೆ ಹಾವು ಕಚ್ಚಿದ್ರೆ ತಡ್ಕೊಬೋದು, ನಾಯಿ ಕಚ್ಚಿದ್ರೆ ಹೆಂಗೋ ಸುಧಾರಿಸ್ಬಿಡ್ಬೋದು, ಅದು ಮನುಷ್ಯ ಕಚ್ಚಿದ್ರೆ ಭಾಳ ಕಷ್ಟ, ತುಂಬ ಕಷ್ಟ. ಅದು ವಿಷಪೂರಿತವಾದ ಹಲ್ಲುಗಳು, ಅಯ್ಯೋ ಮಹಾಕಟ್ಟ. ಮನುಷ್ಯ ಕಚ್ಚಿಬಿಟ್ರೆ ಆಗೋಯ್ತಲ್ಲ ಇನ್ನು ತಡ್ಕೊಳಕ್ಕೆ. ಅಂಥದ್ರಲ್ಲಿ ಬಾಲ ಇದ್ಬಿಟ್ಟಿದ್ರೆ ಇದು ಬಾಲ ಮಾಡಿದ ಕೆಲಸ ಸ್ವಾಮಿ ನಂದಲ್ಲ ಅಂದ್ಬಿಟ್ಟ. ಇವನ ಸಮ್ಮತವಲ್ಲಗಡ ತದ್ವ್ಯವಹರಣೆ ಲಾಂಗೂಲದಲ್ಲಿ ಸಂಭವಿಸಿದುದುಗಡ ಕಡಿಯಲ ಸದಳವಾದಡೆ ಅಗ್ನಿಯಲಿ ನಿವಸನದಲ್ಲಿ ಎಣ್ಣೆಯಲಿ ಹರುವನು ಹವಣಿಸುವುದು ಏನೇ ತಪ್ಪದು ಎಂದು ದಿವಿಜಪತಿ ಜಿತು ಭಿನ್ನವಿಸಿದನು ರಾಕ್ಷಸೇಂದ್ರಂಗೆ. ಮತ್ತು ಈ ಪದ್ಯದಲ್ಲಿ ಒಂದು ಶಬ್ದವನ್ನು ಬಳಸಿದ್ದಾನೆ, ದಿವಿಜ ಪತಿ ಜಿತು. ತುಂಬ ಬರೆದಿಟ್ಕೋಬೇಕಂತ. ದಿವಿಜ ಬ್ರಾಹ್ಮಣರ ಒಡೆಯ ಇಂದ್ರಜಿತು. ಸುಮ್ಮನೆ ಇಂದ್ರಜಿತು ಅಂತ ಹೇಳಿದ್ರೆ ಆಗಿರೋದು ಅಲ್ಲ, ಆಗೋಲ್ಲ, ಆ ಪದ್ಯ ಹೊಂದ್ಕೊಳ್ಳಲ್ಲ. ಅದಕ್ಕೆ ಸಿಕ್ಕಿ ದಿವಿಜಪತಿ ಜಿತು ಭಿನ್ನವಿಸಿದನು ರಾಕ್ಷಸೇಂದ್ರಗೆ. ಏನಂತ, ಇದು ಇವನ್ ತಿಳುವಳಿಕೆಯಿಂದ ಆಗಿದ್ದಲ್ವಂತೆ, ಅದು ಬಾಲ ಅಂತೆ, ಇವನು ಮಾಡಿದ್ದಲ್ವಂತ. ಬಾಲನೇ ಇಷ್ಟು ಕೆಲಸ ಮಾಡಿದೆ, ಆದರೆ ಎಲ್ಲ ಬಾಲದಿಂದ ಆಗಿತ್ತಲ್ವ, ಹಾಗಾದ್ರೆ ಏನು ಮಾಡ್ಕೊ, ಬಾಲನೇ ಕತ್ತರಿಸ್ಬಿಡಿ. ಬಾಲ ಕತ್ತರಿಸೋಕೆ ಆಗೋಲ್ಲಪ್ಪ, ತುಂಬ ಗಟ್ಟಿ ಏನೋ ಆಗೋಲ್ಲ ಅಂತ ಇಟ್ಕೋಣ. ಆವಾಗ ನೀವೇನು ಮಾಡಿ, ಅದು ಅಸಾಧ್ಯ ಆದರೆ ಬಟ್ಟೆ ಮತ್ತು ಎಣ್ಣೆನ ಹಾಕ್ಬಿಟ್ಟು ಸುಟ್ಟುಬಿಡಿ. ಇದು ನಮ್ಮಲ್ಲಿ ಹೀಗೆ ಮಾಡೋದು. ಅವನ್ಯಾರೋ ಪ್ರಧಾನಮಂತ್ರಿ ಒಬ್ಬರಿದ್ರು, ಯಾರೋ ಹೇಳಿದ್ರು ನನ್ನ ಕನಸಿನಲ್ಲಿ ಇಲ್ಲಿ ಸ್ಥಳದಲ್ಲಿ ಚಿನ್ನ ಸಿಕ್ಕಿದೆ ಅಂತ. ಬೆಳಗ್ಗೆನೇ ಆರ್ಡ್ರು ಲೋಕಸಭೆಯಲ್ಲಿ, ನಾಳೆಯಿಂದ ಅಲ್ಲಿ ಅಗೀರಿ ಚಿನ್ನ ಸಿಗುತ್ತೆ. ಹಾಗಿದ್ರೆ ಮಣ್ಣು ಸಿಕ್ಕೇ ಸಿಗುತ್ತೆ, ಮಣ್ಣಲ್ಲದೆ. ಆದರೆ ಮಣ್ಣಿನ ಚಿನ್ನ ಅಂದ್ಕೊಳಕ್ಕೆ ಆಗೋಲ್ವಲ್ಲ, ಅದು ತೊಗೊಂಡೋಗಿ ಕೊಟ್ಟರೆ ಯಾರು ಕೊಂಡ್ಕೊಡೋಲ್ಲ ಅಂತ. ಇನ್ನೆಲ್ಲ ಒಂದು ಕಡೆ ಏನಾಯಿತು, ನಾಯಿಗಳಿಂದ ತೊಂದರೆ ಆಗ್ತಿದೆ. ಎಲ್ಲ ಕಡೆ ನಾಯಿಗಳು ಮಕ್ಕಳನ್ನು ಹಿಂಸಿಸ್ತಾ ಇವೆ. ಆದ್ದರಿಂದ ಎಲ್ಲ ನಾಯಿಗಳನ್ನು ಕೊಂದ್ಬಿಡಿ. ನಾಯಿಗಳು ಬೇಕು ಅನ್ನೋದು ಬೇಡವೇ? ನಾಯಿ ಇದು ಪ್ರಕೃತಿ ಧರ್ಮ, ಅದು ಕೆಲವು ಬೇಕು, ಕೆಲವು ಇಲ್ಲದೆ ಇರೋಕೆ ಆಗೋದಿಲ್ಲ.
ಅದು ಅತಿ ಆದರೆ ಅದಕ್ಕೆ ದಂಡನೆ ಕೊಡಬೇಕೆ ಹೊರತು ಕೊಂದೇ ಹಾಕ್ಬಿಡಿ ಅನ್ನೋಂಥ ಹುಚ್ಚರಿದ್ದಾರೆ ನಮ್ಮ ದೇಶದಲ್ಲಿ. ಅಂಥ ಹುಚ್ಚರ ಪೈಕಿ ಇವನೊಬ್ಬ ಇಂದ್ರಜಿತು ಏನು ಮಾಡ್ದ, ಬಾಲ ತಾನೆ ಬಾಲಂತ ಹುಟ್ಟು ಅಷ್ಟೇ. ಅದೇನು ಸುಲಭದ ಕೆಲಸ, ಸುಲಭನ ಮುಂದೆ ನೋಡಿ ನಮಗೆ ಯಾವಾಗಪ್ಪ ಮುಗೀತೆ ಕಥೆ ಅನ್ನಿಸ್ಬಿಡುತ್ತೆ. ಆ ಎಣ್ಣೆಗಳನ್ನು ಹಾಕಿ ಬೆಂಕಿ ಎತ್ತಿಸಿ ಮುಗಿಸ್ಬಿಡಿ ಅನ್ನೋ ಥರ ಹೇಳಿದಾಗ ಆ ಇಂದ್ರಜಿತ್ತು ಹೇಳ್ತಾ, ಖಂಡಿತ ನಿನ್ನ ಅಪ್ಪಣೆ ತಪ್ಪಿಸೋಲ್ಲ ರಾವಣ, ನಾವು ಖಂಡಿತ ಬೆಂಕಿ ಹಚ್ಚಿದ್ದೀವಿ ಅಂತ ಹೇಳಿದ. ಹೋರಬೇಡಿದರೊಡನೆ ಶಸ್ತ್ರದ ಗಾರುಡವು ಗರ್ವಿಸದು ಬೆವರದು ಭೂರಿ ಬಾಧೆಗೆ ಬಾಲವನು ಸುಡುವುದೇ ಸುನೀತಿಯನೇ ಭೂರಿ ಬಲ ಬಾಲದಲ್ಲಿ ಹೆಣಗಿದು ಹೋರಿ ಬಳಲಲೋ ಬಳಿಕಲಿ ಶಕ್ರಾರಿ ಕೈದೀವಿಗೆಗಳಿಂದ ಇರಿಸಿದನು ಕಪಿವರನ. ಇಂದ್ರಜಿತ್ತು ಗೊತ್ತಾಗಿತ್ತು, ಅವನ ಜೊತೆ ಯುದ್ಧ ಮಾಡಿದ್ದ, ಕಷ್ಟ ಇವನ ಹತ್ರ ಬಾಲ ಅದೆಲ್ಲ, ಇವನ್ನ ಹೊಡೆದು ಮಾಡಿದ್ರೆ ಇವನು ಖಂಡಿತ ಬಗ್ಗೋದಿಲ್ಲ, ಇದ್ರ ಜೊತೆ ಹೆಣಗೋದೇ ಬೇಡ, ಆಯುಧಗಳ ಮಂತ್ರ ಇವನ ಮೇಲೆ ನಡೆಯೋಲ್ಲ, ಯಾವ ಆಯುಧ ಕೊಟ್ಟರು ಇವನು ಅದನ್ನು ನುಂಗು ಹಾಕ್ಬಿಡ್ತಾನೆ, ಇವನಿಗೆ ಆಯುಧಗಳಿಂದ ಏನೂ ಆಗೋದಿಲ್ಲ ಅಂತ ಮಹಾಪರಾಕ್ರಮ ಹೇಳಿದ್ರೆ ಅಷ್ಟಸಿದ್ಧಿಗಳು ಗಳಿಸಿದ್ದಂಥವು. ಅದನ್ನು ಒಂದು ಸಿದ್ಧಿ ಗಳಿಸೋಕೆ ನಮ್ಗೆ ಆಗೋಲ್ಲ, ಆದರೆ ನಾವು ಗಳಿಸ್ತೀವಿ. ಅದು ಎಂಥ ಗಳಿಸ್ತೀವಿ ಅಂದರೆ ಯಾರೋ ಕೇಳಿದ ಅಣಿಮ ಸೂಕ್ಷ್ಮ ರೂಪ ಅಂತ. ನಮ್ಮವ್ರು ಹೇಳ್ತಾರೆ, ನಾನು ಭಾಳ ಸೂಕ್ಷ್ಮ ರೀ, ನಾನು ಅಣಿಮ ತಿಳ್ಕೊಂಡಿದ್ದೆ, ಯಾವಾಗಲೂ ಭಾಳ ಸೂಕ್ಷ್ಮವಾಗಿರ್ತೀನಿ. ಅದು ನಾವು ತಿಳ್ಕೊಂಡ್ರು ಸೂಕ್ಷ್ಮ ರೂಪ. ಇನ್ನು ಮಹಿಮ ದೊಡ್ಡ ರೂಪ, ನಾನು ಸಾಮಾನ್ಯ ಅಲ್ಲ, ಸಮಯ ಬಂದರೆ ದೊಡ್ಡವರಾಗ್ಬಿಡ್ತೀನಿ, ತುಂಬ ದೊಡ್ಡತನ ತೋರ್ಬಿಡ್ತೀನಿ. ಇನ್ನು ಗರಿಮ ಭಾರ ಆಗ್ಬಿಡು, ಅದು ಅರ್ಥ ಆಗುತ್ತೆ. ಲಘಿಮ ಹಗುರವಾಗಿ, ನಾನು ಎಷ್ಟೋ ಸರಿ ನಾನು ತುಂಬ ಹಿಂದಕ್ಕೆ ಇದ್ಬಿಡ್ತೀನಿ, ಹಗುರವಾಗಿ ಇದ್ಬಿಡ್ತೀನಿ, ಹೆಚ್ಚಿಗೆ ತೊಂದರೆ ಕೊಡೋಕೆ ಹೋಗೋಲ್ಲ. ಇದು ಅಷ್ಟು ಸಿದ್ಧಿಗಳು ನಮ್ಮಲ್ಲಿ. ಅದಕ್ಕಿಂತ ಮುಖ್ಯ ಪ್ರಾಪ್ತಿ. ನೋಡ್ರಿ 61 ಸೈಟು ಯಾರಿಗಾರು ಸಿಗೋಕ್ಕೆ ಸಾಧ್ಯವೇ, ಅದು ನನಗೆ ಸಿಕ್ಕಿದೆ. ಅಸಾಧ್ಯವಾದ್ರೆ ನಾನು ಸಾಧ್ಯ ಮಾಡಿಸ್ಕೊಂಡಿದ್ದೇನೆ, ಅದು ಪ್ರಾಪ್ತಿ. ನಾನು ತುಂಬ ವೀರ, ಅದು ಇವನು ಅಷ್ಟಸಿದ್ಧಿಯಲ್ಲಿ ಒಂದು ನಮ್ಮಂಥ ಹುನುಮಾನವರಿಗೆ. ಇನ್ನು ಪ್ರಾಕಾಮ್ಯ, ಸ್ವಲ್ಪವನ್ನು ವಿಫಲ ಮಾಡೋದು. ಒಂದು ಪೋಸ್ಟ್ ಸಿಕ್ತು, ಯಾವುದೋ ಒಂದು ಪೋಸ್ಟು, ನೀರಾವರಿ ಸಚಿವ, ಯಾವುದೋ ಒಂದು ಸಣ್ಣ ಪೋಸ್ಟ್, ಅಥವಾ ಸಣ್ಣ ಕೈಗಾರಿಕೆ ಸಚಿವ, ಸ್ವಲ್ಪ ಪೋಸ್ಟ್ ಸಿಕ್ತು, ಅದನ್ನು ವಿಫಲವಾಗಿಸ್ತೀನಿ, ಅದರಿಂದ ಬೇಕಾದಷ್ಟು ದುಡ್ಡು ಮಾಡ್ತೀನಿ. ಇದಕ್ಕಿಂತ ಇನ್ನೇನು ಬೇಕು? ಇದು ಪ್ರಾಕಾಮ್ಯ ನಮ್ಮಲ್ಲಿ. ಇನ್ನು ಕೊನೆಯ ಈಶತ್ವ, ಪ್ರಭಾವ ವಿರೋಧ ಎಲ್ಲರೂ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಅಂತ ಅದು ಎಲ್ರಿಗೂ ಇದೆ. ಇನ್ನು ವಶಿತ್ವ, ಅದು ವಶಿತ್ವ ಅನ್ನೋದು ಬಹಳ ಮುಖ್ಯವಾದ. ಇಂದ್ರಿಯ ನಿಗ್ರಹ ಇರಬೇಕು, ಇಂದ್ರಿಯಗಳನ್ನ ಇಲ್ಲ, ಇಂದ್ರಿಯಗಳು ಯಾರು ವಶಪಡಿಸ್ಕೊಂಡಿಲ್ಲೋ ಅವ್ರ ಹತ್ರ ಹೋಗ್ತೀವಿ. ಇಂತಹ ಒಂದು ಮೂರ್ಖತನದ ಇದರಲ್ಲಿ ನಾವು ಅಷ್ಟಸಿದ್ಧಿಗಳನ್ನ ಗಳಿಸಿದ್ವಿ ಅಂತ ಹೇಳ್ಕೊಂಡು ಮೆರಿತಾ ಇದ್ದೀವಿ. ಆದರೆ ಹನುಮಂತ ದೇವರು ಈ ಥರ ಅಲ್ಲ ಸ್ವಾಮಿ. ಅವನು ಹೇಳ್ತಾನೆ, ಇಂದ್ರಜಿತ್ತು ಬೇಡ ಬೇಡ, ಇದ್ರ ಜೊತೆ ಹೆಣಗಬೇಡಿ, ಎಂಥ ಭಾರಿ ಹಿಂಸೆಗೂ ಇವನು ಬೆವರೋದಿಲ್ಲ, ಆದ್ದರಿಂದ ಇವನು ಬಾಲನ್ನು ಸುಡೋದೇ ಸರಿಯಾದ ನೀತಿ ಅಂಥೇಳಿ ಇಂದ್ರಜಿತ್ತು ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಆಯಿತು ಅಂಥೇಳಿ ಆಜ್ಞೆ ನಡೆದಿದೆ, ರಾವಣ ಆಜ್ಞೆ ಮಾಡಿದ್ದಾನೆ. ಚೀರಿ ಕಿರಿ ಕಿರಿ ಗುಟ್ಟುತ್ತ ಅಟ್ಟಳವಾರಿ ಬಿದ್ದನು ಹೊಲುಗಿರಿದು ಹುಬ್ಬೇರಿಸುತ್ತ ಹಣಗುತ್ತ ಹೆದರುತ್ತ ತಲೆಯ ಚೆಟ್ಟಿಕ್ಕಿ ತೋರಿಸಿದ ದೇವಿಗೆಗೆ ಕರುಣವ ತೋರುತ್ತ ಇತ್ತನು ಬಾಲವನೋ ನಗೆಗಾರರಿಗೆ ನಾಟಕವ ನಟಿಸುತ್ತ ನಗೆಗಾರರಿಗೆ ನಾಟಕವ ನಟಿಸುತ್ತ ಇತ್ತನು ಬಾಲವನು ವೀರ ಹನುಮಂತ ಇತ್ತನು ಬಾಲವನು. ಏನು ಸುಡೋತಾನೆ ಸುಲಭ ಅಂತ ಹೇಳಿ ಒಂದು ಕೈದೀಪ ತೊಗೊಂಡಿದ್ದಾನೆ. ಏನು ಸುಡೋದು ಭಾಳ ಸುಡೋದು ಏನು ಮಹಾ ಕಷ್ಟ ಅಂತ ಹೇಳಿಬಿಟ್ಟು ಇಂದ್ರಜಿತ್ತು ಕೈದೀಪಗಳಿಂದ ಆ ಕಪಿಶ್ರೇಷ್ಠನ ತಿವಿಸಿದಾನೆ ರಾಕ್ಷಸರ ಕೈಲಿ. ಆ ಬಾಲವನ್ನು ತಿವಿಸಿದಾನೆ ಆ ಒಂದು ಕೈದೀಪ ಅಂದರೆ ಒಂದು ಸಣ್ಣ ದೀಪ, ಒಂದು ಹಚ್ಚಿರೋ ಹಣತೆ ದೀಪ ಸುಟ್ಬಿಡೋಣ ಅಂತ. ಆಗ ಬಹಳ ಕೋಪ ಬಂತು ಹನುಮಂತನಿಗೆ. ಕಿರಿಚುತ್ತಾನೆ, ಕಿರಿಗುಟ್ಟುತ್ತಾ ಹನುಮಂತ ಮೇಲಕ್ಕೆ ಹಾರಿಬಿದ್ದ. ಜೊತೆಗೆ ಹಲ್ಕಿರಿದು ಹುಬ್ಬು ಹಾರಿಸ್ತಾ, ಅವನು ಹೇಳ್ತಾನೆ ಕವಿ, ಹುಬ್ಬು ಹಾರಿಸ್ತಾ ದೇಹವನ್ನು ಸಂಕೋಚಗೊಳಿಸುತ್ತಾ, ಅದನ್ನು ಸಂಕೋಚಗೊಳಿಸ್ತಾ ಹೆದರುತ್ತಾ. ಯಾಕಂದರೆ ಬೆಂಕಿ ತಗಲಿದಲ್ಲ, ಅದು ಬರೀ ನಾಟಕ. ಇದು ಬೆಂಕಿ ತಗಲಿದ್ದಕ್ಕೆ ಅವನೇನು ಈ ಥರ ಮಾಡ್ತಿಲ್ಲ. ಅವನು ಬೆಂಕಿಗೂ ಅದಕ್ಕೂ ಅವನಿಗೆ ಅದು ಇದೇ ಇಲ್ಲ. ಅವನಿಗೆ ಈ ಸೂರ್ಯನ ಶಿಷ್ಯನಾದವನಿಗೆ ಇವೆಲ್ಲ ಏನೂ ಅಲ್ಲ. ಅಂಥ ಹನುಮಂತ ಆ ದೀಪಗಳಿಗೆ
ಅವನು ಬಂದು ಹಚ್ಕೊಂಡು ಕೈದೀಪ ಹಚ್ತಾ ಇದ್ದಾಗ ಸಂಕೋಚ ಹೆದರಿದ ತಲೆಯನ್ನು ತಗ್ಗಿಸ್ಬಿಟ್ಟು ಆ ದೀಪಕ್ಕೆ ಮರ್ಯಾದೆ ಕೊಡ್ತಾ ಆ ದೀಪಗಳಿಗೆ ದಯೆ ತೋರಿಸಿದ್ದಾನೆ. ಆ ದೀಪ ಪಾಪ ಬಂದು ಸುಡ್ತಾ ಇದೆ ದಯೆ ತೋರಿಸಿ ಬಾಲವನ್ನು ತಾನೇ ಅದರ ಕೈ ಕೊಟ್ಟಿದ್ದಾನೆ. ಸುಡ್ರಪ್ಪ, ಏನು ಸುಡ್ತಿರೋ ಸುಡಿ. ಆ ವೀರ ಹನುಮಂತ ಈತ ನಗೆಗಾರರಿಗೆ, ಇಂಥ ನಗೆಪಾಟಲು ಈ ರಾಕ್ಷಸರ ಇದ್ದವರೆಲ್ಲ ಹಾಸ್ಯಾಸ್ಪದ, ಇಂಥ ನಗೆಗಾರರಿಗೆ ನಾಟಕವನ್ನು ಅಭಿನಯಿಸಿ ತೋರಿಸುವಂತೆ ನಟಿಸಿದನು ಅಂತ. ನಮಗೆ ಹಂಗೆ ಆಗೋಣ. ಅಯ್ಯೋ ಸುಡ್ತಾರ, ಅಯ್ಯೋ ಅಯ್ಯೋ ಹೊರಟೋಗ್ತಾರೆ, ಎಲ್ಲಿ ಬಸ್ ಬಂತ ಕಾರ್ ಹೊತ್ಕೊಂಡು ಹೊರಟೋಗ್ತಾರೆ. ನಮಗೆ ಆಗೋಲ್ಲ. ಭಾಳ ಯೋಚನೆ ಮಾಡಿ, ಇದೆಲ್ಲ ಶಿಕ್ಷೆ ಇದೆ, ಶಿಕ್ಷೆಗಳು ಕೊಟ್ಟಿದ್ದಾರೆ ನಮ್ಗೆ, ಹಿಡೀರಿ ಅವನ್ನ ಅಂತ. ಅಯ್ಯೋ ಅಂತ ಓಡೋಗ್ಬಿಡ್ತೀವಿ. ಇಲ್ಲಿ ಹನುಮಂತ ಆಯಿತು ಸುಡಿ ತೊಗೊಳ್ಳಿ ಬಾಲ ಅಂತ ಕೊಟ್ಟು ಈ ನಗೆ ಪಾತ್ರ ಮಾಡ್ಕೊಂಡಿರ್ತಕ್ಕಂಥ ರಾಕ್ಷಸರ ಜೊತೆಗೆ ನಾಟಕವಂತ ಅಭಿನಯಿಸ್ತಾ ಇದ್ದಾನೆ. ಆವಾಗ ಈ ರಾಕ್ಷಸ ಏನಂತಾರೆ ನೋಡಿ, ಹೆಂಗೆ ಕವಿ ಈ ಪದನ ಎಷ್ಟು ಸರಿ ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿದೆ ಪದ್ಯ. ಭಾವ ಸಿಕ್ಕಿದನೆಂದು ಸಭೆಯ ವಿಭಾವರೀಚರರು ಉಬ್ಬಿ ನಗೆಯಲಿ ಪಾವಮಾನಿಯ ಮುಕ್ಕುರಿಕ್ಕಿದರು ಅಳ್ಳೆಗುಕ್ಕಿನಲೇ ತೀವಿದ ತಿಶಯ ರೋಷದಿಂದ ಆರಾವಣನು ಬೆಸಸಿದನು. ಬಳಿಕ ಅಸುರಾವಳಿಗೆ ಆರಾವಣನು ಬೆಸಸಿದನು. ಸುಡಿ ಕಪಿಯ ಬಾಲವನು ಸುಡಿ ಎಂದು ಸಭೆಯೊಳಗೆ ಬೆಸಸಿದನು ರಾವಣನು. ಭಾವ ಸಿಕ್ಕಿದನೆಂದು ಸಭೆಯ ವಿಭಾವರೀಚರ ರುಬ್ಬಿನಗೆಯಲ್ಲಿ. ಆ ಪದಕ್ಕೆ ನಾವು ಎಷ್ಟು ವಂದಿಸ್ಬಿಡಬೇಕು ಕವಿನ. ತೊರವೆಯ ನರಹರಿಗೆ ನಮಸ್ಕಾರ ಮಾಡಬೇಕು. ಎಷ್ಟು ಚೆನ್ನಾಗಿ ಪದ ನೋಡಿ. ಭಾವ ಸಿಕ್ಕಿದನು. ಇಲ್ಲಿ ಭಾವ ಅಂದರೆ ಬೇಕಾದಷ್ಟು ಅರ್ಥಗಳಿವೆ. ಒಂದು ಅಕ್ಕನ ಗಂಡ ಭಾವ ಇರ್ಬೋದು, ಅದು ಇವನಲ್ಲ, ಅದು ಸಾಧ್ಯವಿಲ್ಲ. ಅಥವಾ ಸೋದರನ ಮಗ ಇರ್ಬೋದು, ಇದೆಲ್ಲ ಅಲ್ಲ. ಭಾವ ಅಂದರೆ ಇಲ್ಲಿ ಆಸಾಮಿ ಅಂತ. ಸಿಕ್ಕಿದ ಕಣ ಆಸಾಮಿ ಹೇಳ್ಬಿಟ್ರಲ್ಲ, ಸುಳ್ಳಿ ಅವನೇ ಕೊಡ್ತಾ ಇದ್ದಲ್ಲ ನೋಡ್ದು ಸಿಕ್ಕಿದ ಇವನು ಅಂಥೇಳಿ ವಿಭಾವರೀಚರರು. ಇವರು ನಿಶಾಚರರು ಅಂತ. ವಿಭಾವರಿ ಅಂದರೆ ನಿಶಾಚರ, ರಾತ್ರಿಯಲ್ಲಿ ಸಂಚರಿಸ್ತಕ್ಕಂಥವ್ರು ರಾಕ್ಷಸರು. ಈ ನಿಶಾಚರರು ಆನಂದದಿಂದ ನಗುತ್ತಾ ನೋಡಿ, ಸುಡೋದು ಆನಂದ ಇವರಿಗೆ. ಇನ್ನೇನು ಮಹಾ ದೊಡ್ಡ ಕೆಲಸ ಏನು ಮಾಡ್ತಿಲ್ಲ, ಆ ಬಾಲ ಸುಡೋದೇ ಒಂದು ದೊಡ್ಡ ಕೆಲಸ. ನಗ್ತಾ ತಿವಿದು ಹನುಮಂತನನ್ನ ಮುತ್ಕೊಂಡ್ರು, ಸಣ್ಣಾಗಿ ಮುತ್ಕೊಂಡ್ಬಿಟ್ರು. ಆವಾಗ ಕೋಪ ಬಂತು ರಾವಣನಿಗೆ. ಇದು ಯಾಕೋ ಇನ್ನೂ ಹೊಳ ಇದಾಗ್ತಾ ಇದೆ ಅಂತೇಳಿ ಕಪಿ ಬಾಲವನ್ನು ಸುಡಿ, ಏನು ನೋಡ್ತಾ ಇದ್ದೀನಿ ಅಂತೇಳಿ ರಾಕ್ಷಸರಿಗೆ ಅಪ್ಪಣೆ ಮಾಡಿದ್ದಾರೆ. ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ಅಂತ, ಮತ್ತೂರು ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ಅಂತ ಕೇಳಿದಿರ್ತಾವಲ್ಲ, ಮಹಾ ದೊಡ್ಡ ವ್ಯಾಖ್ಯಾನ ವಾಚಸ್ಪತಿಗಳು. 1959 ಇಸ್ವಿಯಲ್ಲಿ ಮಲ್ಲೇಶ್ವರ ರಾಮಂದಲ್ಲಿ 1.5 ತಿಂಗಳ ಕಾಲ ತೊರವೆ ರಾಮಾಯಣ ಹೇಳಿದ್ರು. ನಾನು ಹೈಸ್ಕೂಲ್ ಓದ್ತಿದ್ದೆ, ಹೈಸ್ಕೂಲ್ ಹೋದ್ರೊಳಗೆ ಬೇಡ ಇಲ್ಲಿ ಕೇಳೋಣ ಅಂಥೇಳಿ ಕೂತ್ಕೊಂಡೆ. ಗಮಕ ರಾಮಶಾಸ್ತ್ರಿಗಳು, ಮತ್ತೂರು ರಾಮಶಾಸ್ತ್ರಿಗಳು ಗಮಕಿ. ಈ ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ಇವನ್ನೆಲ್ಲ ಹೇಳ್ತಿದ್ರು. ಈಗಲೂ ನೆನೆಸ್ಕೊಂಡ್ರೆ ಎಲ್ಲಿ ಹನುಮಂತನೇ ಬಂದರು ಏನೋ ಅನ್ನೋ ರೀತಿ ಸುಡು ಕೊಳ್ಳು ಅವರೇ ಅಭಿನಯಿಸಿ ಮಾಡ್ತಾಯಿದ್ರು. ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ಭಾಳ ಪ್ರಸಿದ್ಧ ಗಮಕವಾಗಿ, ಇನ್ನಂಥ ವ್ಯಾಖ್ಯಾನಕಾರ ಸಿಕ್ಕೋದಿಲ್ಲ. ಅದನ್ನು ಕೇಳಿ ಕೇಳಿ ನನಗೆ ಆವತ್ತಿನಿಂದ ಈ ತೊರವೆ ರಾಮಾಯಣ ಬಹಳ ಇಷ್ಟವಾದಂಥ ಒಂದು ಕಾವ್ಯವೂ ಆಗಿದೆ. ಅದರಿಂದ ಇವತ್ತು ಅದನ್ನು ಹೇಳೋದಕ್ಕೆ ಮನಸ್ಸು ಸಂತೋಷವಾಗ್ತಾಯಿದೆ. ಸುಡಿ ಅವನ್ನ, ಕಪಿ ಬಾಲವನ್ನು ಸುಡಿ ಅಂತ ಹೇಳಿದ್ರೆ ಮುತ್ಕೋತಿದ್ರಲ್ಲ ಅಂತ ಹೇಳಿ ಹೇಳಿದಾಗ ಏನು ಉತ್ಪ್ರೇಕ್ಷೆ ಕೊಡ್ತಾನೆ ಕವಿ. ಅಡಸಿ ಬಳಿಕ 60,000 ಕಸರು ಅನಿಲ ಜನ ಬಲುಗಣಿಯ ಬಾಲವನು ಉಗಿದರಾಲಯದ ಹಿಯನುಗಿವಂತೆ ಝಡಿದು ತೈಲದ ಲದ್ದಿ ಸೀರೆಯನುಡಿಸಲುದ್ಯೋಗಿಸಿದರೈ ಜಗದೊಡೆಯ ತೊರವೆಯ ರಾಯನರ ಕೇಸರಿಯ ಕಿಂಕರನ ಸುಶ್ರಾವ್ಯವಾಗಿ ಹಾಡಿದ್ದಾರೆ ಗಮಕೆಗಳು. ಒಳ್ಳೆ ಗಮಕೆಗಳನ್ನು ಕರೆಸಿದ್ದೀರಿ, ಅದ್ಭುತವಾಗಿ ಹಾಡಿದ್ದಾರೆ. ಅಡಸಿ ಬಳಿಕ 60,000 ಜಡಿಗರ ಕಸರು. ಇದೊಂದು ಸ್ವಲ್ಪ ಉತ್ಪ್ರೇಕ್ಷೆ. ಕವಿಗಳಲ್ಲಿ ಈತ ಉತ್ಪ್ರೇಕ್ಷೆ ಮಾಡೋದು ಇರುತ್ತೆ. ಅದೊಂದು ಹಾಲ್ನಲ್ಲಿ 60,000 ಜನ ಸೇರೋಕ್ಕೆ ಸಾಧ್ಯವೇ? ಯೋಚನೆ ಮಾಡಿ. ಅದು ಈ ಕಾಲದಲ್ಲಿ ಸಾಧ್ಯ. ಈಗ ವಿಧಾನಸೌಧದಲ್ಲಿ ಏನಾದರೂ ಆಗ್ಬಿಡ್ತು ಎಲ್ಲರೂ ಬಂದು ಸೇರಿಬಿಡ್ತಾರೆ. ಆಮೇಲೆ ಎಲ್ಲರೂ ಅರಮನೆ ಮೈದಾನದಲ್ಲಿ ಏನಾಯಿತು ಅಂದರೆ ಎಲ್ಲರೂ ಏನು ಅಂತ ಗೊತ್ತಿಲ್ಲ, ಒಮ್ಮೆ ಏನೋ ಎಲ್ಲರೂ ಹೋಗಿದ್ರೆ ನಾನು ಹೋಗ್ತೀನಿ. ಇದಾ ಆಯಿತು, ಊಟ ಕೊಡ್ತಾರೆ ತಾನೆ, ಓಕೆ. ಸೇರೋದಕ್ಕೇನು ಕಡಿಮೆ ಇಲ್ಲ. ನೆನ್ನೆ ಅಂತೂ ಸಿದ್ಧಗಂಗಾ ಮಠದಲ್ಲಿ ಬರೀ ಊಟಕ್ಕೆ ಬಂದಿದ್ರು ಅಂತ ಅನ್ನೋಂಗೆ ಕ್ಷಮಿಸಬೇಕು. ನಾನು ಸಿದ್ಧಗಂಗಾ ಸ್ವಾಮಿಗಳ ಒಬ್ಬ
ಪ್ರೀನಾದವನೇ, ಅವರಿಗೆ ಜ್ಯುವೆಲ್ ಆಫ್ ಕರ್ನಾಟಕ ಅಂತ ಒಂದು ಪುಸ್ತಕನೂ ಬರೆದಿದ್ದೀನಿ. ನಾನು ಬರೆದಿರೋ ಶಿವಕುಮಾರ ಸ್ವಾಮಿಗಳ ಪುಸ್ತಕನ ಅಂಧರಿಗೆ ಬ್ರೈಲ್ ಲಿಪಿಲಿ ಹಾಕಿಕೊಟ್ಟಿದ್ದಾರೆ. ಬ್ರೈಲ್ ಲಿಪಿಲಿ ಕುರುಡರು ಆ ಶಿವಕುಮಾರ ಸ್ವಾಮಿ ಜೀವನ. ಆ ಶಿವಕುಮಾರ ಸ್ವಾಮಿಗಳ ಏನು ಘನತೆ ಅನ್ನೋ ತಿಳ್ಕೊಳ್ಳಿಲ್ಲ. ಊಟ ಅದು ಬರೀ ಅದನ್ನೇ ಹೇಳ್ತಾರೆ. ಆ ದೂರದರ್ಶನದ ಹೇಳೋದೆಲ್ಲ ಇದೆ, ಬರೀ ಊಟ ಊಟ. ನನಗೆ ಭಕ್ತಿ ಜನ ಅಂತವ್ರು ಹೇಳ್ರಪ್ಪ ಅದು ಇಲ್ಲವೇ ಇಲ್ಲ. ಎಲ್ಲರೂ ಜನಕ್ಕೆ ಊಟ ಹಾಕ್ಬಿಟ್ರು, 10,000 ಜನಕ್ಕೆ ಊಟ. ಅದು ಗೊತ್ತೇ ಇದೆ. ಅದು ಮದುವೆ ಅಂದಮೇಲೆ ಊಟ ಇರೋದೇ ಇರುತ್ತೆ. ಊಟ ಇದೆ ತಾನೆ ಅಂತ ಕೇಳಿದ್ರೆ ಮದುವೆ ಬರ ಅಂದರೆ ಊಟ ಇರಲ್ಲ. ಇಲ್ಲ ನೀವು ಹೋಗೋದಕ್ಕೆ, ನೀವು ಹೋಗೋದೇ ಊಟಕ್ಕೆ, ಅದನ್ನು ಕೇಳೋದು ಬೇರೆ. ಅದ್ರಾಗ 2 ಊಟ ಮಾಡಬೇಕು ಇವರು. ಇಂಥವ್ರು ಇರ್ತಾರೆ. ಇದರಲ್ಲಿ ಉತ್ಪ್ರೇಕ್ಷೆ ಅಂತ ಹೇಳ್ತಾರೆ. ದಯವಿಟ್ಟು ಸ್ವಾಮೀಜಿಗಳ ಬಗ್ಗೆ ಆ ಥರ ಹೇಳಿಲ್ಲ ನಾನು. ಅವರು ಚೆನ್ನಾಗೇ ಮಾಡಿದ್ದಾರೆ, ಆದರೆ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಿಧಾನ. ಅಂತ ಅಡಗಿಸಿ ಬಳಿಕ 60,000 ದಡಿಗ ರಕ್ಕಸರು ಏನು ಮಾಡಿದ್ರಂತೆ, ಆ ರಾಕ್ಷಸರು ಪ್ರಳಯ ಸರ್ಪವನ್ನು ಸೆಳೆಯುವಂತೆ. ನೋಡಿ, ಪ್ರಳಯ ಅಂದರೆ ನಾಶ. ಅದಕ್ಕೆ ಪದ ಬೆಳೆಸ್ತಾನೆ, ಲಯದ ಅಹಿಯ ನುಗ್ಗುವಂತೆ. ಅಂದರೆ ಲಯ ಅಂದರೆ ನಾಶ, ಪ್ರಳಯ. ಆ ಪ್ರಳಯ ಸರ್ಪವನ್ನು ಸೆಳೆಯುವಾಗ, ಅವನ ಪ್ರಳಯ ಸರ್ಪ ಅವನು ಹನುಮಂತ, ಅವನ್ನ ಸೆಳೆಯೋ ಅಂತ ಅವನ ಬಾಲ. ಅದು ಅವನಲ್ಲ, ಅವನ ಪ್ರಳಯ ಬಾಲನೇ ಅಷ್ಟು ಇದು ಪವರ್ಫುಲ್ ಶಕ್ತಿ ಅಂತ ಮೆಟ್ಟಿ ಎಳೆದಂತೆ ಎಣ್ಣೆಯಲ್ಲಿ ಬಟ್ಟೆಯನ್ನದ್ದಿ ಆ ಜಗತ್ಪ್ರಭು ತೊರವೆಯ ನೊಡೆಯ ನರಹರಿಯ ಸೇವಕ. ಈ ಕವಿಗಳೇನು ಮಾಡ್ತಾರೆ, ಪ್ರತಿ ಸಂಧಿಯ ಕೊನೆಯಲ್ಲೂ ತಮ್ಮ ಕಾವ್ಯನಾಮವನ್ನು ಸೇರಿಸ್ಕೊಡ್ತಾರೆ. ಕುಮಾರವ್ಯಾಸ, ಗದಿಗಿನ ವೀರನಾರಾಯಣ ಅಂತ ಹೇಳ್ತಾನೆ. ಇವನು ನರಕೇಸರಿ, ತೊರವೆಯರಾಯ ನರಕೇಸರಿ ಅಂತ ಹೇಳ್ಬೋದು. ತೊರವೆಯರಾಯ ಅಂದರೆ ತೊರವೆಯ ನರಹರಿ ಅಂತ. ತೊರವೆಯೊಡೆಯ ನರಹರಿಯ ಸೇವಕನ ಬಾಲಕ್ಕೆ ಸುತ್ತಲೂ ಪ್ರಯತ್ನಿಸಿದರು. ಅವರು ಏನೂ ಮಾಡಲಿಲ್ಲ, ದೀಪ ಹಚ್ಚೋದು ಆಗಲಿಲ್ಲ, ಸುಮ್ಮನೆ ಸುಡೋತಾನೆ ಅನ್ಸುತ್ತೆ, ಅದಾಗಲಿಲ್ಲ. ಕೊನೆಯಲ್ಲಿ ಏನು ಮಾಡಿದ್ರು, ಭಾರಿ ಬಾಲವನ್ನು ಮೆಟ್ಟಿ ಎಳೆದು ಎಣ್ಣೆಯಲ್ಲಿ ಬಟ್ಟೆಯನ್ನು ಅದ್ದಿದ್ರು. ಬಟ್ಟೆ ಸುಮ್ಮನೆ ಅಷ್ಟೇ ಮಾಡಿದ್ರು. ಮುಂದೆ ಏನಾಯ್ತು ನೋಡಿ, ಅದರ ಕತೆ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಇವತ್ತು ಕೇವಲ ಅದರ ಪ್ರಯೋಗವನ್ನು ಮಾತ್ರ ನಾವು 10 ಪದ್ಯದಲ್ಲಿ ಶ್ರುತಪಡಿಸ್ತೀವಿ. ಕೇಳಿದೈ ಕುಶ ಕಲ್ಪಿತೋಗ್ರ ಕರಾಳ ಕಾಯದ ಕಪಿಯ ಕರ್ಪುರರಾಳುಗಳು ಕೈಮಾಡಿ ಕೈದೀವಿಗೆಗಳೊಗ್ಗಿನಲಿ ಬಾಲವನು ಬರಸೆಳೆದು ಧಾರೆಯ ತೈಲದದ್ದುಗೆಯರಿವೆಗಳಲ್ಲಿ ಉಬ್ಬಾಳುಗಳು ಸುತ್ತಿದರು ಅರಿವೆಗಳಲ್ಲಿ ಸೂರ್ಯಾನ್ಮಯನ ಕಿಂಕರನ ಇಲ್ಲಿ ಹನುಮಂತ ಸುಮ್ಮನಿದ್ದ. ಹಚ್ತೀನಿ ಅಂತ ಹೇಳಿದಾರೆ. ರಾವಣ ಆಜ್ಞೆ ಮಾಡಿದ್ದಾನೆ. ಪಾಪ ಶಾಂತವಾಗೇ ಇದ್ದಾನೆ, ಅವನೇನು ತೊಂದರೆ ಕೊಡೋಕೆ ಹೋಗಿಲ್ಲ. ಇಲ್ಲಿ ಕೇಳಿದೆ ಕುಶ, ಅದನ್ನು ಅರ್ಥ ಮಾಡ್ಕೋಬೇಕು. ಕವಿಗಳು ಬರೀಬೇಕಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಲವಕುಶರಿಗೆ ಈ ಕಥೆಯನ್ನು ಹೇಳ್ತಾರೆ. ಇಲ್ಲಿ ಕೇಳಿದೆ ಆ ಕುಶ ಕೇಳಿದ್ಯೇನಪ್ಪ, ಲವ ಕೇಳಿದ್ಯೇನಪ್ಪ ಅನ್ನೋ ಪದ ಇಲ್ಲಿ ಭಾಳ ಮುಖ್ಯವಾಗುತ್ತೆ. ಅಯ್ಯ ಕುಶ ಕೇಳಿದ್ಯಾ, ಈ ರಾಕ್ಷಸನ ಕಲ್ಪಿತೋಗ್ರಕ ರಾಳಕಾಯದ ಕಪಿಯ ಕರ್ಪೂರ ರಾಳುಗಳು ಕೈಮಾಡಿ ಅಂತ ಹೇಳ್ತಾನೆ. ಅಂದರೆ ಈ ರಾಕ್ಷಸರ ಗರ್ವಿಷ್ಠ ಆಳುಗಳು, ತುಂಬ ಅದು ಗರ್ವ ಬೇರೆ ಇವರಿಗೆ. ಹನುಮಂತನ ನೋಡಿದಾರ, ಪರಾಕ್ರಮ ಎಲ್ಲ ತಿಳ್ಕೊಂಡಿದ್ದಾರೆ, ಆದರೆ ಮಹಾಗರ್ವ ಬಿಡೋದಿಲ್ಲ. ಆರ್ಡ್ರ್ ಮಾಡಿದಾರಲ್ಲ ರಾವಣ, ಆಜ್ಞೆ ಮಾಡಿಬಿಟ್ಟಿದ್ದಾನೆ. ಅದನ್ನು ನಾವು ಆ ರಾವಣನ ಆಜ್ಞಾ ಪರಿಪಾಲಕರು ನಮಗೆ ಗರ್ವ ಇರಲೇಬೇಕು. ನಮ್ಮ ರಾಜ ಹೇಳಿದ್ಮೇಲೆ ನಾವು ಕೇಳದೇ ಇರ್ತೀವಿ ಅಂತ ಹೇಳಿದ್ದು. ಕೈದೀಪಗಳ ಸಾಲುಗಳ ನಡುವೆ ಕೈದೀಪಗಳ ಸಾಲು ಇಟ್ಟಿದ್ದಾರೆ. ಭಯಂಕರವಾಗಿ ಬೆಳೆಸ್ಕೊಂಡ ಪ್ರಚಂಡ ದೇಹದ ಕಪಿಯ ಮೇಲೆ ಕೈ ಮಾಡಿದ. ಅವನು ಭಯಂಕರವಾಗಿ ಬೆಳೆಸ್ಕೊಂಡ. ಆಗಲೇ ಹೇಳಿದ್ರೆ ದೊಡ್ಡದಾಗ್ತಿದ್ದ ಅಂತ. ಅಣಿಮ ಮತ್ತು ಮಹಿಮ, ದೊಡ್ಡ ಶರೀರ ಬೆಳೆಸ್ತಕ್ಕಂಥ ಶಕ್ತಿ ಅವನಿಗಿತ್ತು. ಬಾಲ ಸಾಮಾನ್ಯ ಅಲ್ಲ. ನಿಮಗೆ ಮಹಾಭಾರತದ ವನಪರ್ವಕ್ಕೆ ಹೋಗಬೇಕು. ಸೌಗಂಧಿಕಾ ಪುಷ್ಪವನ್ನು ತರೋದಕ್ಕೆ ಭೀಮ ದ್ರೌಪದಿ ಹೇಳಿದ್ಲು ಅಂತ ಹೋದರೆ ಇವನು ಹನುಮಂತ ವಯಸ್ಸಾಗ್ಬಿಟ್ಟಿರ್ತಾನೆ, ಅವನು ಮಲಗಿಬಿಟ್ಟಿರ್ತಾನೆ. ಆ ಬಾಲ ಉದ್ದಕ್ಕಿರುತ್ತೆ. ಇವನು ಸ್ವಲ್ಪ ಗೌರವ ಕೊಟ್ಟ. ಯಾವುದೋ ಕಪಿ ಪಾಪ ಕೂತಿದೆ, ಅದು ವಯಸ್ಸಾಗಿದೆ, ನಾನು ಇದು ದಾಟ್ಕೊಂಡು ಹೋಗಬಾರ್ದು, ಅದನ್ನು ಕೇಳೋಣ ಅಂತೇಳಿ ಹನುಮಂತನ ಅಪ್ಪ ಕಪಿರಾಯ ಸ್ವಲ್ಪ ನಿನ್ನ ಬಾಲನ ಆ ಕಡೆ ತೆಗಿಯಪ್ಪ, ನಾನು ಹೋಗಬೇಕು, ಭಾಳ ತುರ್ತು ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಕೈಲಾಗಲ್ಲ ಸ್ವಾಮಿ, ನನಗೆ ವಯಸ್ಸಾಗೋಯ್ತು, ನಾನು ಯಾವುದೋ ಯುಗದವನು, ಏನೋ ಬದುಕಿದ್ದೀನಿ, ನಿಮ್ಮ ಕೈಲಾದ ನೀವು ಅದನ್ನು ತೆಗೆದು ಸ್ವಲ್ಪ ಸರಿಸ್ಬಿಟ್ಟು ನೀನು ಹೋಗಿ. ಒಂದು ಬಾಲ ಹೇಳ್ತೀಯಲ್ಲ, ಏನು ಮಹಾ ದೊಡ್ಡ ವಿಷಯ ಅಂತ ಮುಟ್ತಾನೆ. ಗದೆಯಲ್ಲಿ ಮೊದಲು ತಳ್ತಾನೆ, ಆಗೋಲ್ಲ. ಕೈನಲ್ಲಿ ಗದೆನ ಕಡೆ ಕೈಲಿ ಎತ್ತೋಕೆ ಹೋಗ್ತಾನೆ, ಆಗೋಲ್ಲ. ಮುಕ್ಕರದು ಕೆಳಗೆ ಬೀಳ್ತಾನೆ. ಬಾಲದ ಕಥೆ ಸಾಮಾನ್ಯ ಅಲ್ಲ. ಅದನ್ನ ಕೋತಿ ಬಾಲಕ್ಕೆ ಭಾಳ ಹುಚ್ಚಾರಾಗಿರ್ಬೇಕು, ಭಾಳ ಅದು ಇರಲೇಬೇಕದು. ಅದು ಬಾಲದಲ್ಲಿ ಹೊಡೆಯುತ್ತದು, ಸಾಮಾನ್ಯ ಅಲ್ಲ. ಹತ್ತಿರ ಕೋಪ ಬಂತು ಭಟ್ ಅಂತ ಹೊಡೆಯುತ್ತೆ. ಭಾಳ ಎಚ್ಚರಿಕೆ, ಬಾಲವೇ ಅದಕ್ಕೆ ಪ್ರಧಾನ. ನಮಗದು ಇಲ್ಲ ಅಷ್ಟೇ, ಪುಣ್ಯ ಮಾಡಿದ್ದೀವಿ.
ಆದ್ದರಿಂದ ಈ ಸೂರ್ಯಕುಲ ರಾಜನ ರಾಮನ ಸೇವಕನ ಬಾಲವನ್ನು ಎಳೆದುಕೊಂಡು ಎಣ್ಣೆಯಲ್ಲಿ ಎದ್ದಿದ ಬಟ್ಟೆಗಳನ್ನು ಸುತ್ತಿದೆ. ಯಾಕೆಂದರೆ ಹತ್ಕೋಬೇಕಲ್ಲ, ನೀವು ಹತ್ತದೇ ಹೋದರೆ ಏನು ಮಾಡೋದು? ಬೆಂಕಿ ಹಚ್ಚೋದು ಹತ್ತದೇ ಹೋದರೆ ಎಣ್ಣೆ ಬೇಕು ಅಂತ ಎಣ್ಣೆ ಆಯಿಲ್ ಕ್ಯಾಚಸ್ ಫೈರ್. ಯಾವುದೇ ಎಣ್ಣೆ ಆದರೂ ಬೆಂಕಿ ಹತ್ಕೊಳ್ಳೋದು, ಎಣ್ಣೆಯಲ್ಲಿ ಹತ್ಬಿಟ್ಟು ಬಟ್ಟೆ ಸುತ್ತಿದ್ರಂತೆ. ಅದೇನಾಯಿತು ಬಾಲ? ಅಯ್ಯೋ, ಸುತ್ತ ಸುತ್ತ ಸುತ್ತಲು ಬೆಳೆಯುತ್ತಿದ್ದುದು 10 100 ತದ್ವಿಗುಣೋತ್ತರದ ಪರಿವಿಡಿಯ ಪರಿವೃದ್ಧಿಯಲಿ ಸುತ್ತ ಸುತ್ತಲು ಬೆಳೆಯುತ್ತಿದ್ದುದು ಸೀರೆಗಳ ಸುತ್ತುತ್ತಿದ್ದರು ಬೆಳೆಯುತ್ತಿದ್ದುದು ಹೊತ್ತಿಗೆ ನೋಡಲು ತುತ್ತಿದುದು ಕಂಗಳಿಗೆ ಕೌತುಕವು ಅಸುರವಲ್ಲಭನ ಕಂಗಳಿಗೆ ಕೌತುಕವು ತುತ್ತಿದುದು ಆ ಬಟ್ಟೆಯನ್ನು ಸುತ್ತಿದಂತೆಲ್ಲ ಬಾಲ ಬೆಳೀತಾ ಹೋಯ್ತು. ಇನ್ನು ಬಾಲ ಇರೋದೇ ಕಷ್ಟ, ಏನು ಬೆಳೀತಾ ಹೋಗ್ಬಿಟ್ರೆ ಇನ್ನೆಷ್ಟು ತೊಂದರೆ ಆಗ್ಬೋದು. ಅದನ್ನು ಸುತ್ತಾ ಇದ್ದಾನೆ. ಇದನ್ನು 10 ಇದ್ದಿದ್ದು 100 ಆಯಿತು, 10 ಅಡಿದ್ದು 100, 200. ಏನಿದು? ಬೆಳೀತಾನೇ ಇದೆ. ನಿಮಿಷಕ್ಕೂ ಬಾಲ ಬೆಳೀತಾ ಇದೆ. ನೋಡ್ತಾ ಇದ್ದಂಥ ರಾವಣನ ಕಣ್ಣುಗಳಲ್ಲಿ ಕುತೂಹಲ ಉಂಟು. ಏನಿದು ಆಶ್ಚರ್ಯ, ನಾನೇನು ಸುಮ್ಮನೆ ಕಪಿ ಬಾಲ ಸುಟ್ಟತ್ಲ ಕಳಿಸ್ರಿ ಅಂದರೆ ಇವು ನೋಡಿದ್ರೆ ಬೆಳೀತಾ ಇದೆಯಲ್ಲ ಬಾಲ, ಇನ್ನು ಸುಡೋದು ಯಾವಾಗ ನಾವು ಅಂಥೇಳಿ ಯೋಚನೆ ಮಾಡ್ತಾ ಇದ್ದ ರಾವಣ ಎದ್ದು ನಿಂತಿದ್ದಾನೆ. ತಿದ್ದಿ ಮೀಸೆಯ ಮುರುಹಿ ರಕ್ಕಸನು ಎದ್ದು ನಿಂದಿದ್ದ ಅನುಚರರ ಬಿಡದದ್ದಲಿಸೆ ತಂದೊಟ್ಟಿದರು ಗತಜೀರ್ಣ ವಸ್ತ್ರಗಳ ಅದ್ದಿ ತೈಲದಲ್ಲಿ ಅರಿವೆಗಳನ್ನು ಉಬ್ಬೆದ್ದು ಸುತ್ತಿದರು ಅನಿಲ ಜನ ಹೊರೆ ಬಿದ್ದ ಬಾಲವನೊದೆದೊದೆದು ಹುರಿ ಕುಳ್ಕಟಿಸಿ ಖಳನಿಕರ. ಆಗ ರಾವಣ ಮೀಸೆಯನ್ನು ತಿರುಗಿಸ್ತಾ ಎದ್ದು ನಿಂತ್ಕೊಂಡು, ಏನು ಮಾಡ್ತಿದ್ರಿ ನೀವು ಅಂಥೇಳಿ ಗದರಿಸಿದ್ರು. ಸುಮ್ಮನೆ ಬಟ್ಟೆ ಸುತ್ತಾ ಇದ್ರಲ್ಲ, ಏನು ಮಾಡ್ತಾ ಇದ್ದೀರಿ ಅಂಥೇಳಿ ಗದರಿಸಿದಾಗ ಇವರೆಲ್ಲ ಹೋಗ್ಬಿಟ್ಟು ಹಳೆ ಚಿಂದಿ ಬಟ್ಟೆಗಳನ್ನೆಲ್ಲ ತಂದು ರಾಶಿ ಹಾಕಿದ್ರು. ನೋಡಿ, ಚಿಂದಿ ಬಟ್ಟೆಗಳನ್ನ ಎಸಿಬೇಡಿ, ಯಾವುದಕ್ಕಾದರೂ ಉಪಯೋಗ ಬರುತ್ತೆ. ಭಾಳ ಇದನ್ನು ತಿಳ್ಕೊಂಡ ನಾನು. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಚಿಂದಿ ಬಟ್ಟೆಗಳನ್ನ ತಂದು ರಾಶಿ ಹಾಕಿದ್ರು, ಎಲ್ಲೋ ಒಂಥರ ಉಪಯೋಗ ಬಂದ್ಬಿಡುತ್ತೆ. ಮನೇಲವ್ರು ಯಾವ ವಸ್ತು ನಿರುಪಯುಕ್ತ ಅಲ್ಲ, ಯಾವ ವಸ್ತು ನಿರುಪಯುಕ್ತ ಅಲ್ಲ. ಆ ಕೊನೆಗೆ ನಾವೇ ನಿರುಪಯುಕ್ತ ಅಂದ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಆ ಥರ ಅನ್ಕೋಬಾರ್ದು. ಅದು ಎಲ್ಲ ವಸ್ತುನೂ ಉಪಯುಕ್ತವೇ. ಭಗವದ್ಗೀತೆಯಲ್ಲಿ ಹೇಳಿ ಇತ್ತು ಇಲ್ಲ ಮತ್ತು ಇದ್ದೇ ಇರುತ್ತೆ. ಅದು ಹಿಂದೆ ಇತ್ತು, ಈಗಿದೆ, ಮುಂದೆನೂ ಇರುತ್ತೆ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಆ ರೀತಿ ಚಿಂದಿ ಬಟ್ಟೆ ಕೂಡ ನಮ್ಗೆ ಉಪಯೋಗವಾಗುವಂಥದ್ದು. ಚಿಂದಿ ಬಟ್ಟೆ ಅಂತಂದ್ರೆ ರಾಶಿ ಹಾಕ್ಬಿಟ್ರು. ನೋಡೇ ಬೋಣ ಧೈರ್ಯ ತಂದ್ಕೊಂಡು ರಾಕ್ಷಸರು ಹನುಮಂತನ ಈ ಹೊರಬಿದ್ದ ಬಾಲಕ್ಕೆ, ಎಣ್ಣೆಯಲ್ಲಿ ಬಿದ್ದು ಹೊರಬಿದ್ದ ಬಾಲಕ್ಕೆ ಎಣ್ಣೆಯಲ್ಲಿ ಅದ್ದಿದ್ದ ಅರಿವೆಗಳನ್ನು ತಂದು ಒಂದೊಂದಾಗ ಸುತ್ತಾ ಇದ್ದಾರೆ ಪಾಪ. ಅವಾಗ ಅಂದ್ಕೊಂಡ್ರು, ಯಾಕಾದರೂ ರಾವಣನ ಆಸ್ಥಾನದಲ್ಲಿ ಬಂದು ಸೇರಿಕೊಂಡವ, ಕೋತಿ ಬಾಲಕ್ಕೆ ಸುತ್ತೋ ಕೆಲಸ ಬಂತಲ್ಲಪ್ಪ ನಮಗೆ. ತೀರಲಿಕೆ ಒಟ್ಟು ತಿದ್ದರು ಭಾರ ಸಂಖ್ಯೆಯ ಬಣ್ಣ ಬಿಳಿದಿನ ಸೀರೆ ಬುದ್ದಣಿ ಹಾಡ ಪಕ್ಕಲೆ ಕಂಬಿಗಳ ಕೊಡನ ತೀರಲಿಕೆ ಒಟ್ಟು ತಿದ್ದರು ಧಾರೆಗಳ ಘೃತ ತೈಲ ಬಸೆಗಳ ಸಾರ ಕಟ್ಟಿತು ತೋದು ಸುತ್ತುವ ಭೂರಿರವ ಹಿಗ್ಗಿಸಿತು ಹನುಮನ ಹೇಳಲೇನೆಲ್ದ ಬಟ್ಟೆಗಳು ಮುಗಿತಾ ಬಂತು. ಎಷ್ಟು ಅಂತ ತರ್ತಾರೆ ಚಿಂದಿ ಬಟ್ಟೆ, ಎಲ್ಲರ ಮನೇಲಿ ತಂದಾಗಿದೆ. ತಂದು ರಾಶಿ ಹಾಕಿದ್ರೆ ಬಟ್ಟೆಗಳು ಮುಗಿತಾ ಇದ್ದಂಗೆ ಮತ್ತೆ ಬಣ್ಣದ ಬಿಳಿ ಬಟ್ಟೆನೆಲ್ಲ ಮನೇಲಿ ಇಟ್ಕೊಂಡಿರ್ತಾರಪ್ಪ, ಅಯ್ಯೋ ಇದೆ ಚೆನ್ನಾಗಿದೆ ಅಂತ. ಆದರೆ ಅದು ತಂದು ಇಲ್ಲಿ ಸುಡಬೇಕಲ್ಲ, ರಾಶಿಯಾಗಿ ಒಟ್ಟು ಹಾಕಿದ್ರು. ಎಣ್ಣೆ ಬುದ್ದಲಿ
ನಮ್ಮ ಬುದ್ಲಿ ಅಂತ ಹಿಂದೆ ಈಗಲೂ ಬುದ್ಲಿ ಅಂತ ಹೇಳ್ತಾ ಆ ಬುದ್ಲಿ ಉಪಯೋಗಿಸೋದಕ್ಕೆ ಬದರಿಗೆ ಮತ್ತು ಅಡ್ಡೆಗೆ ಕಟ್ಟಿದ ಕೊಡಗಳು ಹೀಗೆ ಒಂದು ಕೊಡನ 2 ಕೊಡನ ಕಟ್ಕೊಂಡು ಒಂದು ಅಡ್ಡೆ ಹೊರೋದು ಅಂತ ಹೇಳ್ತಾರೆ. ಹಿಂದೆಲ್ಲ ನೀರು ತರೋದಕ್ಕೆ ಈ ಥರ ಕೋಲ್ನಲ್ಲಿ 2 ಕೊಡ ಹಾಕ್ಕೊಂಡು ಹೋಗೋರು. ಆ ನೀರು ತೊಗೊಂಡು 2 ಕೊಡ ಒಟ್ಟಿಗೆ ತರೋರು. ಅಂಥ ಅಡ್ಡೆ ಇರ್ತಕ್ಕಂಥ ಕಟ್ಟಿದ ಕೊಡಗಳು ಇವನ್ನೆಲ್ಲ ಎಣ್ಣೆ, ತುಪ್ಪ, ನೆಣ ಅಂದರೆ ಕೊಬ್ಬು ಇಷ್ಟನ್ನು ಅದರಲ್ಲಿ ತುಂಬಿದ್ದಾರೆ. ನೋಡಿ ಎಷ್ಟಾಗಿರ್ಬೋದು. ಅಷ್ಟು ಜನ ರಾಕ್ಷಸರು ಇಲ್ಲ, 60,000 ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಇಂಥ ರಾಕ್ಷಸರು ಇವನ್ನೆಲ್ಲ ತಂದು ಆ ಪಾಲಕ್ಕೆ ಸುತ್ತಾ ಇದ್ದರೆ ಹನುಮಂತನ ಇನ್ನಷ್ಟು ಉಬ್ಬದ ಮೈ ಉಬ್ತಾವೆ. ಹಾಂ ಮಾಡ್ರ, ನಿಮ್ಗೆ ಆಗ್ಬೇಕು, ನಿಮಗೆ ಮಾಡಿ, ನಿಮಗೆ ತರತರದ ಕೊಪ್ಪರಿಗೆಗಳು ಸಾಸಿರದ ಸಂಖ್ಯೆಯಲಿಳುಹಿದವೋ ಸುರಿವ ತೈಲ ತಟಾಕ ಜೀರ್ಣದ ವಸನವು ಅಪರಿಮಿತ ಹರಿಪದಾಬ್ಜಪರಾಗಮದ ಮಧುಕರನ ಮಹಿಮೋನ್ನತನ ಬಾಲದ ಹರಹಿನಲಿಯೇ ಹಿಂಗಿದವೋ ಹವಣಿಸದಾಯ್ತು ಲಾಂಗೂಲ. ಹವಣಿಸದಾಯ್ತು ಲಾಂಗೂಲ. ಎಷ್ಟು ಕಟ್ಟಿದ್ರು ಸಾಕಾಗ್ತಾನೆ ಇಲ್ಲ ಲಾಂಗೂಲಕ್ಕೆ. ಏನು ಅದುವೇ ಇವರು ವಿಧವಾದ ಎಣ್ಣೆ ಕೊಪ್ಪರಿಗಳು ಬೇರೆ. ಯಾವುದೋ ಬದಲಿ ಅದೊಂದು 2 ಹೇಳೋದು. ಇನ್ನು ವಿಧವಾದ ಕೊಪ್ಪರಿಕೆಗಳನ್ನೇ ತರ್ತಾ ಇದ್ದಾರೆ. ಎಣ್ಣೆ ಕೊಪ್ಪರಿಕೆಗಳು ಅದು ಸಾಮಾನ್ಯ ಅಲ್ಲ. ಆಮೇಲೆ 1000 ಸಂಖ್ಯೆಯಲ್ಲಿ ಬಂದಿದೆ ಅಂತ. ಒಂದು ಎಣ್ಣೆ ತೊಗೊಂಡು ಬರಬೇಕಾದ್ರೆ ನಾವು ಎಷ್ಟು ಒದ್ದಾಡ್ತೀವಿ ಅಂತ ನಮ್ಗೆ ಗೊತ್ತೇ. ಅದು ಇವಾಗ ತಪ್ಪಲೆ ಇಲ್ಲವೇ ಇಲ್ಲ, ಪಾತ್ರೆ ಇಲ್ಲವೇ ಇಲ್ಲ, ಬಾಟ್ಲು ಎಲ್ಲ ಸೀಚಿ ಬಾಟ್ಲು ಇಲ್ಲ ಈಗ ಪ್ಯಾಕೆಟ್. ಆದ್ದರಿಂದ ಎಣ್ಣೆ ಅನ್ನೋದೇ ಗೊತ್ತಿಲ್ಲ. ಅದು ಕಟ್ ಮಾಡೋಕೆ ಜೋಪಾನ ಕಟ್ ಮಾಡಬೇಕಷ್ಟೆ. ಇದ್ರೆ ಎಣ್ಣೆ ಎಲ್ಲ ಬಿದ್ದು ಇವನು ಕಾಲು ಜಾರತ್ತೆ, ಪೂರ್ತಿ ಹೋಗ್ತಾನೆ. ಅದೆಲ್ಲ ಎಚ್ಚರಿಕೆ. ಆಮೇಲೆ ಇಲ್ಲಿ ಇವನು ತನ್ನ 1000 ಸಂಖ್ಯೆಯಲ್ಲಿ ಈ ಸುರಿಯೋ ಎಣ್ಣೆ ಕೊಡಗಳಾಗ್ಬಿಟ್ಟು ಚಿಂದಿ ಬಟ್ಟಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟು. ಎಷ್ಟು ಏನ್ರಿ ಎಣ್ಣೆ ಇಷ್ಟೆಲ್ಲ ಹೀರ್ತಾ ಇದೆ. ಆದರೂ ಹೆಂಗಿತ್ತಪ್ಪ ಅಂದರೆ ಅದು ಮಹಿಮೆ ನಾರಾಯಣನ ಪಾದಕಮಲ. ನಾರಾಯಣನ ಪಾದಕಮಲಗಳ ಹೂವಿನ, ಆ ಪಾದಕಮಲಗಳ ಹೂವಿನ ಪರಾಗದಿಂದ, ಆ ಹೂವಿನಲ್ಲಿ ಪರಾಗ ಅಂದರೆ ಈ ಮಕರಂದ, ಆ ಪರಾಗದಿಂದ ಮದಿಸಿದ ಜೇನು ನೋಡದ ಮಹಿಮೆಯ ಹನುಮಂತನ ಬಾಲ ಅಂತ. ಅದರಿಂದ ಮದಿಸಿದೆ. ಆ ಮಧುವನ್ನು ಹೀರಿದ್ರೆ ಹೇಗೆ ತುಂಬಿ ತನ್ನ ಉಬ್ಬುತ್ತೆ, ಹಾಗೆ ಹನುಮಂತನ ಬಾಲದ ವಿಸ್ತಾರದಲ್ಲಿ ಎಲ್ಲ ಈ ಎಣ್ಣೆ, ಈ ನೆಣ, ಈ ತುಪ್ಪ ಎಲ್ಲ ಅಡ್ಕೋದು. ಇನ್ನೇನು ಮಾಡ್ತಾರೆ ಪಾಪ ನೋಡಿ ಮುಂದೆ. ಧರಣಿ ಜಾಸುತ ಕೇಳು ಮೂರ್ಖರ ಗುರುವಲ ಛಲಪದ ಪರಿಗ್ರಹ ದುರುಳ ದುರ್ನೀತರಿಗೆ ಕರ್ತೃವಲ ದಶಗ್ರೀವ ಪುರದಹನನವೋ ಪುರದಹನನಿಂದೊರಕೂದಲ ಎಂಬ ಬುದ್ಧಿಗೆ ಬರಡನಾಗಿ ಬಳಿಕ ರಕ್ಕಸರಾಯ ನಿಂತೆಲ್ದ ಧರಣಿಯ ಸುತ ಕೇಳು ಅಂದರೆ ಸೀತೆಯ ಮಗ ಲವಕುಶರೇ ಕೇಳಿ, ಜಾನಕಿ ಸುತನೇ ಕೇಳು ಅಂದರೆ ಇದು ಆಮೇಲೆ ನಡೆದಿರೋದು. ಉತ್ತರಕಾಂಡದಲ್ಲಿ ಬಂದಿರ್ತ ಕಥೆ. ಇದೇ ನೀವು ಯಾರೋ ಕೇಳುವ, ಎಲ್ಲರೂ ಇದ್ದಾವಾಗ ಲವಕುಶರು ಇರಲೇ ಇಲ್ಲ. ಕೆಲವರು ಹೀಗೆ ಕೇಳೋದು. ಅದು ಇಲ್ಲಿ ಯಾರು ಕತೆ ಬರೋದು? ಸ್ವಲ್ಪ ನಾವು ಯೋಚನೆ ಮಾಡ್ಬೇಡ. ಧರಣಿಜ ಎಲ್ಲಿದ್ದಲ್ಲಿ ಅಲ್ಲಪ್ಪ, ಅದು ಕತೆ ಹೇಳ್ತೀವಿ, ಕತೆ ಆಗೋಗಿದೆ, ಇವಾಗ ಹೇಳ್ತಿದ್ದಾರೆ, ಅದನ್ನ ಈ ಉತ್ತರಕಾಂಡದಲ್ಲಿ ಹೇಳ್ತಿದ್ದಾರೆ. ಹ್ಞೂ ಆಗ ಸರಿ ಅಂತ ಜಾನಕಿ ಸುತನೇ ಕೇಳು. ದಶಕಂಠನ ಮೂರ್ಖರ ಗುರು ಅಲ್ಲ ತಾನೆ, ಮೂರ್ಖರ ಗುರು ತಾನೆ ಅವನು. ಮೂರ್ಖರ ಗುರುವಲ್ಲ, ಅವರೆಲ್ಲ ಮೂರ್ಖರು, ಅಲ್ಲಿರೋ ಅವ್ರಿಗೆ ಇವನು ಗುರು. ಇನ್ನೆಷ್ಟು ಮಂದಿ ಚೋರ್ ಗುರು, ಚಂದ್ರಾಲ ಶಿಷ್ಯ ಅಂತಾರಲ್ಲ, ಹಾಗೆ ಮೂರ್ಖರ ಗುರು ಇವನು ಪೆದ್ರಾಂಭಟ್ಟ. ಇವನು ದುಷ್ಟರಿಗೂ ಹಟಗಾರರಿಗೂ ದುರ್ನಡತೆಯವ್ರಿಗೂ ಮುಖಂಡ. ಎಲ್ಲ ಅಲ್ಲಿರೋರೆಲ್ಲ ಅಂತಾರೆ. ರಾಕ್ಷಸರ ಮೇಲೆ ಕೇಳಬೇಕು. ಎಲ್ಲೋ ವಿಭೀಷಣ ಅಂತವನು ಒಬ್ಬಿದ್ದ. ಕುಂಭಕರ್ಣನು ಸ್ವಲ್ಪ ಉತ್ತಮನೇ, ಅವನು ಹೇಳಿ, ಯಾಕಂದ್ರೆ ನಿದ್ದೆ ಮಾಡ್ಬೇಕು ಅವನು. ಅವಾಗ ನಾನು ನಿದ್ದೆ ಎಬ್ಬಿಸ್ಬಿಟ್ಟಲ್ಲ ಈ ರಾವಣ, ನಾನು ಇನ್ನೂ ಮಲಗಬೇಕಾಯ್ತು, ರಾವಣ ಬಿಟ್ಬಿಡಪ್ಪ ಸೀತೆ ಅಂತ ಕಳಿಸ್ಬಿಡತ್ತಾಗ ಅಂತ ಹೇಳ್ದೆ. ಯಾಕೆಂದ್ರೆ ಮಲಗೋಕೆ ಹೋಗ್ಬೇಕು. ಕೆಲವರು ಸ್ವಾರ್ಥ ಇರುತ್ತೆ, ಆದರೆ ಅದು ಒಳ್ಳೇದು ಕಂಡುಬಿಡುತ್ತೆ ಕೆಲವರು. ನೋಡಿ ಕುಂಭಕರ್ಣ ಎಷ್ಟು ಒಳ್ಳೆ ಬುದ್ಧಿವಾದ ಹೇಳ್ಬಿಟ್ಟ. ಇಲ್ಲ ಅಸೆಲ್ಲ ಸಾಧ್ಯ, ಹೋಗಿ ಯುದ್ಧ ಮಾಡಲೇಬೇಕು ಅಂತ ಹೋದ ಪಾಪ. ಹೋದ ಜೈವಿಧಿಯರು ಸಾಯಲೇಬೇಕು, ಸತ್ತೋದು. ಹಾಗಾಗಿ
ಈ ಸ್ವಲ್ಪ ಹೊತ್ತಿಗೆ ರಾಜಧಾನಿಯನ್ನು ಸುಟ್ಟೋಗುತ್ತೆ ಅನ್ನೋದು ಮರ್ತುಬಿಟ್ಟಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ಹೊತ್ತು ಬೆಂಕಿ ಹಚ್ಚಿದ ತಕ್ಷಣ ಹೋಗುತ್ತದು, ಇಡೀ ಲಂಕೆಯನ್ನು ಸುಟ್ಟಾಕ್ಬಿಡುತ್ತೆ. ಅದು ಗೊತ್ತಿಲ್ವಲ್ಲಪ್ಪ ಇವರಿಗೆ. ಬುದ್ಧಿಹೀನಾಗಿ ರಾಕ್ಷಸರಾದ ಈ ಥರ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ಅಂದ್ಕೊಂಡಾಗ ಆ ರಾಕ್ಷಸರಾದ ಹೇಳ್ತಾನೆ, ಬಿಡಲೇ ಇಲ್ಲ ಅವನು. ಏನು ಹೇಳ್ತಾನೆ? ಒಡೆಯಿರೋ ಕಣಜಗಳನ್ನು ಎಣ್ಣೆಯ ನಡಕಿರೋ ಸೀರೆಗಳ ದಿಂಡನು ಬಿಡಿಸಿರೋ ತೋದುಡಿಸಿರೋ ತಡವೇನು ಬೇಗ ಎನ್ನುತ್ತ ಝಡಿತೆಗಳಿಂದ ರಕ್ಕಸರು ಅಡಕಿ ತೈಲಾಂಬರದಲ್ಲಿ ಈತನ ನಿಡಿಯ ಬಾಲವ ಸುತ್ತುತ್ತಿದ್ದರು. ಈತನ ನಿಡಿಯ ಬಾಲವ ಸುತ್ತುತ್ತಿದ್ದರು ಲಕ್ಕ ಸಂಖ್ಯೆಯಲ್ಲಿ. ಆ ಮೂರ್ಖರ ಗುರು ರಾಜ ದಶಕಂಠ ಏನು ನೋಡ್ತಾ ಇದ್ರು? ಎಣ್ಣೆ ಸರ್, ಹೋಗಿ ಕಣದಲ್ಲಿ ತೊಗೊಂಡು, ಕಣದಲ್ಲಿ ಎಣ್ಣೆ ಎಲ್ಲ ತೊಗೊಂಡು ಬನ್ನಿ, ಗೋಡೌನಲ್ಲಿ ಇಲ್ವಾ, ತೊಗೊಂಡು ಬನ್ನಿ ಎಲ್ಲ. ಕಣಜಗಳನ್ನು ಒಡೆಯಿರೋ, ಎಣ್ಣೆ ಅಂತ ತುಂಬ್ರೋ. ಎಲ್ಲ ಸುಟ್ಟೇ ಇಲ್ಲ ಇನ್ನೂ, ಬರೀ ಎಣ್ಣೆ ತೊಗೋಬೇಕಿರ್ತಾರೆ. ಸುಡೋದು ಯಾವಾಗ? ಅದು ನಾಳೆ. ಬಟ್ಟೆಗಳ ಸುರುಳಿಯನ್ನು ಬಿಚ್ಚಿ ನೆನೆಸಿ, ಬಟ್ಟೆಗಳ ಸುರುಳಿಯನ್ನು ಬಿಚ್ಚಿ ನೆನೆಸಿ, ಎಣ್ಣೆ ಚೆನ್ನಾಗಿ ನೆನೆಯಬೇಕದು. ನೆನೆಸಿ ಬಾಲಕ್ಕೆ ಸುತ್ರಪ್ಪ, ತಡ ಮಾಡಿಬಿಡ್ರು, ಬೇಗ ಮಾಡ್ರಯ್ಯ, ನಾನು ಹೋಗಬೇಕು, ನನಗೆ ಕೆಲಸ ಇದೆ, ನೀವು ಈ ಥರ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ, ಬೇಗ ಸುಡಿ, ಬೇಗ ಮಾಡಿ ಅಂತ ಗದರಿಸಿದ ತಕ್ಷಣ ರಾಕ್ಷಸರು, ಓ ರಾಜ ಹೇಳ್ಬಿಟ್ಟು ಅಂತೇಳಿ ಸರಸರನೆ ಹೋಗಿ ಎಣ್ಣೆಯಲ್ಲಿ ನೆನೆಸಿದ ಬಟ್ಟೆಗಳನ್ನೆಲ್ಲ ಪೇರಿಸಿ ಒಂದೊಂದು ಇಟ್ಬಿಟ್ಟು ನಿಧಾನಕ್ಕೆ ಬಾಲಕ್ಕೆ ಸುತ್ತೋದು. ಎಷ್ಟು ಸಂಖ್ಯೆಯಲ್ಲಿ? ಲಕ್ಷ ಸಂಖ್ಯೆಯಲ್ಲಿ ಸುತ್ತೋದ್ರಂತ. ಸ್ವಲ್ಪ ಉತ್ಪ್ರೇಕ್ಷೆ. ಬಾಲ ಇರೋದು ಇಷ್ಟುದ್ದ, ಅದು ಹೆಂಗೆ ಇದೆಲ್ಲ ಕೇಳ್ತಾರೆ ಕೆಲವರು. ಇಂಥವ್ರಕ್ಕೆ ಇರುತ್ತೆ. ಯಾರೋ ಒಬ್ಬ ಕೇಳಿದಾನೆ, ಸೀಸನ್ ತೊಗೊಂಡು ಶಿಂಶುಪವರ್ಕ್ಸ್ ತಡೀಲಿ ಹಾಕಿಟ್ಟ, ಬೇರೆ ಮರ ಎತ್ತಿಲ್ಲ ಅವನಿಗೆ, ಅಲ್ಲಿ ಹಾಕಿದ್ರೆ ಇಟ್ಟ. ಇದು ಒಂದು ನ್ಯಾಯ. ಶಿಂಶುಪವರ್ಕ್ಸ್ ಈ ಕೆಲವರು ಕೆಲಸಕ್ಕೆ, ನಾನು ಆಗಲೇ ಹೇಳಿದ್ದಾನೆ ರಾಮನ ಹಾಗೆ ಹೀಗೆ ಅಂಥವ್ರು ಇರ್ತಾರೆ. ಆಗ ಅವನು ಉತ್ತರ ಕೊಟ್ಟ, ಅಪ್ಪ ಬೇರೆ ಮರದಡ್ಡಿನ ಇಡೋಕ್ಕೆ ಅವನು ಇದ್ದ, ಹುಣಸೆ ಮರದಲ್ಲಿ ಇಡ್ಬೋದಾಗಿತ್ತು, ಆದರೆ ನೀವೇನು ಮಾಡ್ತಿದ್ರಿ, ಹುಣಸೆ ಮರದಡ್ಡಿನ ಹಾಕಿಟ್ಟ, ಬೇರೆ ಮರ ಎತ್ತಿಲ್ವ? ಇದು ಸಹ ನೋಡ್ಕೊಂಡು ನಡಿಬಾರ್ದೇನೋ. ಬಾಳೆಹಣ್ಣು ಸಿಪ್ಪೆ ಎಷ್ಟಿರ್ತಾರೆ ಅದು ಗೊತ್ತಿಲ್ಲ ನಿಮಗೆ, ಜಾರು ಬಿದ್ದಿಯಲ್ಲ ಅಂತ ಈಗ ಹೇಗೆ ಹೇಳ್ತಿರೋ ಎಲ್ಲ. ಇವನೇನೋ ಮಾಡ್ದಾಗೆ ಬುದ್ಧವಾದ ಕೊಡೋಕ್ಕೆ ಎಷ್ಟೊತ್ತು, ಭಾಳ ಬೇಗ ಬುದ್ಧವಾದ ನೋಡ್ಕೊಂಡು ನಡಿಬಾರ್ದೇನ್ರಿ. ಏನಪ್ಪ ವಯಸ್ಸಾಯ್ತು ಅಷ್ಟೇ ನಿಮಗೆ, ಇವ್ರಿಗಾಗಿಲ್ವಾ? ಅವ್ನು ಕೇಳಿದ್ದಲ್ಲ ಈಶ್ವರಪ್ಪ, ಸಿದ್ದರಾಮಯ್ಯನ ವಯಸ್ಸಾಯ್ತಲ್ಲ ನಿನಗೆ ಅಂತ ಹೇಳಿದ್ವಿ, ಇವ್ರಿಗೆ ವಯಸ್ಸಾಗಿಲ್ವಾ ಅಂತ ಕೇಳಿದ್ದಲ್ಲ. ಅದು ಕೇಳ್ತಾರೆ, ಸ್ವಾಭಾವಿಕ. ಹಾಗೆ ನಡೀತಾ ಇದೆ, ಆಗಿಂದ ಈಗಲೇ ನಡೀತಿರೋದು. ಅವರವರು ರಾವಣರಾಗ್ಬಿಟ್ಟಿದ್ದಾರೆ. ಒಬ್ಬೊಬ್ಬರು ರಾವಣ ಕುಂಭಕರ್ಣ, ನೆನ್ನೆ ಯಾರಿಗೂ ಹೇಳಬಿಟ್ರು ದುಶ್ಯಾಸನ ಅಂತ. ಅದು ಈಗ ನಡೀತಿದೆ. ಪುರಾಣ ರಿಪೀಟ್ಸ್, ಹಿಸ್ಟ್ರಿ ರಿಪೀಟ್ಸ್ ಅಂದಂಗೆ ಪುರಾಣನೂ ರಿಪೀಟ್ ಜಾಸ್ತಿ ನಿಲ್ಸಾಯನೇ ಪುರಾಣ ಅಂತ. ಹಾಗೆ ಇಲ್ಲಿ ಏನಾಗಿದೆ, ಬೇಗ ಹತ್ತಿದ ಲಕ್ಷ ಸಂಖ್ಯೆಯಲ್ಲಿ ಸುಟ್ಟಿದ್ದಾನೆ. ಇನ್ನೊಂದು 2-3 ಪದ್ಯದಲ್ಲಿ ಇನ್ನು ಎಷ್ಟು ಸುತ್ತುದು ಅಂತ ನೋಡೋಣ. ಎಡೆಗೆಡೆಗೆ ಹತ್ತಿಗಳ ಹೊರೆಗಳ ಹೊಡಚಿದರು, ಅರಳೆಯ ಸುತ್ತಿದರು ಮತ್ತೆಡೆ ಎಡೆಗೆ, ಪುಡಿಯರಗೋ ಸಜ್ಜರ ಸಾಧಿಧೂಸರದ ಹೆಡಗೆಗಳ ಹೊಯ್ದು ಹೊರದೆಡೆ ಎಡೆಗೆ ಬಸೆಗಳ ಬಳಿದು ಬಾಲವ ಬಿಡದೆ ಸುತ್ತಲೂ ಬಾಲವ ಬಿಡದೆ ಸುತ್ತಲೂ ಬೆಳೆವುತ್ತಿರ್ದುದು ಮತ್ತೆ ಲಾಂಗೂಲ. ಎಡೆ ಬಿಡದೆ ಸುತ್ತಲೂ ಬೆಳೆವುತ್ತಿರ್ತದು ಮತ್ತೆ ಲಾಂಗೂಲ. ನಮ್ಮಲ್ಲಿ ಕ್ಯೂ ಬೆಳೆದ್ರೆ ಹೀಗೆ ಹೇಳ್ತಾರೆ, ದೊಡ್ಡ ಕ್ಯೂ ಸ್ವಾಮಿ ಒಳ್ಳೆ ಹನುಮನ್ ಬಾಲ ಅಂತೀವಿ ನೋಡಿ. ಹನುಮನ್ ಬಾಲ ಅಲ್ಲಿಗೆ ಹೊಟ್ಟೋಗಿದೆ. ಯಾವ್ಯಾವ ಬೆಳೆಯುತ್ತೋ ಅದಕ್ಕೆಲ್ಲ ಅಯ್ಯೋ ಸಾಲದ ಪಟ್ಟಿ ಕೇಳ್ತಾರೆ, ಅಯ್ಯೋ ಬೇಡ, ಅದೊಂದು ಹನುಮನ್ ಬಾಲ, ಅದು ಪಟ್ಟಿ ದೊಡ್ಡದಿದೆ, ಅದಕ್ಕೆ ತೀರಿಸಿಲ್ಲ ನಾನು. ಚಿಕ್ಕದಿದ್ದರೆ ತೀರಿಸ್ಬಿಡ್ತೇನೆ, ತುಂಬ ದೊಡ್ಡದು ನನ್ನ ಕೈಲಿ ಆಗೋಲ್ಲ. ಈ ಥರ ಬೇರೆ ಮಾತಾಡ್ತಾರೆ. ಭಾಳ ಚೆನ್ನಾಗಿರ್ತೀವಿ. ಈ ಪುರಾಣಗಳನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾರೆ ಅಂದರೆ ಅದರಲ್ಲಿರೋ ಒಳ್ಳೇದು ಬೇಕಿಲ್ಲ, ಇಂಥದ್ದು ಭಾಳ ಸೊಗಸಾಗಿ ಹೇಳಿದರೆ. ಹತ್ತಿಯ ಪಿಂಡಿಗಳಲ್ಲಿದ್ದ ನೋಡಿ, ಪದ ಚೆನ್ನಾಗಿದೆ. ಹತ್ತಿ ನಮ್ಮಲ್ಲಿ ಕಾಟನ್ ಬೇಲ್ಸ್ ಹತ್ತೀವಿ, ಕಾಟನ್ ಬೇಲ್, ಹತ್ತಿ ಪಿಂಡಿಗಳಲ್ಲಿದ್ದಂಥ ಪದರವಾದ ಹತ್ತಿಗಳನ್ನು ತುಂಬ ಒಟ್ಟಿಗೆ ಹಾಕ್ಬಿಟ್ಟಿರ್ತಾರೆ. ಎಳೆದು ನಡುವೆ ಸುತ್ತಿದ್ರು ಹತ್ಕೊಳ್ಳಿ ಚೆನ್ನಾಗಿ. ಮತ್ತೆ ಮಧ್ಯೆ
ಅಂಗು ಪುಡಿ ಅಂತ ಒಂದು, ಸಜ್ಜರಸ, ಈ ಥರ ಗೂಡೆಗಳನ್ನು ಒಡೆದು ಆ ರಸ ಮತ್ತು ಪುಡಿ ಇದೆಲ್ಲ ಒಡೆದು ಬಾಲದ ಮೇಲೆ ಪುಡಿಗಳನ್ನು ಸುರಿದು ಮೆತ್ತಿದ್ರು. ಏನು ಕಷ್ಟ ಸರ್, ಭಾಳ ಕಷ್ಟಪಟ್ಟಿದ್ದಾರೆ. ನೋಡಿ, ಯಾರಿಗೂ ಗೊತ್ತಿಲ್ಲ. ಬೆಂಕಿ ಇಟ್ಟರಂತೆ ಅಂಕೆ ಇಲ್ಲದ ಕಪ್ಪಿ ಲಂಕೆ ಸುಟ್ಟರು, ಇಷ್ಟೇ ಹೇಳೋದು ಎಲ್ಲರೂ. ಅದು ಹೆಂಗೆ ಸುಟ್ಟರು, ಹೆಂಗೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಓದಿದ್ರು ತಾನೆ ಸರ್ವೇ ರಾಮಾಯಣ ಅಥವಾ ವಾಲ್ಮೀಕಿ ರಾಮಾಯಣ ಓದಬೇಕು, ಓದಿದ್ರೆ ಓದೋದ್ರಿಂದ ಜೀವನ ಪಾವನ ಆಗುತ್ತೆ. ಅದು ಭಾಳ ಮುಖ್ಯವಾದ ಯಾವುದು ಅಂದರೆ ನಮ್ಮ ಜೀವನಕ್ಕೆ ಅನುಕೂಲ ಆಗುವಂಥ ಕಥೆಗಳನ್ನು ನಾವು ಬಳಸ್ಕೋಬೇಕು. ಸುಮ್ಮನೆ ಕಥೆ ಕಾವ್ಯ ಓದ್ಬಿಟ್ಟು ಮನೆಗೆ ಹೋಗ್ಬಿಡೋದು ಅಲ್ಲ. ದಯವಿಟ್ಟು ಆಗ ತಪ್ಪು ತಿಳಿಬೇಡಿ ಈ ಥರ ಹೇಳ್ತೀನಿ ಅಂತ. ನಾನು ಸಾಮಾನ್ಯ ಮನುಷ್ಯ, ಆದರೆ ಅದರೊಳಗಿನ ತಿಳ್ಕೊಂಡು ನಮ್ಮ ಜೀವನಕ್ಕೆ ಬಹಳ ಸಹಾಯ ಆಗ್ತಾ ಹೋಗುತ್ತೆ. ಅಂಥ ಎಲ್ಲ ಸುತ್ತಾಗಿ ಹನುಮನ್ ಬಾಲ ಬೆಳೀತಾನೆ ಹೋಯ್ತಂತೆ, ನಿಲ್ಲಲೇ ಇಲ್ಲ. ಅದು ಏನಾಯಿತು ಅಂತ ನೋಡ್ರ. ಇನ್ನು 2 ಪದ್ಯದಲ್ಲಿ ಮುಗಿದವು ಹಳೆ ಸೀರೆ ವಸ್ತ್ರಾಗಾರದ ಅಖಿಳಾಂಬರದ ಹೊರೆಗಳ ಸಾರ ಸವೆದವು ಅಸುರರ ಕಣಜ ಕೊಟ್ಟಿಗೆಯ ಮೇರೆ ಇಲ್ಲದ ತೈಲ ಘೃತ ಬಳಿಕ ಓರ ಹರದರ ಹಾರುವರ ಬೇಹಾರಿಗಳ ಬಲು ಸೋರೆಯಾದುದು ಕೇರಿ ಕೇರಿಯಲಿ ಬಲು ಸೋರೆಯಾದುದು ಹಾರುವರ ಬೇಹಾರಿಗಳ ಬಲು ಸೋರೆಯಾದುದು ಕೇರಿ ಕೇರಿಯಲಿ. ಇಷ್ಟು ಬೇಕಿತ್ತಿಲ್ಲ, ಆದರೆ ಬೆಳೀತಿದೆಯಲ್ಲ ಬಾಲ, ನಾವೇನು ಮಾಡೋದು? ಇಷ್ಟು ಬೇಕಿತ್ತು, ನನಗೂ ಇಷ್ಟು ಬೇಕಿತ್ತಿಲ್ಲ ಇವರೇ. ಆದರೆ ಏನು ಮಾಡಲಿ, ಎಲ್ಲ ಕೇಳ್ತಾರಲ್ಲ ಮನೆಯಲ್ಲಿ, ಅದು ತೊಗೊಂಡು ಬನ್ನಿ ಇದು ತೊಗೊಂಡು ಬನ್ನಿ ಅಂತ. ಅದಕ್ಕೆ ತಂದು ಇಟ್ಟೆ, ನಾನು ಬೆಳೀತು ಸಾಲ. ನೋಡಿ ಎಂಥ ಕಥೆ ಆಗೋದು. ಅದು ಕೇಳಿದ್ದಕ್ಕೆ ಹಿಂಗಾಯ್ತು, ಕೇಳ್ದಕ್ಕೆ ನಿಯಂತ್ರಿಸ್ಬೇಕು ಅಂತ ಗೊತ್ತಾಗಿಲ್ಲ. ಏನು ಅದೇ ಕೆಲಸ ಆಗೋಯ್ತು ನನಗೆ. ಇಲ್ಲಿ ಹಾಗೆ ಆಗಿದೆ ಪಾಪ. ಏನು ಹಳೆ ಬಟ್ಟೆಗಳೆಲ್ಲ ತೀರಿದು, ಏನೋ ಹೊಸದು ಕೊಡೋಕ್ಕೆ ಯಾರಿಗೆ ಮನಸ್ಸು ಬರುತ್ತೆ, ಹಳೆದೆಲ್ಲ ಕೊಡಿ, ಅದು ಆಗೋಯ್ತು. ಜವಳಿ ಮಳಿಗೆಗೆ ಹೋದ್ರು ಅಂಗಡಿಗೆ, ಅಲ್ಲೂ ಇತ್ತು ಅಂಗಡಿಗಳು. ಜವಳಿ ಅಂಗಡಿಗೆ ಹೋಗಿ ಜವಳಿ ಅಂಗಡಿಯಲ್ಲಿ ಬಟ್ಟೆಗಳನ್ನೆಲ್ಲ ತಂದು ಅದು ಮುಗಿದೋಯ್ತು. ಇದೇನು ಗ್ರಹಚಾರಣಪ್ಪ ಇದು, ಕಟ್ತಾ ಇದ್ದಾರೆ, ಬೆಳೀತಾ ಇದೆ ಬಾಲ. ಸರಿ, ಅಲ್ಲಿಂದ ರಾಕ್ಷಸ ಕಣದ ಆ ಗೋಡೌನ್ ಏನಿತ್ತಲ್ಲ, ಅಲ್ಲಿ ಆ ಕೊಟ್ಟಿಗೆ ಮನೆ, ಅಲ್ಲಿ ತುಪ್ಪ ಅದೆಲ್ಲ ಇಟ್ಟಿದ್ರು. ಆ ತುಪ್ಪ ಎಣ್ಣೆ ಎಲ್ಲ ಖಾಲಿ. ಇನ್ನು ಮನೇಲಿ ಹೇಳ್ತಾ, ನಾಳೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಸ್ತ್ರೀಯರು ತಮ್ಮ ಬಟ್ಟೆನ ಬಿಚ್ಕೊಟ್ಬಿಟ್ರಂತೆ. ಹಂಗಾಗ್ಬಿಡುತ್ತೆ ಅಂತ ರಾಕ್ಷಸರಾಜನಲ್ಲಿ ವಿವಸ್ತ್ರರಾಗ್ಬಿಟ್ರಂತೆ. ಬಟ್ಟೆ ಕಟ್ಟಿ ಕೊಟ್ಟು ಅವನಿಗೆ ಸುಡೋಕೆ ಅನುಕೂಲ ಆಯ್ತು. ಈಗ ಲಂಕೆನ ಎಲ್ಲ ಬಟ್ಟೆ ಬಂದ್ಬಿಡ್ತು, ಇನ್ನೇನು ಸುಡೋದೇನಿದೆ, ಬರೀ ಮಹಲ್ಗಳು. ಅಷ್ಟು ಚೆನ್ನಾಗಿ ಕಥೆಯನ್ನು ಬೆಳೆಸಿಯಾನೆ. ಹನುಮಂತನೂ ಹಾಗೆ ಇದ್ದ, ಮಹಾಪರಾಕ್ರಮಿ. ರಾಕ್ಷಸರ ಕಣದ ನಾಳೆ ಬರುತ್ತೆ, ನೀವು ಅದನ್ನೇನು ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅದೊಂದು ಕ್ರಿಯೆ ಅಷ್ಟೇ. ತಮ್ಮ ಬಟ್ಟೆಗಳೆಲ್ಲ ತೆಕ್ಕೊಟ್ರು. ಹಾಗೆ ಕೇರಿಯಲ್ಲಿ ಓದೋರು ಮೇಡಮ್, ಕೇರಿಯಲ್ಲಿದ್ದ ನಗರದ ವರ್ತಕರ, ವ್ಯಾಪಾರಿಗಳ, ಬ್ರಾಹ್ಮಣರ ಎಲ್ಲ ಕೇರಿಗಳಲ್ಲಿ ಎಲ್ಲ ಸೂರ್ಯ. ನಮ್ಮಲ್ಲಿಲ್ಲ ಸ್ವಾಮಿ ಬಟ್ಟೆ, ಪಕ್ಕದ ಮೇಲೆ ನೋಡಿರ್ಬೇಕಾರೆ ಅಡಗಿಸ್ಕೊಂಡಿದ್ದಾನೆ, ಬೇಕಾದ್ರೆ ತೊಗೊಳ್ಳಿ. ಅಲ್ಲೋದ್ರೆ ನಮ್ಗೆ ಎಲ್ಲ ಕಡೆನೂ ಬಟ್ಟೆ ತೆಗೆದು ಎಲ್ಲ ಖಾಲಿ ಆಗೋದು. ಇಂತಹ ಒಂದು ಸೂರ್ಯ ಆಗ್ತಕ್ಕಂಥ ಒಂದು ದೃಶ್ಯವನ್ನು ನೋಡೋದಕ್ಕೆ ನಾವು ಇಲ್ಲಿ ಕೊನೆಯ ಪದ್ಯವಾಗಿ ಇದನ್ನು ಓದ್ತಾ ಇದ್ವಿ. ಬಹಳ ಅದ್ಭುತವಾದಂಥ ಒಂದು ಪದ್ಯ ಇದು. ಅದನ್ನು ಗಮನಿಕೆ ಓದ್ತಾರೆ, ಅದರ ಅರ್ಥವನ್ನು ನಂತರ ಹೇಳ್ತೇವೆ. ದೊರೆಗಳರ ಮನೆಯ ಮಂತ್ರೀಶ್ವರರ ಮಂದಿರದ ಅರಸು ಮಕ್ಕಳ ಪರಿಸರದ ನಿಳಯಂಗಳು ಆಪ್ತನಿಯೋಗಿ ಪರಿಜನದ ಪುರಜನದ ಸಂಚಿತದ ವಸ್ತ್ರ ಕರುಷಣವು ಬಳಿಕಾಯ್ತು. ಲಂಕಾಪುರದ ಗಾವಳಿ ಗುಡಿಯಿರದು ಗಾಡಿಸಿದುದಗಲದಲ್ಲಿ. ಲಂಕಾಪುರದ ಗಾವಳಿ ಗುಡಿ ಇರಿದು ಗಾಡಿಸಿದು ಅಗಲದಲ್ಲಿ. ಇಡೀ ಲಂಕಾಪಟ್ಟಣ ಹೇಗೆ ಅಂಗಡಿ ಆಯಿತು, ಬ್ರಾಹ್ಮಣರ ಕೆರೆ ಆಯಿತು, ವರ್ತಕರ ಕೆರೆ ಆಯಿತು, ಯಾರೋ ಇದ್ಬಾರ್ದವ್ರದೆಲ್ಲ ತಂದುಬಿಟ್ರು. ರಾಜರು ಬಿಟ್ಬಿಡ್ತಾರ? ರಾಜರ ಅರಮನೆ ಬಿಟ್ಬಿಡೋದಕ್ಕಾಗತ್ತಾ? ಅವರೇನು ದೊಡ್ಡ ಶ್ರೇಷ್ಠರ ಅಂಥೇಳಿ ಅಲ್ಲೂ ನುಗ್ಗಿದ್ದಾರೆ. ಅಲ್ಲಿ ಹೋಗಿ ಏನು ಮಾಡಿದ್ದಾರೆ, ರಾಜರುಗಳ ಅರಮನೆಯಲ್ಲಿ ಮಂತ್ರಿಗಳು ಸ್ವಲ್ಪ ಅಲ್ಲ, ಎಷ್ಟೋ ಜನ ಮಂತ್ರಿಗಳು ಅವ್ರ ಮನೆ ಇಲ್ಲಿ ನಮಗೆ ಆಗಬೇಕದು ಎಲ್ಲೋ ತಪ್ಪಾಗ್ಬಿಟ್ಟಿದೆ. ಇಲ್ಲಿ ಜನಕ್ಕೆ ಇದಾಗಿದೆ, ಎಷ್ಟೋ ಸಂತೋಷ. ಅಂಥವ್ನ ಕಪಿ ಇಲ್ಲ ನಮಗೆ. ಅಂಥವ್ ಕಪಿ ಬಂದರೆ ಎಗೋ ಎಷ್ಟು ಬಂದಿದೆ, ಆದರೆ ಅವಕಾಶ ಕೊಡ್ತಾಯಿಲ್ಲ.
ಅವನ ಆ ಪಕ್ಷ ಈ ಪಕ್ಷ ಅಂತೇಳಿ ತಳ್ತಾ ಇದ್ದಾರೆ, ಕೊಡೋಲ್ಲ. ಅದಾದ್ರೆ ನೋಡಿಪ್ಪ ರಾಮಾಯಣ ಹಿಂದೆ ನಡೆದಿದ್ದಕ್ಕೂ ಈಗಲೂ ಸ್ವಲ್ಪ ಏನೋ ಸುಡು ಏನು ಜನ ಇದು ಅನ್ನೋದು ಪರಿಸ್ಥಿತಿ. ಏನು ಒಂದಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿಬಿಟ್ರೆ ನನ್ನ ದುಡ್ಡು ಕಾಸು ಎಲ್ಲ ಕೊಟ್ಬಿಟ್ಟು ನಾನು ಹೊರಟು ಇಲ್ಲ. ಯಾರೋ ಒಬ್ರು ಕೇಳಿದ್ವಿ, ಏನು ಬೇಕಪ್ಪ ಮನುಷ್ಯನಿಗೆ ಅಂತ. ಆನೆ ಬಲ ಬೇಕು ಅಂತ. ಅಯ್ಯೋ ಬಿಡ್ರಿ, ನಮಗಿರೋ ಬಲ ಸಾಕಿ ಆನೆ ಬಲ. ಆನೆ ಬಲ ತೊಗೊಂಡು ನಾನೇನು ಮಾಡಲಿ? ಆನೆ ಬಲ ಅಂತ ಅದಲ್ಲ ಸ್ವಾಮಿ, ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ ಅಂತ. ಅದೆರಡೂ ಇದೆಯಾ? ಇಲ್ಲ. ನಮ್ಮ ಅಪ್ಪ ICU ಮಲಗಿದ್ದಾರೆ, ಮತ್ತೇನಿದೆ ನೆಮ್ಮದಿನಿಗೆ? ನಮ್ಮ ಅತ್ತೆ ವೃದ್ಧಾಶ್ರಮದಲ್ಲಿದ್ದಾರೆ, ಮತ್ತು ಇನ್ನೆಲ್ಲಿದೆ ನೆಮ್ಮದಿನಿಗೆ? ನನ್ನ ಹೆಂಡ್ತಿನೂ ಹೋಗ್ತೀನಿ ಅಂತೇಳ, ಯಾವಾಗ ಹೋಗ್ತಾಳೆ ಅಂತ ಕಾಯ್ತಿದ್ದೀನಿ. ಈ ರೀತಿ ನಡೀತಿರ್ಬೇಕು ಎಲ್ಲ ಕಡೆ. ಇದು ನಾನೇ ಸುಳ್ಳು ಹೇಳ್ತಾನೆ ಅಲ್ಲ, ನಮ್ಮ ಮನೆಗಳಲ್ಲೇ ಇವೆ. ಏನು ಕಾಣಲಿಲ್ಲ, ವೃದ್ಧಾಶ್ರಮಕ್ಕೆ ಸುಲಭ ಆಗೋಯ್ತು. ಹಿಂದೆ ಎಲ್ಲ ಕಷ್ಟಪಡ್ತಿದ್ರು, ಇವು ಸುಲಭ ಆಯಿತು. ವೃದ್ಧಾಶ್ರಮ ಇದೆಯಲ್ಲ, ಕೆಲವರು ಅದು ಬೇರೆ ಹೇಳ್ತಾರೆ. ಯಾವನೊಬ್ಬ ಮಾಡ್ದ, ಗೃಹ ಪ್ರವೇಶ ಮಾಡಿಬಿಟ್ಟ. ಎಲ್ಲ ಬಂದು ಭಾಳ ಸಂತೋಷಪಟ್ಟರು. ಮೇಲೆ ಮುಂದ್ಗಡೆ ಮಾತೃ ಛಾಯ ಅಂತಿದ್ರು. ಮನೆ ಹೆಸರು ತುಂಬ ಚೆನ್ನಾಗಿಟ್ಟಿದ್ದೀನಿ, ತಾಯಿ ಅಂದರೆ ತುಂಬ ಪ್ರೀತಿ ಸರ್. ಏನು ಚೆನ್ನಾಗಿ ಮಾತೃ ಛಾಯ ಅಂತ ಇಟ್ಟಿದ್ದಲ್ಲ. ಎಲ್ಲಿ ನಿಮ್ಮಮ್ಮ? ವೃದ್ಧಾಶ್ರಮದಲ್ಲಿದ್ದಾರೆ. ಇದು ನಮ್ಮ ಸ್ಥಿತಿ. ಅದರಿಂದ ಇದೆ ಸುಡೋಕ್ಕೆ ಅವಕಾಶಗಳಿದೆ, ಆಗ್ತಿಲ್ಲ. ಅದಕ್ಕೆ ಕೊನೆ ಪದ್ಯದಲ್ಲಿ ಹೇಳ್ತಾನೆ, ಅರಮನೆಯಿಂದ, ಮಂತ್ರಿಗಳ ಮನೆಯಿಂದ, ಎಲ್ಲರ ಮನೆಗಳಿಂದ ತಂದು 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 ಸಂಗ್ರಹಿತವಾದ ಬಟ್ಟೆಗಳನ್ನೆಲ್ಲ ತುಂಬಿದ್ದಾರೆ. ಆ ಲಂಕಾನಗರ ಜನಗಳೇ ಸಮೂಹನೇ ಬಂದು ನಗರದಲ್ಲಿ ಗುಂಪು ಗುಂಪಾಗಿ ಸೇರಿದೆಯಂತೆ. ಏನಾಗುತ್ತೋ ಮುಂದೆ ನೋಡೋಣ ಅಂತ. ಅದಕ್ಕೆ ನಮ್ಮ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು ನಾಳೆ ಇಟ್ಕೊಳ್ಳೋಣ. ಇವಾಗ ತುಂಬ ಹೊತ್ತಾಗ್ಬಿಟ್ರಿಂದ ಸುಡೋದನ್ನು ನೋಡೋಕ್ಕಾಗಲ್ಲ. ಅದನ್ನು ನಾಳೆ ನೋಡೋಣ ಅಂಥೇಳಿ ನಾಳೆಗೆ ಇಟ್ಕೊಂಡಿದ್ರೆ ತಾವೆಲ್ಲ ದಯವಿಟ್ಟು ನಾಳೆ ಕೂಡ ಈ ಸಭೆಗೆ ಬಂದು ಅದನ್ನು ಆಲಿಸಿ ಅಂತ ಕೇಳ್ಕೊಡ್ತಾ, ಇಬ್ಬರು ಗಮಕೆಗಳು ಸುಶ್ರಯವಾಗಿ ಇದನ್ನು ವಾಚನ ಮಾಡಿದ್ದಾರೆ. ನನ್ನ ಕೈಲಾದಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ಯೆ ಮಧ್ಯೆ ಲಲಿತ ಪ್ರಸಂಗಗಳು ಹಾಸ್ಯ ಸೇರಿಸಿದ್ದು ಬೇಸರವಾಗದೇ ಇರಲಿ ಅಂತ. ಇವತ್ತಿನ ಲೌಕಿಕಕ್ಕೆ ನಾವು ಹೋಗ್ಬೇಕು. ಸುಮ್ಮನೆ ಕತೆ ಕೇಳ್ಕೊಂಡು ಕೂತ್ರಾಗೋಲ್ಲ. ಕತೆ ಇದ್ದೆ ಅಂಕೆಯಲ್ಲಿ ಒಬ್ಬ ಯಾರೋ ರಾಮಾಯಣನ ಒಂದೇ ಲೈನಲ್ಲಿ ಹೇಳಿ ಅಂತ, ಕಂದ ಬಂದ ಕೊಂದ ತಂದ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಕಂದ ಬಂದ ಕೊಂದ ತಂದ, ಎಷ್ಟು ಸುಲಭವಾಗಿ ರಾಮಾಯಣ ಹೇಳ್ಬಿಟ್ಟ. ಇಷ್ಟನಾ? ಹೌದು. ಏನು ಕಂದ? ದಶರಥನ ಕಂದ ರಾಮ ಬಂದ, ರಾವಣನ ಕೊಂದ, ಸೀತೆಯನ್ನು ತಂದ. ನಿಜಕ್ಕೂ ನೀವು ಭಾಳ ಶ್ರೇಷ್ಠ. ಒಂದು ಸಣ್ಣ ವಾಕ್ಯದಲ್ಲಿ ರಾಮಾಯಣವನ್ನೇ ನೀವು ಹೇಳ್ಬಿಟ್ರಲ್ಲ, ಧನ್ಯರು. ಆದ್ದರಿಂದ ನಾವು ಕಥೆಯನ್ನು ಕೇಳೋದಷ್ಟೇ, ಅದರೊಳಗೆ ತಿರುಳನ್ನು ಸವಿಯಬೇಕು ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ತಪ್ಪುಗಳಿದ್ದರೆ ದಯವಿಟ್ಟು ನನಗೇ ಇರಲಿ, ಒಪ್ಪುಗಳಿದ್ದರೆ ನೀವು ಇಟ್ಕೊಳ್ಳಿ. ಸರಿಯಲ್ಲ? ಎಲ್ರಿಗೂ ನಮಸ್ಕಾರ. ನಕ್ಕು ನಕ್ಕು ಗಂಟ್ಲು ಕಟ್ಕೊಂಡು ಹೋಗಿದ್ದಾರೆ. ಇವಾಗ ಅಷ್ಟು ನಗಿಸಿದ್ದಾರೆ ರಮೇಶ್ ಅವರು. ಒಂದು ದೊಡ್ಡ ಚಪ್ಪಾಳೆ ಹಾಕ್ತೀರಾ? ವ್ಯಾಖ್ಯಾನದಲ್ಲಿ ನಗಿಸೋದು ತುಂಬ ಒಂದು ದೊಡ್ಡ ಕಲೆ. ಅದು ನಗೋದಕ್ಕೆ ಕ್ಲಬ್ಗೆ ಹೋಗ್ತೀವಿ. ಈಗ ಮನೇಲಿ ನಗೋಕ್ಕೆ ಪುರ್ಸೊತ್ತಿರಲ್ಲ ಅಥವಾ ಅವಕಾಶವೂ ಇರಲ್ಲ. ಇವತ್ತು ಮಾತ್ರ ಇದು ಒಂದು ದೊಡ್ಡ ನಗುವ ಕೂಟವೇ ಆಗೋಗಿತ್ತು ಇವತ್ತು. ನಾಳೆನೂ ಹಾಗೇ ಇರುತ್ತೆ. ಕಥಾಭಾಗನೂ ಹಾಗೇ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೆ ಇರೋದು ಕೆಲವು ಇರಬಹುದು, ನರಹರಿ ರೋಚಕವಾಗಿ ತಂದಿರಬಹುದು. ಆದರೆ ಅದಕ್ಕೆ ವಿಶೇಷವಾದ ಅರ್ಥವನ್ನು ಇವತ್ತು ರಮೇಶ್ ಅವರು ಹೇಳಿದ್ರು. ಎಷ್ಟೋ ನಮ್ಮ ನಿಜ ಜೀವನದಲ್ಲಿ ಏನೆಲ್ಲ ನಡೆಯುತ್ತಲ್ಲ ಅದನ್ನು ಎಷ್ಟು ಚೆನ್ನಾಗಿ ಅದಕ್ಕೆ ಸಮೀಕರಣ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು ಇವತ್ತು. ಅಷ್ಟೇ ಸೊಗಸಾಗಿ ಸತ್ಯಲಕ್ಷ್ಮಿಯವರು ಮೈಸೂರಿಂದ ಬಂದು ಹಾಡಿದ್ದಾರೆ. ಅವರ ಧ್ವನಿ ಸಣ್ಣ ಇರೋದ್ರಿಂದ ಅದು ಜೋರಾಗಿ ಕೇಳ್ತಿರ್ಲಿಲ್ವೋ ಏನೋ, ನಾನು ಸರಿ ಮಾಡಿಸದೆ. ಅದು ಅವ್ರು ಆ ಕಡೆ ಬಾಯಿಟ್ರೆ ಅದು ಕೇಳಿಸಲ್ಲ ಅಂತ ಅದನ್ನೆಲ್ಲ ಸರಿ ಮಾಡಬೇಕಾಯ್ತು. ತುಂಬ ಸೊಗಸಾದಂತಹ ಅವ್ರಿಗೆ ಶಾರೀರ ಇದೆ. ಅದರ ಜೊತೆಗೆ ಪವರ್ಫುಲ್ ವಾಯ್ಸ್ ಇನ್ನೂ ಇದ್ದಿದ್ರೆ, ಯಾಕಂದರೆ ಕೆಲವು ಜಾಗ ಎಲ್ಲ ಹಾಗಿದೆ ಅಲ್ವಾ, ಹನುಮಂತನ ಒಂದು ಜೋಶ್ ಏನಿದೆ ಆ ಜೋಶ್ ಬರಬೇಕು. ಪ್ರಯತ್ನ ಪಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪ್ರಯತ್ನಪಟ್ಟು ಇನ್ನೂ ಜೋರಾಗಿ ಹಾಡಲಿ ಅಂತ ಅವರಿಗೆ ಹಾರೈಸ್ತಾ, ಅವರಿಬ್ಬರ ಒಂದು ಜೋಡಿ ಅನ್ನೋದು ಭಾಳ ಚೆನ್ನಾಗಿತ್ತು. ನಮ್ಮ ಹುಡುಗ ಹೊಸಳ್ಳಿಯ ಹುಡುಗ ಬಾಪ ಮೇಲಕ್ಕೆ ಏನು ಕೇಶವಮೂರ್ತಿ ಹಾಡ್ದಂಗೆ ಹಾಡ್ತಾರಪ್ಪ ಎಲ್ಲ ಮಕ್ಕಳು ಕೂಡ. ಇನ್ನು ಮುಂದೆ ಅವ್ರು ಹೊಸಳ್ಳಿ ಮತ್ತೂರಿನ ಹುಡುಗರೇ ಬರ್ತಾರೆ. ಇವಾಗ ಅವ್ರುಗಳನ್ನೇ ಪೂರ್ತಿ ಹಾಕ್ಕೊಂಡಿದ್ದೀವಿ ನಾವು. ಅನೇಕ ಹುಡುಗರು ಶಿಷ್ಯರು ತಯಾರಾಗಿದ್ದಾರೆ ಕೇಶವಮೂರ್ತಿಗಳ ಕೈ ಕೆಳಗಡೆ. ನಿಜವಾಗ್ಲೂ ಕೂಡ ಆ ಟೀಚರ್ಗೆ ಒಳ್ಳೆ ಕಿರೀಟಪ್ರಾಯರಾದಂತಹ ಮಕ್ಕಳು ಇವರೆಲ್ಲರೂ ಕೂಡ. ತುಂಬ ಚೆನ್ನಾಗಿ 10 ಪದ್ಯ ಹಾಡಿರ್ಬೋದು. ಆ ಹತ್ತರಲ್ಲೇ ಅವನ ಒಂದು ಏನು ಗಮಕದ ಒಂದು ಗತ್ತೇನಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾನೆ. 3 ಜನಕ್ಕೆ ನಮ್ಮ ಗಮಕ ಕಲಾ ಪರಿಷತ್ತಿನ ವತಿಯಿಂದ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸಿ ಫಲವನ್ನು ಸಮರ್ಪಿಸ್ತಾ ಇದ್ದೀವಿ. ಸ್ವೀಕರಿಸಬೇಕು. ನಾಳೆ ವಿನಾಯಕ ಅಂತ ಬರ್ತಾರೆ, ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ನೀವು ನಗೋದಕ್ಕೆ ರೆಡಿಯಾಗಿ ಬನ್ನಿ. ನಾಳೆ ಶುಭರಾತ್ರಿ.